ಹೆಲೋ ಎವ್ರಿವನ್, ವೆಲ್ಕಮ್ ಟು ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸೈನ್ಸ್ ಫೆಸಿಲಿಟೇಟರ್ ಪೂಜಾ. ಈ ವಿಡಿಯೋದಲ್ಲಿ ನಾವು 6ನೇ ತರಗತಿಯ ವಿಜ್ಞಾನ ವಿಷಯದ 3ನೇ ಪಾಠ ಮೈಂಡ್ಫುಲ್ ಈಟಿಂಗ್ ಅ ಪಾತ್ ಟು ಅ ಹೆಲ್ದಿ ಬಾಡಿ. ವಿ ವಿಲ್ ಸಿ ಅಬೌಟ್ ದಿಸ್ ಚಾಪ್ಟರ್ ಮೋರ್ ಇನ್ ಡೀಟೇಲ್. ಸೊ ಈ ಪಾಠದ ಬಗ್ಗೆ ಹೆಚ್ಚಾಗಿ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಒಂದು ಸೇಯಿಂಗಿಂದ ಇವರು ಸ್ಟಾರ್ಟ್ ಮಾಡಿದ್ದಾರೆ. ವಿ ವಿಲ್ ಸಿ ವಾಟ್ ಸೇಯಿಂಗ್ ಇಟ್ ಇಸ್. Who is healthy? Who is healthy? Who is healthy? One who eats food that is wholesome in moderate quantities and appropriate for the season, time and place. ಸೊ ಏನು ಹೇಳಿದ್ದಾರೆ ಇಲ್ಲಿ, ಯಾರು ಆರೋಗ್ಯವಾಗಿರೋರು ಅಂತ ಕೇಳಿದ್ರೆ ಯಾರು ತುಂಬ ಮಾಡರೇಟ್ ಕ್ವಾಂಟಿಟಿ ಅಂದರೆ ಎಷ್ಟು ಬೇಕು ಅಷ್ಟು, ಮತ್ತು ಎಲ್ಲ ಒಂದು ಪೋಷಕಾಂಶಗಳನ್ನು ಒಳಗೊಂಡಂತಹ, ಮತ್ತು ಸೀಸನಲ್ ಫ್ರೂಟ್ಸು ಅಂತ ಕರಿತೀವಿ, ಸೀಸನಲ್ ವೆಜಿಟೇಬಲ್ಸ್ ಅಂತ. ಸೊ ಸೀಸನ್ಗೆ ತಕ್ಕ ಹಾಗೆ, ಟೈಮಿಗೆ ತಕ್ಕ ಹಾಗೆ ಮತ್ತು ವಾತಾವರಣ ಮತ್ತು ಸ್ಥಳಕ್ಕೆ ತಕ್ಕ ಹಾಗೆ ತಿಂತಾರೋ ಅವರನ್ನು ನಾವು ಆರೋಗ್ಯವಂತರು ಅಂತ ಕರಿತೀವಿ ಅಂತ ಈ ಒಂದು ಸೇಯಿಂಗಲ್ಲಿ ಹೇಳಿದ್ದಾರೆ. ಹಾಗೆ ನಾವು ಮುಂದೆ ನೋಡ್ತಾ ಹೋದರೆ, ಮೆದು ಆ್ಯಂಡ್ ಮಿಷ್ಟಿ ರೀಡ್ ಥಾಟ್ ಆಫ್ ದ ಡೇ ಆನ್ ದ ಸ್ಕೂಲ್ ನೋಟಿಸ್ ಬೋರ್ಡ್ ಎವ್ರಿ ಡೇ. ಮೆದು ಮತ್ತು ಮಿಷ್ಟಿ ಅನ್ನೋರು ಏನು ಮಾಡ್ತಾರೆ, ದಿನಾಗಲೂ ಅವ್ರ ಸ್ಕೂಲಲ್ಲಿ ಹಾಕಿದಂತಹ ಥಾಟ್ಸು ಬೋರ್ಡ್ ಮೇಲೆ ಹಾಕಿದ್ದನ್ನು ಓದ್ತಾ ಇರ್ತಾರೆ. ಸೊ ಟುಡೇಸ್ ಥಾಟ್ ಇಸ್ ಅನ್ನೇನ ಜಾತನಿ ಜೀವಂತಿ. ಏನಂತ ಇರುತ್ತೆ ಅಲ್ಲಿ ಆ ಥಾಟು, ಅನ್ನೇನ ಜಾತನಿ ಜೀವಂತಿ, ಮೇಕ್ಸ್ ದೆಮ್ ಕ್ಯೂರಿಯಸ್. ಸೊ ಆ ಥಾಟನ್ನು ಓದಿ ಅವರು ಏನಿರಬಹುದು ಅಂತ ಕುತೂಹಲ ಬರುತ್ತೆ ಅವರಿಗೆ. ಮಿಷ್ಟಿ ಟೆಲ್ಸ್ ಮೇದು ದ್ಯಾಟ್ it is a Sanskrit saying which means food gives life to living beings. ಸೊ ಮಿಷ್ಟಿ ಹೇಳ್ತಾಳೆ, ಇದು ಒಂದು ಸಂಸ್ಕೃತದ ಥಾಟು. ಇದರ ಅರ್ಥ ಏನು ಅಂದರೆ, ಊಟ ಅಥವಾ ಆಹಾರ ಎಲ್ಲ ಬದುಕಿರುವಂತಹ ಜೀವಿಗಳಿಗೆ ಜೀವವನ್ನು ಕೊಡುತ್ತೆ ಅಂತ ಅದರ ಅರ್ಥ ಅಂತ ಮಿಷ್ಟಿ ಮೇದುಗೆ ಹೇಳ್ತಾಳೆ. ಸೊ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಸೇಯಿಂಗ್. ಹಾಗಿದ್ರೆ ನಾವು ಕೂಡ ಈ ಪಾಠದಲ್ಲಿ ಆಹಾರದ ಮಹತ್ವ ಏನು ಅಂತ ತಿಳ್ಕೊಳ್ತಾ ಹೋಗೋಣ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ಲಿ, ವಾಟ್ ಡು ವಿ ಈಟ್? ಸೊ ನಾವು ಏನು ತಿಂತಾ ಇದ್ದೀವಿ ಅನ್ನೋದು ಮುಖ್ಯ, ಹೌದಲ್ವಾ? ನಾವು ದಿನನಿತ್ಯ ಏನು ತಿಂತೀವಿ? ಸೊ ದೆರ್ ಈಸ್ ಒನ್ ಆ್ಯಕ್ಟಿವಿಟಿ ವಿಚ್ ಇಸ್ ಗಿವನ್ ಓವರ್ ಹಿಯರ್. ಲೆಟ್ ಅಸ್ ರೆಕಾರ್ಡ್. ಆಲ್ ಆಫ್ ಅಸ್ ಈಟ್ ಫುಡ್ ಎವ್ರಿ ಡೇ. ನಾವು ಪ್ರತಿದಿನ ಆಹಾರವನ್ನು ಸೇವಿಸ್ತೀವಿ. ಫುಡ್ ಈಸ್ ಅನ್ ಎಸೆನ್ಷಿಯಲ್ ಕಾಂಪೋನೆಂಟ್ ಆಫ್ ಅವರ್ ಡೈಲಿ ಲೈಫ್. ಸೊ ದಿನನಿತ್ಯವೂ ಕೂಡ ಆಹಾರವು ಒಂದು ಬಹಳ ಮುಖ್ಯ ಪಾತ್ರವನ್ನು ನಮ್ಮ ಜೀವನದಲ್ಲಿ ತಗೊಳುತ್ತೆ. ಲಿಸ್ಟ್ ದ ಫುಡ್ ಐಟಮ್ಸ್ ಯು ಹ್ಯಾವ್ ಕನ್ಸ್ಯೂಮ್ಡ್ ಓವರ್ ದ ವೀಕ್ ಇನ್ ಟೇಬಲ್ 3.1. ದೇ ಹ್ಯಾವ್ ಗಿವನ್ ಒನ್ ಟೇಬಲನ್ನು ಕೊಟ್ಟಿದ್ದಾರೆ. ಅಲ್ಲಿ ನೀವು ವಾರ ಪೂರ್ತಿ ಏನೇನು ತಿಂತೀರಾ ಅನ್ನೋದನ್ನು ಅದರಲ್ಲಿ ಬರಿತಾ ಹೋಗಬೇಕು. ಸೊ ನಾನು ಆಲ್ರೆಡಿ ಬರೆದಿದ್ದೀನಿ. ಮಂಡೇ ರೈಸ್, ಸಾಂಬಾರ್ ಆ್ಯಂಡ್ ಕರ್ಡ್. ಟ್ಯೂಸ್ಡೇ ರೋಟಿ, ದಾಲ್, ಸಲಾಡ್. ವೆನ್ಸ್ಡೇ ರಾಗಿ ಬಾಲ್, ಸಾಂಬಾರ್. ಥರ್ಸ್ಡೇ ಚಪಾತಿ, ಪಲ್ಯ, ರೈಸ್. ಫ್ರೈಡೇ ದೋಸಾ, ಚಟ್ನಿ ಆ್ಯಂಡ್ ಫ್ರೂಟ್ಸ್. ಸ್ಯಾಟರ್ಡೇ ಇಡ್ಲಿ ಸಾಂಬಾರ್. ಸಂಡೇ ಪಲಾವ್ ಆ್ಯಂಡ್ ಪೂರಿ. ಸೊ ಇದಿಷ್ಟು ಕೂಡ ನಾವು ವಾರ ಪೂರ್ತಿ ತಿನ್ನುವಂತಹ ಆಹಾರ. ಇದನ್ನೇ ಬರಿಬೇಕು ಅಂತ ಖಂಡಿತ ಇಲ್ಲ. ನೀವು ಏನೇನು ಒಂದು ವಾರದಲ್ಲಿ ತಿಂತೀರ ಅಲ್ವಾ ಊಟ ಅಥವಾ ಆಹಾರ, ಅದನ್ನು ನೀವು ಬರಿಬೋದು. ದೆನ್ what observation can you make about your food from the data collected in table 3.1? ಸೊ ಆ ಟೇಬಲಲ್ಲಿ ಬರೆದ್ರಲ್ವ ನೀವು, ಅದರಿಂದ ನೀವೇನು ತಿಳ್ಕೊಳ್ಬಹುದು ಅಂತ ಇಲ್ಲಿ ಕೇಳಿದ್ದಾರೆ. ಏನು ಅಬ್ಸರ್ವ್ ಮಾಡ್ಬೋದು? ಡ್ಯೂ ಯು ಈಟ್ ದ ಸೇಮ್ ಕೈಂಡ್ ಆಫ್ ಫುಡ್ ಇನ್ ಎವ್ರಿ ಮೀಲ್ ಆರ್ ಡೂ ಯುವರ್ ಚಾಯ್ಸ್ ವೇರಿ? ದಿನಾಗಲೂ ಕೂಡ ನೀವು ಒಂದೇ ತರಹದ ಆಹಾರವನ್ನು ಸೇವಿಸ್ತೀರಾ ಅಥವಾ ಹೇಗೆ ವೇರಿ ಆಗುತ್ತೆ? ಕಂಪೇರ್ ಯುವರ್ ಲಿಸ್ಟ್ ವಿತ್ ದೋಸ್ ಪ್ರಿಪೇರ್ಡ್ ಬೈ ಯುವರ್ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸು ಕೂಡ ಆ ಟೇಬಲಲ್ಲಿ ಫಿಲ್ ಮಾಡಿರ್ತಾರೆ, ಹೌದಲ್ವಾ? ಅದನ್ನು ನೀವು ಕಂಪೇರ್ ಮಾಡ್ಕೊಳ್ಳಿ. ಫೈಂಡ್ ಸಿಮಿಲಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್ ಇನ್ ದ ಫುಡ್ ಕನ್ಸ್ಯೂಮ್ಡ್ ಬೈ ಯು ಆ್ಯಂಡ್ ಯುವರ್ ಫ್ರೆಂಡ್. ಸೊ ನಿಮ್ಮ ಫ್ರೆಂಡ್ಸಲ್ಲಿ ನೀವು ತಿನ್ನೋ ಆಹಾರದಲ್ಲಿ ಏನೇನು ಸಿಮಿಲಾರಿಟಿ ಇದೆ, ಏನೇನು ಬೇರೆ ಥರ ಇದೆ ಅನ್ನೋದನ್ನು ನೀವು ನೋಡಬೇಕು. ವಾಟ್ ಡಿಡ್ ಯು ಫೈಂಡ್? ರೆಕಾರ್ಡ್ ಯುವರ್ ಫೈಂಡಿಂಗ್ಸ್ ಇನ್ ಯುವರ್ ನೋಟ್ಬುಕ್. ಏನು ನಿಮಗೆ ಗೊತ್ತಾಯಿತು ಅದನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ನೀವು ಬರಿಬೇಕು. You may have noticed that there is a variety in the food eaten by you and your friends. So ನಿಮ್ಗೆ ಏನು ಗೊತ್ತಾಗುತ್ತೆ, ಆ್ಯಕ್ಚುಲಾಗಿ there is lot more varieties in the food. ಫುಡ್ ಎಲ್ಲದು ಒಂದೇ ಥರ ಇರುತ್ತಾ? ಆಹಾರ ಒಂದೇ ಥರ ಇರುತ್ತಾ? ಖಂಡಿತ ಇಲ್ಲ. ಅದು ಬೇರೆ ಬೇರೆದಾಗಿ ವೆರೈಟಿ ಆಫ್ ಫುಡ್ಗಳು ಇರುತ್ತೆ.
Then, do you think that such diversity in food exists in all states of our country? ಹಾಗಿದ್ರೆ ಈ ಥರ ವೆರೈಟಿ ಆಫ್ ಫುಡ್ಡು ನಮ್ಮ ದೇಶದ ಎಲ್ಲ ಸಿಟಿಗಳಲ್ಲೂ ಎಲ್ಲ ರಾಜ್ಯಗಳಲ್ಲೂ ಇರುತ್ತಾ ಅಂತ ಕೇಳಿದ್ದಾರೆ. ಖಂಡಿತ ಹೌದಲ್ವಾ. ಒಂದೊಂದು ಕಡೆ ಒಂದೊಂದು ಥರದ ಆಹಾರ ಪದ್ಧತಿಯನ್ನು ನಾವು ನೋಡಬಹುದು. ಫುಡ್ ಇನ್ ಡಿಫ್ರೆಂಟ್ ರೀಜನ್ಸ್. ಸೊ ನಾವು ಲೆಟ್ ಸಿ ಅಬೌಟ್ ದ ಫುಡ್ ಇನ್ ದ ಡಿಫ್ರೆಂಟ್ ರೀಜನ್ಸ್. ಬೇರೆ ಬೇರೆ ಪ್ರದೇಶಗಳಲ್ಲಿ ಯಾವ ರೀತಿಯ ಆಹಾರ ಇರುತ್ತೆ ಅನ್ನೋದನ್ನು ನೋಡೋಣ. ಆ್ಯಕ್ಟಿವಿಟಿ ಮತ್ತೆ ಒಂದು ಕೊಟ್ಟಿದ್ದಾರೆ. ಲೆಟ್ ಅಸ್ ಎಕ್ಸ್ಪ್ಲೋರ್. ಫೈಂಡ್ ಔಟ್ ದ ಟೈಪ್ಸ್ ಆಫ್ ಫುಡ್ ಟ್ರೆಡಿಷ್ನಲಿ ಕನ್ಸ್ಯೂಮ್ಡ್ ಆ್ಯಂಡ್ ದ ಕ್ರಾಪ್ಸ್ ಗ್ರೋನ್ ಇನ್ ವೇರಿಯಸ್ ಸ್ಟೇಟ್ಸ್ ಆಫ್ ಇಂಡಿಯಾ. ಇಂಡಿಯಾನಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಯಾವ್ಯಾವ ಥರ ಬೆಳೆಗಳನ್ನು ಬೆಳೀತಾರೆ, ಹಾಗೆ ಯಾವ್ಯಾವ ಥರ ಆಹಾರವನ್ನು ಅಲ್ಲಿ ಪರ್ಟಿಕ್ಯುಲರ್ ಆಗಿ ಆ ರಾಜ್ಯದಲ್ಲಿ ಯಾವ ಆಹಾರವನ್ನು ಸೇವಿಸ್ತಾರೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಯು ಮೇ ರೆಫರ್ ಟು ಬುಕ್ಸ್ ಇನ್ ಯುವರ್ ಲೈಬ್ರರಿ, ಸರ್ಚ್ ದಿ ಇಂಟರ್ನೆಟ್ ಆ್ಯಂಡ್ ಇಂಟ್ರ್ಯಾಕ್ಟ್ ವಿತ್ ಯುವರ್ ಫ್ರೆಂಡ್ಸ್, ಫ್ಯಾಮಿಲಿ ಆ್ಯಂಡ್ ನೇಬರ್ಸ್ ಟು ಕಲೆಕ್ಟ್ ಇನ್ಫಾರ್ಮೇಷನ್. ಸೊ ಆ ಇನ್ಫಾರ್ಮೇಷನ್ ತೊಗೋಬೇಕು ಅಂತಂದರೆ ಬುಕ್ಸನ್ನು ರೆಫರ್ ಮಾಡ್ಬೋದು, ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯವರು, ನಿಮ್ಮ ಫ್ಯಾಮಿಲಿಯವರು ಜೊತೆ ಕೂತು ಡಿಸ್ಕಸ್ ಮಾಡಿ ಉತ್ತರವನ್ನು ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿ ಒಂದು ಟೇಬಲನ್ನು ಕೊಟ್ಟಿದ್ದಾರೆ. ಆ ಟೇಬಲ್ನಲ್ಲಿ ಆಲ್ರೆಡಿ ಕೆಲವೊಂದು ಬೆಳೆಗಳು ಹಾಗೂ ಅಲ್ಲಿಯ ಒಂದು ಆಹಾರಗಳನ್ನು ಅಲ್ಲಿ ಕೊಟ್ಟಿದ್ದಾರೆ. ಇನ್ ಟೇಬಲ್ 3.2 ಆ್ಯಡ್ ಮೋರ್ ಸ್ಟೇಟ್ಸ್ ಆ್ಯಂಡ್ ಫಿಲ್ ದ ಕಲೆಕ್ಟೆಡ್ ಡೇಟಾ. ಫ್ಯೂ ಎಕ್ಸಾಂಪಲ್ಸ್ ಆರ್ ಆಲ್ರೆಡಿ ಗಿವನ್. ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದಾರೆ. ಪಂಜಾಬಲ್ಲಿ ಯಾವ ಒಂದು ಲೋಕಲಿ ಗ್ರೋನ್ ಕ್ರಾಪ್ಸ್ ಅಂದರೆ ಪಂಜಾಬಲ್ಲೇ ಬೆಳೆಯುವಂತಹ ಕ್ರಾಪು ಯಾವ್ಯಾವುದು? ಮೇಸ್, ವೀಟ್, ಚಿಕ್ಪಿ, ಪಲ್ಸಸ್, ಜೋಳ, ಗೋಧಿ, ಕಡಲೆ ಮತ್ತು ಕೆಲವೊಂದು ಬೇಳೆಕಾಳುಗಳನ್ನು ಪಂಜಾಬಲ್ಲಿ ಬೆಳೀತಾರೆ. ಹಾಗಿದ್ರೆ ಟ್ರೆಡಿಷ್ನಲ್ ಫುಡ್ ಐಟಮ್ಸ್ ಏನೇನು ನೋಡಿ ಅಲ್ಲಿ. ಮಕ್ಕಿ ಕಿ ರೋಟಿ, ಸರ್ಸೋಂಗ್ ದಾಲ್, ದೆನ್ ಚೋಲೆ ಭಟೂರೆ, ಪರಾಟೆ, ಹಲ್ವಾ, ಖೀರ್. ನೋಡಿ, ಮೇಜ್ ಅಂದರೆ ಜೋಳದಿಂದ ಮಾಡುವಂತಹ ರೊಟ್ಟಿ, ಆಮೇಲೆ ಪಲ್ಸಸ್ ಸಾಸಿವೆಯಿಂದ ಮಾಡುವಂತಹ, ಸಾಸಿವೆ ಎಣ್ಣೆ ಜಾಸ್ತಿ ಯೂಸ್ ಮಾಡ್ತಾರೆ, ಪೂರಿ ಸಾಗು ತಿಂತಾರೆ, ಮತ್ತು ಮೈದಾಯಿಂದ ಮಾಡುವಂತಹ ಪರಾಟ, ಚಪಾತಿಯ ಪರಾಟ ತಿಂತಾರೆ, ಹಲ್ವಾ ಮತ್ತು ಖೀರ್, ಹಾಲಿನಿಂದ ಮಾಡುವ ಖೀರನ್ನು ಅವ್ರು ಏನು ಮಾಡ್ತಾರೆ, ಜಾಸ್ತಿ ತಿಂತಾರೆ. ದೆನ್ ಬಿವರೇಜಸ್ ಏನೇನು ಬರೆಸ್ತಾರೆ? ಲಸ್ಸಿ, ದೆನ್ ಬಟರ್ ಮಿಲ್ಕ್ ಅಂದರೆ ಮಜ್ಜಿಗೆ, ಹಾಲು, ಮಿಲ್ಕ್ ಆ್ಯಂಡ್ ಟೀ, ಇದಿಷ್ಟನ್ನು ಕೂಡ ಅವರು ಯೂಸ್ ಮಾಡ್ತಾರೆ. ಎಲ್ಲಿ ಯೂಸ್ ಮಾಡೋದು? ಪಂಜಾಬಲ್ಲಿ. ನೀವು ಈ ಎರಡರ ಮಧ್ಯೆ ಸಿಮಿಲಾರಿಟೀಸ್ನ ನೋಡ್ತಾ ಹೋಗಬೇಕು. ಅಲ್ಲಿ ಬೆಳೆಯುವಂತಹ ಬೆಳೆ ಮತ್ತು ಅವ್ರು ತಯಾರಿಸುವಂತಹ ಆಹಾರ ಏನಾದರೂ ಸಂಬಂಧ ಇದೆಯಾ ಅಂತ ನೋಡ್ತಾ ಹೋಗಿ ಈಗಲಿಂದನೇ. ನೆಕ್ಸ್ಟ್ ಕರ್ನಾಟಕ ಕೊಟ್ಟಿದ್ದಾರೆ. ಏನೇನು ಬೆಳಿತೀವಿ ನಮ್ಮ ಕರ್ನಾಟಕದಲ್ಲಿ? ರೈಸ್, ರಾಗಿ, ಉರದ್, ಕೊಕೊನಟ್ ಅಂದರೆ ಅಕ್ಕಿ, ರಾಗಿ, ದೆನ್ ಉರದ್ ಅಂದರೆ ಉದ್ದಿನಬೇಳೆ ಮತ್ತು ತೆಂಗು. ಸೊ ನಾವೇನೇನು ಜಾಸ್ತಿ ಟ್ರೆಡಿಷ್ನಲ್ ಫುಡ್ ಐಟಮ್ಸ್ ತಿನ್ನೋದು? ಇಡ್ಲಿ, ದೋಸೆ, ಸಾಂಬಾರ್, ಕೊಕೊನಟ್ ಚಟ್ನಿ ಅಂದರೆ ಕೊಬ್ಬರಿ ಚಟ್ನಿ, ರಾಗಿ ಮುದ್ದೆ, ಪಲ್ಯ, ರಸಮ್ ಆ್ಯಂಡ್ ರೈಸ್. ಇದು ಕರ್ನಾಟಕದಲ್ಲಿ ಜಾಸ್ತಿ ತಿನ್ನುವಂತಹ ಆಹಾರ ಪದಾರ್ಥಗಳು. ಹಾಗೆಯೇ ಮಜ್ಜಿಗೆ, ಬಟರ್ ಮಿಲ್ಕ್, ಕಾಫಿ, ಟೀಯನ್ನು ನಾವು ಜಾಸ್ತಿ ಸೇವಿಸ್ತೀವಿ. ಹಾಗೆ ನಾವು ಮಣಿಪುರವನ್ನು ನೋಡ್ತಾ ಹೋದರೆ ರೈಸ್, ಬ್ಯಾಂಬೂ, ಸೋಯಾಬೀನನ್ನು ಅವ್ರು ಜಾಸ್ತಿ ಬೆಳೀತಾರೆ. ರೈಸ್, ಚಟ್ನಿ, ಉಟ್ಟಿ ಅಂತ ಅದು ಕೂಡ ಒಂಥರ ಕರಿ ಪಲ್ಯದ ಥರ. ದೆನ್ ಸಿಂಜು ಆ್ಯಂಡ್ ಕಂಗೋಸೈ. ದೀಸ್ ಆರ್ ದ ಫುಡ್ ವಿಚ್ ಆರ್ ಯೂಸ್ಡ್ ಇನ್ ಮಣಿಪುರಿ ಆ್ಯಂಡ್ ಆಲ್ಸೋ ದೇ ಯೂಸ್ ಮೋರ್ ಅಮೌಂಟ್ ಆಫ್ ಬ್ಲ್ಯಾಕ್ ಟೀ. ಹಾಗೆ ಇನ್ನು ಎನಿ ಅದರ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ಅಲ್ಲಿ ತಮಿಳ್ನಾಡು ಅಂತ ಬರೆದಿದ್ದೀನಿ. ಅಲ್ಲಿ ಜಾಸ್ತಿ ರೈಸ್ ಮತ್ತು ಕಾಟನನ್ನು ಬೆಳೀತಾರೆ. ಜಾಸ್ತಿ ಮಾಡುವಂತಹ ಅಡಿಗೆ ಅಂದರೆ ದೋಸೆ, ಇಡ್ಲಿ ಆ್ಯಂಡ್ ಸಾಂಬಾರ್. ಬಿವರೇಜ್ ಏನನ್ನು ಯೂಸ್ ಮಾಡ್ತಾರೆ ಅಂದರೆ ಫಿಲ್ಟರ್ ಕಾಫಿಯನ್ನು ಅವರು ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ನೀವು ಇವಾಗ ಏನು ನೋಡಬೇಕು ಗೊತ್ತಾ? ಈ ಲೋಕಲಿ ಗ್ರೋನ್ ಕ್ರಾಪ್ಸ್ ಏನೇನು ಕ್ರಾಪ್ ಬೆಳೀತಾರೋ ಅದಕ್ಕೆ ಮತ್ತು ಏನೇನು ಫುಡ್ಡನ್ನು ಅಲ್ಲಿ ಪ್ರಿಪೇರ್ ಮಾಡುತ್ತಾರೋ ಅದಕ್ಕೆ ಏನಾದರೂ ಸಂಬಂಧ ಇದೆಯಾ ಅನ್ನೋದನ್ನು ನೀವು ನೋಡ್ತಾ ಹೋಗಬೇಕು. ವೈ ಡು ವಿ ಸಿ ಡೈವರ್ಸಿಟಿ ಇನ್ ಟ್ರೆಡಿಷನ್ ಫುಡ್ ಕನ್ಸ್ಯೂಮ್ಡ್ ಇನ್ ವೇರಿಯಸ್ ಸ್ಟೇಟ್ಸ್ ಆಫ್ ಆ ಕಂಟ್ರಿ? ಯಾಕೆ ಬೇರೆ ಬೇರೆ ಥರ ಇರುತ್ತೆ ಒಂದೊಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ಅಂದರೆ ಅಲ್ಲಿ ಹವಾಮಾನಕ್ಕೆ ತಕ್ಕಂತೆ ಏನು ಮಾಡ್ತಾರೆ, ಬೆಳೆಗಳನ್ನು ಬೆಳೀತಾರೆ. ಆ ಬೆಳೆಗಳನ್ನೇ ಯೂಸ್ ಮಾಡಿಕೊಂಡು ಹೆಚ್ಚಾಗಿರುವಂತಹ ಆಹಾರವನ್ನು ತಯಾರಿಸ್ತಾರೆ, ಹೌದಲ್ವಾ? ಅದಕ್ಕೋಸ್ಕರನೇ ಒಂದು ಜಾಗದಿಂದ ಇನ್ನೊಂದು ಪ್ರದೇಶಕ್ಕೆ ಹೋದಾಗ ಅಡುಗೆಯಲ್ಲಿಯೂ ಸಹ ಆಹಾರದಲ್ಲಿಯೂ ಸಹ ವೆರೈಟಿ ಅಥವಾ ಡೈವರ್ಸಿಟಿಯನ್ನು ನಾವು ನೋಡ್ತಾ ಹೋಗಬಹುದು. ಅನಲೈಸ್ ದ ಡೇಟಾ ಕಲೆಕ್ಟೆಡ್ ಬೈ ಯು ಇನ್ ಟೇಬಲ್ 3.2. ಆರ್ ದೇರ್ ಫುಡ್ ಐಟಮ್ಸ್ ದಟ್ ಆರ್ ಕಾಮನ್ ಅಕ್ರಾಸ್ ಸ್ಟೇಟ್ಸ್? ಕಾಮನ್ ಇರೋವು ಇದ್ದಾವೆ, ಹೌದಲ್ವಾ? ರೈಸನ್ನು ಕರ್ನಾಟಕದಲ್ಲಿ ಮಣಿಪುರಿಯಲ್ಲಿ ಬೆಳೀತಾರೆ, ರಾಗಿಯನ್ನು ಕೆಲವು ಕಡೆ ಬೆಳೀತಾರೆ, ಹೌದಲ್ವಾ? ಸೊ ಸ್ಟೇಟ್ಸ್ಗಳಲ್ಲಿ ಕಾಮನ್ ಇದ್ದೇ ಇರುತ್ತೆ. ನಾವು ಮೇಕ್ ಅ ಲಿಸ್ಟ್ ಆಫ್ ದೋಸ್ ಫುಡ್ ಐಟಮ್ಸ್.
You may find that some food items are common in many states while some are eaten only in a particular state. ಕೆಲವೊಂದನ್ನು ಎಲ್ಲ ರಾಜ್ಯಗಳಲ್ಲೂ ಕಾಮನ್ ಆಗಿ ತಿಂತಾರೆ, ಇನ್ನು ಕೆಲವುಗಳನ್ನು ಪರ್ಟಿಕ್ಯುಲರ್ ರಾಜ್ಯಗಳಲ್ಲಿ ಮಾತ್ರ ಆ ಆಹಾರವನ್ನು ತಿಂತಾರೆ. ವಾಟ್ ರಿಲೇಷನ್ ಡು ಯು ಫೈಂಡ್ ಬಿಟ್ವೀನ್ ಟ್ರೆಡಿಷ್ನಲ್ ಫುಡ್ ಐಟಮ್ಸ್ ಆ್ಯಂಡ್ ಲೋಕಲಿ ಗ್ರೋನ್ ಕ್ರಾಪ್ಸ್? ಏನು ಸಂಬಂಧವನ್ನು ನೀವು ನೋಡಿದ್ರಿ ಬೆಳೆ ಬೆಳೆಯೋದ್ರಲ್ಲಿ ಹಾಗೆ ಅಲ್ಲಿನ ಆಹಾರ ಪದ್ಧತಿಯಲ್ಲಿ? ಯು ಮಸ್ಟ್ ಹ್ಯಾವ್ ಅಬ್ಸರ್ವ್ಡ್ that the traditional food of any state is usually based on the crops grown in that state. ಹೌದಲ್ವಾ? ಅಲ್ಲಿನ ಟ್ರೆಡಿಷ್ನಲ್ ಫುಡ್ಡು ಆಹಾರ ಪದ್ಧತಿ ಅಲ್ಲಿ ಬೆಳೆಯುವಂತಹ ಬೆಳೆಗಳ ಮೇಲೆ ಏನಾಗಿರುತ್ತೆ, ಬೇಸ್ಡ್ ಆಗಿರುತ್ತೆ ಅಥವಾ ಡಿಪೆಂಡ್ ಆಗಿರುತ್ತೆ. ಸೊ ಇಂಡಿಯಾ ಈಸ್ ಅನ್ ಅಗ್ರಿಕಲ್ಚರಲ್ ಕಂಟ್ರಿ ವಿತ್ ಡೈವರ್ಸ್ ಸಾಯಿಲ್ ಆ್ಯಂಡ್ ಕ್ಲೈಮೇಟ್ ಟೈಪ್ಸ್. ಭಾರತ ಹೇಗಿದೆ, ಒಂದೇ ಥರ ಕ್ಲೈಮೇಟು ಒಂದೇ ಥರ ಮಣ್ಣು ಇದೆಯಾ ಒಂದೇ ಎಲ್ಲ ಜಾಗದಲ್ಲೂ? ಖಂಡಿತ ಇಲ್ಲ. ಹೌದಲ್ವಾ? ಮಣ್ಣುಗಳು ಕೂಡ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಹಾಗೆ ಹವಾಮಾನ ಅಥವಾ ವಾಯುಗುಣ ಅಂತ ಏನಂತೀವಿ ಅದು ಕೂಡ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಚೇಂಜ್ ಆಗ್ತಾ ಹೋಗುತ್ತೆ. ವೇರಿಯಸ್ ಕ್ರಾಪ್ಸ್ ಆರ್ ಗ್ರೋನ್ ಇನ್ ಇಟ್ಸ್ ಡಿಫ್ರೆಂಟ್ ರೀಜನ್ಸ್ ಡಿಪೆಂಡಿಂಗ್ ಆನ್ ದ ಸಾಯಿಲ್ ಟೈಪ್ಸ್ ಆ್ಯಂಡ್ ಕ್ಲೈಮೆಟಿಕ್ ಕಂಡೀಷನ್. ಬೇರೆ ಬೇರೆ ಪ್ರದೇಶಗಳಲ್ಲಿ ಮಣ್ಣಿನ ಗುಣ ಹಾಗೂ ಅಲ್ಲಿನ ಹವಾಮಾನಕ್ಕೆ ತಕ್ಕಂತೆ ಬೆಳೆಗಳನ್ನು ನಾವು ಬೆಳೀತಾ ಹೋಗ್ತೀವಿ. ಇನ್ ವೇರಿಯಸ್ ರೀಜನ್ಸ್ ಆಫ್ ಇಂಡಿಯಾ ದ ಚಾಯ್ಸ್ ಆಫ್ ಫುಡ್ ಮೇ ವೇರಿ ಅಕಾರ್ಡಿಂಗ್ ಟು ಕಲ್ಟಿವೇಷನ್ ಆಫ್ ಫುಡ್ ಕ್ರಾಪ್ಸ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ರೀಜನ್, ಟೇಸ್ಟ್ ಪ್ರಿಫರೆನ್ಸ್, ಕಲ್ಚರ್ ಆ್ಯಂಡ್ ಟ್ರೆಡಿಷನ್. ನಮ್ಮ ದೇಶದಲ್ಲಿ ಫುಡ್ ಕ್ರಾಪ್ಸ್ ಹೇಗೆ ಟೇಸ್ಟ್ ಮೇಲೆ ಅಲ್ಲಿ ಯಾವ ಜನ ಯಾವ ಥರ ಅಡುಗೆಯನ್ನು ತಿನ್ಲಿಕ್ಕೆ ಬಯಸ್ತಾರೆ ಮತ್ತು ಅಲ್ಲಿರುವಂತಹ ಕಲ್ಚರ್, ಅವ್ರ ಕಲ್ಚರ್ ಏನು, ಟ್ರೆಡಿಷನ್ ಏನು ಅನ್ನೋದ್ರ ಮೇಲೆ ಕೂಡ ನಾವೇನು ಮಾಡ್ತೀವಿ, ಫುಡ್ಗಳು ಚೇಂಜ್ ಆಗೋಗೋದನ್ನು ನೋಡ್ತೀವಿ. ದೆನ್ ಹೌ ಹ್ಯಾವ್ ದ ಕುಕಿಂಗ್ ಪ್ರಾಕ್ಟೀಸಸ್ ಚೇಂಜ್ಡ್ ಓವರ್ ಟೈಮ್? ಹೇಗೆ ಅಡುಗೆ ಮಾಡುವ ಪದ್ಧತಿ ಒಂದು ಕಾಲದಿಂದ ಇನ್ನೊಂದು ಕಾಲಕ್ಕೆ ಚೇಂಜ್ ಆಗ್ತಾ ಬಂದಿದೆ ಅನ್ನೋದನ್ನು ನಾವೀಗ ನೋಡೋಣ. ಯು ಹ್ಯಾವ್ ಲರ್ನ್ಡ್ ದ್ಯಾಟ್ ಫುಡ್ ಹ್ಯಾಬಿಟ್ಸ್ ವೇರಿ ಅಕ್ರಾಸ್ ದ ಸ್ಟೇಟ್ಸ್. ರಾಜ್ಯದಿಂದ ರಾಜ್ಯಕ್ಕೆ ಫುಡ್ ಹ್ಯಾಬಿಟ್ಸ್ ಏನಾಗಿದೆ, ಚೇಂಜ್ ಆಗ್ತಾ ಇದೆ ಅನ್ನೋದು ನಿಮ್ಗೆ ಇವಾಗ ಗೊತ್ತಾಯಿತು. ದೆನ್ our food choices as well as practices of food preparation may differ from one another. ಹೌದಲ್ವಾ? ಒಬ್ಬರು ಮಾಡಿದ ಹಾಗೇ ಅಡುಗೆ ಇನ್ನೊಬ್ಬರು ಮಾಡಬೇಕು ಅಂತ ಖಂಡಿತ ಏನಿಲ್ಲ, ಅದು ಕೂಡ ಚೇಂಜ್ ಆಗ್ಬೋದು. ಹ್ಯಾವ್ ಅವರ್ ಫುಡ್ ಹ್ಯಾಬಿಟ್ಸ್ ಆ್ಯಂಡ್ ಕುಕಿಂಗ್ ಪ್ರಾಕ್ಟೀಸಸ್ ಚೇಂಜ್ಡ್ ಓವರ್ ಟೈಮ್? ಹಾಗಿದ್ದರೆ ನಾವು ಅಡುಗೆ ಮಾಡುವ ವಿಧಾನ ಅಥವಾ ಆಹಾರವನ್ನು ತಯಾರಿಸುವ ಪದ್ಧತಿಯೂ ಕೂಡ ಒಂದು ಕಾಲದಿಂದ ಇನ್ನೊಂದು ಕಾಲಕ್ಕೆ ಚೇಂಜ್ ಆಗಿದೆಯಾ ಅಂತ ಕೇಳಿದ್ದಾರೆ. ಸೊ let us see what is that. They have given one activity. Let us interact and find out. Prepare a list of questions for gathering information from elderly people about their food habits and cooking practices. ನೀವು ದೊಡ್ಡವ್ರನ್ನ ಕೇಳೋದಕ್ಕೋಸ್ಕರ ಅಂದರೆ ಅವ್ರು ಹೇಗೆ ಅಡುಗೆ ಮಾಡ್ತಾಯಿದ್ರು, ಯಾವ್ಯಾವ ರೀತಿಯ ಅಡುಗೆಯನ್ನು ಮಾಡ್ತಿದ್ರು ಅನ್ನೋದನ್ನು ಕೇಳೋದಕ್ಕೆ ಕೆಲವೊಂದು ಕ್ವೆಶನ್ಸನ್ನು ನೀವು ಪಟ್ಟಿ ಮಾಡ್ಕೊಳ್ಳಿ. ಫಾಲೋಯಿಂಗ್ ಆರ್ ಸಮ್ ಆಫ್ ದ ಸ್ಯಾಂಪಲ್ ಕ್ವೆಶನ್ಸ್. ಕೆಳಗಡೆ ಒಂದಿಷ್ಟು ಕ್ವೆಶನ್ಸನ್ನು ಅವ್ರು ಆಗಲೇ ಕೊಟ್ಟಿದ್ದಾರೆ. ಫಸ್ಟ್ ಒನ್ನು, ವಾಟ್ ಕೈಂಡ್ ಆಫ್ ಫುಡ್ ಡು ಯು ಸ್ಟಿಲ್ ಈಟ್ ಆ್ಯಂಡ್ ವಾಟ್ ಈಸ್ ನ್ಯೂ? ನೀವು ಮೊದಲು ತಿಂತಾ ಇದ್ದ ಹಾಗೆ ಈಗಲೂ ಕೂಡ ಯಾವ ಆಹಾರವನ್ನು ಸೇವಿಸ್ತೀರಾ, ಅದನ್ನು ಬಿಟ್ಟು ಬೇರೆ ಹೊಸದಾಗಿ ಯಾವ ಆಹಾರ ತಿಂತೀರಾ ಅಂತ ಕೇಳಬಹುದು. ದೆನ್ ವಾಟ್ ಆರ್ ದ ಚೇಂಜಸ್ ಇನ್ ಕುಕಿಂಗ್ ಪ್ರಾಕ್ಟೀಸಸ್ ಓವರ್ ಟೈಮ್? ಅಂದರೆ ಮೊದಲು ನೀವು ಹೇಗೆ ಅಡುಗೆ ಮಾಡ್ತಿದ್ರಿ, ಇವಾಗ ಹೇಗೆ ಅಡುಗೆ ಮಾಡ್ತೀರಾ, ಏನಾದರೂ ಚೇಂಜ್ ಆಗಿದೆಯಾ ಅಂತ ಕೇಳಬಹುದು. ದೆನ್ ವಾಟ್ ಹ್ಯಾಸ್ ಕಾಸ್ಡ್ ದೀಸ್ ಚೇಂಜಸ್? ಏನಕ್ಕೆ ಈ ಚೇಂಜ್ ಆಗಿದೆ ಅಂತ ಕೂಡ ನೀವು ದೊಡ್ಡವ್ರನ್ನ ಕೇಳಬಹುದು. ದೆನ್ ಕಂಡಕ್ಟ್ ಇಂಟರ್ವ್ಯೂಸ್ ವಿತ್ ಸಮ್ ಎಲ್ಡರ್ಲಿ ಪೀಪಲ್ ಬೇಸ್ಡ್ ಆನ್ ದ ಕ್ವೆಶನ್ಸ್ ಪ್ರಿಪೇರ್ಡ್. ನೀವು ಇದೇ ರೀತಿ ಸಾಕಷ್ಟು ಕ್ವೆಶನ್ಗಳನ್ನು ಪಟ್ಟಿ ಮಾಡಿಕೊಂಡು ದೊಡ್ಡವ್ರ ಹತ್ರ ಕೇಳಿ ಉತ್ತರವನ್ನು ಪಡ್ಕೊಳ್ಬಹುದು. ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಏನೇನು ಕೊಟ್ಟಿದ್ದಾರೆ. ಟ್ರೆಡಿಷ್ನಲ್ ಸ್ಟವ್, ಮೊದಲು ಸೌದೆ ಉರಿಯನ್ನು ಉಪಯೋಗಿಸ್ಕೊಂಡು ಅಡುಗೆ ಮಾಡ್ತಿದ್ರು, ಆದರೆ ಇವಾಗ ಮಾಡರ್ನ್ ಗ್ಯಾಸ್ ಸ್ಟವ್. ದೇ ವಿಲ್ ಯೂಸ್ ದ ಗ್ಯಾಸ್ ಸ್ಟೋವ್ಸ್ ಟು ಕುಕ್ ದ ಫುಡ್. ದೆನ್ ಬಿಫೋರ್ ಆ್ಯಂಡ್ ಆಲ್ ದೇ ಯೂಸ್ ಟು ಗ್ರೈಂಡ್ ಥ್ರೂ ದ ಸ್ಟೋನ್. ಹೌದಲ್ವ? ರುಬ್ಗುಂಡು ಇಟ್ಕೊಂಡು ರುಬ್ತಾ ಇದ್ದು ಚಟ್ನಿನಾಗಲಿ ಹಿಟ್ಟನ್ನಾಗಲಿ, ಆದರೆ ಇವಾಗ ಮಿಕ್ಸರ್ ಗ್ರೈಂಡರ್ನ ಯೂಸ್ ಮಾಡಿಕೊಂಡು ನಾವು ರುಬ್ತೀವಿ. ಹೌದಲ್ವಾ? ದೀಸ್ ಆರ್ ದ ಚೇಂಜಸ್ ಇನ್ ಕುಕಿಂಗ್ ಟೂಲ್ಸ್ ಓವರ್ ಟೈಮ್. ಹಾಗೆ ನೋಡ್ತಾ ಹೋದರೆ ವಾಟ್ ಆರ್ ಯುವರ್ ಫೈಂಡಿಂಗ್ಸ್ ಫ್ರಮ್ ದ ಇಂಟರ್ವ್ಯೂಸ್ ಯು ಕಂಡಕ್ಟೆಡ್? ಆ ಇಂಟರ್ವ್ಯೂ ಮಾಡಾದಮೇಲೆ ನಿಮ್ಗೆ ಏನು ಚೇಂಜ್ ಅನ್ನಿಸ್ತು ಅನ್ನೋದನ್ನು ನೀವು ತಿಳ್ಕೊಳ್ಬೇಕು. ದೆನ್ ಕುಕಿಂಗ್ ಪ್ರಾಕ್ಟೀಸಸ್ ಆಲ್ಸೋ ಕಾಲ್ಡ್ ಕ್ಯುಲಿನರಿ ಪ್ರಾಕ್ಟೀಸಸ್ ಹ್ಯಾವ್ ಚೇಂಜ್ಡ್ ಓವರ್ ಟೈಮ್. ಆಹಾರ ಪದ್ಧತಿ ಅಥವಾ ಆಹಾರ ಮಾಡುವಂತಹ ಪದ್ಧತಿ ಏನಾಗಿದೆ, ಒಂದು ಕಾಲದಿಂದ ಇನ್ನೊಂದು ಕಾಲಕ್ಕೆ
ಚೇಂಜ್ ಆಗಿದೆ. ಅದನ್ನು ನಾವು ಕ್ಯುಲಿನರಿ ಪ್ರಾಕ್ಟೀಸಸ್ ಅಂತ ಕರಿತೀವಿ, ಅಂದರೆ ಕುಕಿಂಗ್ ಪ್ರಾಕ್ಟೀಸ್. ದೆರ್ ಈಸ್ ಅ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ಟ್ರೆಡಿಷ್ನಲ್ ಆ್ಯಂಡ್ ಮಾಡರ್ನ್ ಕ್ಯುಲಿನರಿ ಪ್ರಾಕ್ಟೀಸಸ್. ಆಹಾರ ತಯಾರಿಸುವ ಪದ್ಧತಿ ಟ್ರೆಡಿಷ್ನಲ್ ಅಂದರೆ ಮೊದಲು ಮಾಡ್ತಿದ್ವಲ್ವ ಅದು, ಮಾಡರ್ನ್ ಅಂತ ಅಂದರೆ ಈಗಿನ ಕಾಲದಲ್ಲಿ ಅಡುಗೆ ಮಾಡುವಂತಹ ಆಹಾರ ತಯಾರಿಸುವಂತಹ ಪದ್ಧತಿ ಏನಾಗಿದೆ, ಕಂಪ್ಲೀಟಾಗಿ ಚೇಂಜ್ ಆಗ್ತಾ ಬಂದಿದೆ. ಅರ್ಲಿಯರ್ ಮೋಸ್ಟ್ ಕುಕ್ಕಿಂಗ್ ವಾಸ್ ಡನ್ ಯೂಸಿಂಗ್ ಚುಲ್ಹಾ, ಅಂದರೆ ಸ್ಟೋವ್ ಇರ್ತಲ್ವ, ಸೌದೆ ಒಲೆ ಅಂತೀವಲ್ವ, ಅದನ್ನು ಯೂಸ್ ಮಾಡಿಕೊಂಡು ಮೊದಲು ಅಡುಗೆಯನ್ನು ಮಾಡ್ತಿದ್ರು. ಆದರೆ ನವೆಡೇಸ್ ಮೋಸ್ಟ್ ಆಫ್ ಅಸ್ ಕುಕ್ ಯೂಸಿಂಗ್ ಅ ಮಾಡರ್ನ್ ಗ್ಯಾಸ್ ಸ್ಟವ್. ಆದರೆ ಇವಾಗ ಎಲ್ಲೂ ಕೂಡ ನಾವು ಸೌದೆ ಒಲೆ ಹಚ್ಚಿ ಅಡುಗೆ ಮಾಡೋದನ್ನ ನೋಡೋದು ತುಂಬ ರೇರು, ಹೌದಲ್ವಾ? ಇವಾಗ ಎಲ್ಲರೂ ಕೂಡ ಗ್ಯಾಸ್ ಸ್ಟವ್ನ ಬಳಸಿ ಅಡುಗೆಯನ್ನು ಮಾಡ್ತಾರೆ. ದೆನ್ ಅರ್ಲಿಯರ್ ಮೋಸ್ಟ್ ಗ್ರೈಂಡಿಂಗ್ ವಾಸ್ ಡನ್ ಮ್ಯಾನ್ಯುಯಲಿ ಯೂಸಿಂಗ್ ಸಿಲ್ಬಟ್ಟ. ಸಿಲ್ಬಟ್ಟ ಅಂತ ಅಂದರೆ ಕಲ್ಲನ್ನು ಸ್ಟೋನ್ ಗ್ರೈಂಡರು, ಕಲ್ಲನ್ನು ಉಪಯೋಗಿಸ್ಕೊಂಡು ರುಬ್ತಾ ಇದ್ರು ಮೊದಲೆಲ್ಲ. ಬಟ್ ದೀಸ್ ಡೇಸ್ ವಿ ಯೂಸ್ ಎನ್ ಎಲೆಕ್ಟ್ರಿಕಲ್ ಗ್ರೈಂಡರ್ ಫಾರ್ ಈಸ್ ಆಫ್ ಗ್ರೈಂಡಿಂಗ್. ಆದರೆ ಇವಾಗ ಎಲ್ಲರೂ ಮಿಕ್ಸಿ ಮತ್ತು ಗ್ರೈಂಡರನ್ನು ಯೂಸ್ ಮಾಡಿಕೊಂಡು ಏನೇ ಇದ್ರೂ ರುಬ್ಕೊಳ್ತೀವಿ. ಫೈಂಡ್ ಔಟ್ ವಾಟ್ ವೇರ್ ದಿ ಅದರ್ ವೇಸ್ ಆಫ್ ಕುಕ್ಕಿಂಗ್ ಆ್ಯಂಡ್ ಗ್ರೈಂಡಿಂಗ್. ನೀವು ಇನ್ನೂ ಈ ಆಹಾರವನ್ನು ತಯಾರಿಸ್ಲಿಕ್ಕಾಗಲಿ ಅಥವಾ ಕುಕ್ ಮಾಡೋದಕ್ಕೆ, ರುಬ್ಬೋದಕ್ಕೆ ಬೇರೆ ಏನೇನನ್ನು ಯೂಸ್ ಮಾಡ್ತಾಯಿದ್ರು ಅಂತ ನೀವು ಹೆಚ್ಚಾಗಿ ತಿಳ್ಕೊಬೋದು. ವೈ ಹ್ಯಾವ್ ದೀಸ್ ಕ್ಯುಲಿನರಿ ಪ್ರಾಕ್ಟೀಸಸ್ ಚೇಂಜ್ಡ್ ಓವರ್ ಟೈಮ್. ಯಾಕೆ ಈ ಒಂದು ಅಡುಗೆ ಮಾಡುವಂತಹ ಪದ್ಧತಿ ಬದಲಾಗ್ತಾ ಹೋಯಿತು? These changes may be due to factors such as technological development, improved transportation and better communication. ಏನಕ್ಕೆ ಚೇಂಜ್ ಆಗಿರಬಹುದು ಆಹಾರ ತಯಾರಿಸುವಂತಹ ಪದ್ಧತಿ ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್. ಟೆಕ್ನಾಲಜಿ ಡೆವಲಪ್ ಆದಮೇಲೆ ಗ್ಯಾಸ್ ಸ್ಟೋವು, ಗ್ರೈಂಡರ್ ಆಗಿರಲಿ, ಅವನ್ ಆಗಿರಲಿ ಅದೆಲ್ಲ ಕಂಡು ಹಿಡಿದಿದ್ದು, ಹೌದಲ್ವಾ? ಸೊ ಟೆಕ್ನಾಲಜಿ ಡೆವಲಪ್ಮೆಂಟಿಂದ ಆಗಿರಬಹುದು. ಅಥವಾ ಟ್ರಾನ್ಸ್ಪೋರ್ಟೇಷನ್, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದು ಕೂಡ ಏನಾಗಿದೆ, ದೇಶದಿಂದ ದೇಶಕ್ಕೇ ನಾವು ಟ್ರಾನ್ಸ್ಪೋರ್ಟ್ ಮಾಡ್ಕೊಳ್ತೀವಿ, ಹೌದಲ್ವಾ? ಆದ್ದರಿಂದ ಚೇಂಜ್ ಆಗಿರಬಹುದು. ಆ್ಯಂಡ್ ಬೆಟರ್ ಕಮ್ಯುನಿಕೇಷನ್, ಒಬ್ಬರಿಂದ ಒಬ್ಬರು, ಇವಾಗ ಕೆಲವೊಬ್ಬರಿಗೆ ಮಿಕ್ಸಿ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಅಂದರೆ ಯಾರೋ ಒಬ್ಬರು ಹೇಳ್ತಾರೆ, ಯಾಕೆ ಇನ್ನೂ ಕಲ್ಲಲ್ಲಿ ರುಬ್ತೀರಾ, ನೋಡಿ ಈ ಥರ ಒಂದು ಮೆಷಿನ್ ಬಂದಿದೆ, ಇದರಲ್ಲಿ ಹಿಟ್ಟು ಹಾಕಿದ್ರೆ ಸಾಕು, ಏನೇನು ಬೇಕೋ ಹಾಕಿದ್ರೆ ಸಾಕು, ನೀಟಾಗಿ ರುಬ್ಬತ್ತೆ, ಟೈಮು ಕೂಡ ಕಡಿಮೆ ಆಗುತ್ತೆ, ಶ್ರಮ ಕೂಡ ಇರೋದಿಲ್ಲ ಅಂತ. ಹೀಗೆ ಕಮ್ಯುನಿಕೇಟ್ ಆಗಿ ಏನಾಗ್ತಾ ಇರುತ್ತೆ, ಆಬ್ವಿಯಸ್ಲಿ ಎಲ್ರಿಗೂ ಸಹ ವಿಷಯ ತಿಳಿತಾ ಹೋಗುತ್ತೆ. ಆದ್ದರಿಂದ ಮೊದಲು ತಯಾರಿಸ್ತಿದ್ದಂತಹ ಆಹಾರ ಪದ್ಧತಿಗೂ ಈಗಿನ ಪದ್ಧತಿಗಳಿಗೂ ಈ 3 ಕಾರಣಗಳಿಂದ ಚೇಂಜ್ ಆಗಿರಬಹುದು ಅಂತ ಇವರು ಕೊಟ್ಟಿದ್ದಾರೆ. ಹಾಗೆ ಮುಂದೆ ನೋಡ್ತಾ ಹೋದರೆ ವಾಟ್ ಆರ್ ದ ಕಾಂಪೋನೆಂಟ್ಸ್ ಆಫ್ ಫುಡ್ ನೋಡಿ, ಆ್ಯಂಡ್ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಯೋರ್ ಚಾಪ್ಟರ್, ವಾಟ್ ಯು ಹ್ಯಾವ್ ಟು ಲರ್ನ್, ಕಾಂಪೋನೆಂಟ್ಸ್ ಆಫ್ ಫುಡ್. ಸೊ ಹಾಗಿದ್ರೆ ಕಾಂಪೋನೆಂಟ್ಸ್ ಆಫ್ ಫುಡ್ ಅಂದರೆ ಏನು? ಮೆದು ಆ್ಯಂಡ್ ಮಿಷ್ಟಿ ವಿಸಿಟ್ ದ ಟ್ರೆಡಿಷ್ನಲ್ ಫುಡ್ ಫೆಸ್ಟಿವಲ್ ಆರ್ಗನೈಸ್ಡ್ ಇನ್ ದ ಸ್ಕೂಲ್. ಮೆದು ಮತ್ತು ಮಿಷ್ಟಿ ಏನು ಮಾಡ್ತಾರೆ, ಅವ್ರ ಸ್ಕೂಲಲ್ಲಿ ಒಂದು ಫುಡ್ ಫೆಸ್ಟಿವಲನ್ನು ಹಾಕಿರ್ತಾರೆ, ಅಲ್ಲಿಗೆ ಹೋಗ್ತಾರೆ. ದ ಥೀಮ್ ಆಫ್ ದ ಫೆಸ್ಟಿವಲ್ ಈಸ್ ಈಟ್ ಹೆಲ್ದಿ ಲೀವ್ ಹೆಲ್ದಿ. ಅಲ್ಲಿ ಏನಿರುತ್ತೆ ಥೀಮು, ಈಟ್ ಹೆಲ್ದಿ ಲೀವ್ ಹೆಲ್ದಿ, ಅಂದರೆ ಆರೋಗ್ಯಕರವಾದಂಥದ್ದನ್ನು ತಿನ್ನಿ ಆರೋಗ್ಯವಾಗಿರಿ ಅಂತ ಅಲ್ಲಿ ಒಂದು ಥಾಟನ್ನು ಹಾಕಿರ್ತಾರೆ. ಸೊ ದ ಫೆಸ್ಟಿವಲ್ ಫೀಚರ್ಸ್ ವೇರಿಯಸ್ ಸ್ಟಾಲ್ಸ್ ಡಿಸ್ಪ್ಲೇಯಿಂಗ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಟ್ರೆಡಿಷ್ನಲ್ ಡಿಶಸ್. ಎಲ್ಲ ಒಂದು ಆ ಸ್ಟಾಲಲ್ಲಿ ಏನೇನಿರುತ್ತೆ ವಿಧವಾದಂತಹ ಆಹಾರಗಳನ್ನು ಅಲ್ಲಿ ಇಟ್ಟಿರ್ತಾರೆ. ಡಾಕ್ಟರ್ ಪೋಷಿತಾ, ಅ ನ್ಯೂಟ್ರಿಷನಲ್ ಎಕ್ಸ್ಪರ್ಟ್, ಎಕ್ಸ್ಪ್ಲೇನ್ಸ್ ಟು ದ ಸ್ಟೂಡೆಂಟ್ಸ್ ದ್ಯಾಟ್ ಹೆಲ್ತ್ ಈಸ್ ದಿ ಅಲ್ಟಿಮೇಟ್ ವೆಲ್ತ್. ಇದೆಷ್ಟು ನಿಜ ಅಲ್ವಾ? ಇವಾಗ ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರೂ ಆರೋಗ್ಯ ಹಾಳಾದರೆ ಅದನ್ನು ಮತ್ತೆ ಸರಿಪಡಿಸ್ಕೊಳ್ಳೋದು ಕಷ್ಟ. ಸೊ ಟ್ರೂಲಿ ಸ್ಪೀಕಿಂಗ್, ಹೆಲ್ತ್ ಈಸ್ ಅಲ್ಟಿಮೇಟ್ ವೆಲ್ತ್. ಆರೋಗ್ಯವೇ ಭಾಗ್ಯ. ಆರೋಗ್ಯ ಇದ್ದರೆ ಪ್ರತಿಯೊಂದನ್ನು ಕೂಡ ನೀವು ಸಂಪಾದಿಸಬಹುದು. ಸೊ ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಡಾಕ್ಟರ್ ಪೋಷಿತಾ ಮೀನ್ಸ್ ಬೈ ದಿಸ್ ಸ್ಟೇಟ್ಮೆಂಟ್. ಡಾಕ್ಟರ್ ಪೋಷಿತಾ ಹೇಳಿದ್ರಲ್ವ, ಅದರ ಅರ್ಥ ಏನು ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ಹ್ಯಾವ್ ಯು ಎವರ್ ಮಿಸ್ಡ್ ಅ ಮೀಲ್? ಯಾವಾಗಾದರೂ ನೀವು ಊಟನ ಮಾಡದೇ ಇದ್ದೀರಾ? ಹೌ ಡು ಯು ಫೀಲ್ ವೆನ್ ಯು ಮಿಸ್ ಅ ಮೀಲ್? ಅಕಸ್ಮಾತ್ ಏನಾದರೂ ಉಪವಾಸ ಇದ್ದಿದ್ದೇ ಆದಲ್ಲಿ ನಿಮಗೆ ಹೇಗೆ ಅನಿಸುತ್ತೆ ಆವಾಗ? ವಿ ಫೀಲ್ ಟಯರ್ಡ್ ಆ್ಯಂಡ್ ಲೆಸ್ ಎನರ್ಜಿಟಿಕ್ ವೆನ್ ವಿ ಡು ನಾಟ್ ಈಟ್ ಫಾರ್ ಸಮ್ ಟೈಮ್. ಸ್ವಲ್ಪ ಹೊತ್ತಿನ ಕಾಲ ನಾವು ಊಟ ಮಾಡದೆ ಹಾಗೆ ಇದ್ದರೆ ನಮಗೆ ಹೇಗೆ ಫೀಲ್ ಆಗುತ್ತೆ? ಸುಸ್ತಾಗಿರೋ ಥರ ಅಥವಾ ಎನರ್ಜಿ ಇಲ್ಲದೆ ಇರೋ ಥರ ನಮಗೆ ಫೀಲು ಆಗುತ್ತೆ. ವೈ ಡು ಯು ಥಿಂಕ್ ಅ ಮ್ಯಾರಥಾನ್ ರನ್ನರ್ ಡ್ರಿಂಕ್ಸ್ ಗ್ಲೂಕೋಸ್ ವಾಟರ್ ಡ್ಯೂರಿಂಗ್ ಆ್ಯಂಡ್ ಆಫ್ಟರ್ ಅ ರೇಸ್? ಸೊ ಯು ಮೇ ಥಿಂಕ್ ಅಬೌಟ್ ದಿಸ್, ಕರೆಕ್ಟ್? ಇಫ್ ಯು ಆರ್ ಪಾರ್ಟಿಸಿಪೇಟಿಂಗ್ ಇನ್ ಎನಿ ಆಫ್ ದ ಮ್ಯಾರಥಾನ್ಸ್, ರನ್ನಿಂಗ್ ರೇಸು ಮ್ಯಾರಥಾನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರೆ
ಓಡೋದಕ್ಕಿಂತ ಮುಂಚೆ ಮತ್ತು ಓಡಿ ಆದಮೇಲೆ ಅಲ್ಲಿ ಆಟಗಾರರು ಏನು ಮಾಡ್ತಾರೆ, ಗ್ಲೂಕೋಸ್ ವಾಟರನ್ನು ಕುಡಿತಾರೆ. ಯಾಕೆ ಅದು? ನಾವು ಸಿ, ಗ್ಲೂಕೋಸ್ ಪ್ರೊವೈಡ್ಸ್ ಇನ್ಸ್ಟೆಂಟ್ ಎನರ್ಜಿ. ಏನಕ್ಕೆ ಆ ಥರ ಮಾಡ್ತಾರೆ ಅವರು? ಬಿಕಾಸ್ ಗ್ಲೂಕೋಸ್ ಈಸ್ ಗೋಯಿಂಗ್ ಟು ಪ್ರೊವೈಡ್ ಅಸ್ ದ ಇನ್ಸ್ಟೆಂಟ್ ಎನರ್ಜಿ. ಇನ್ಸ್ಟೆಂಟ್ ಎನರ್ಜಿ ಅಂದರೆ ಏನಪ್ಪ? ತಕ್ಷಣಕ್ಕೆ ಬೇಕಾದಂತಹ ಶಕ್ತಿಯನ್ನು ಗ್ಲೂಕೋಸು ಕೊಡುತ್ತೆ. ಗ್ಲೂಕೋಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಕಾರ್ಬೋಹೈಡ್ರೇಟ್. ಗ್ಲೂಕೋಸ್ ಯಾವುದಕ್ಕೆ ಎಕ್ಸಾಂಪಲ್ಲು? ಫಾರ್ ದ ಕಾರ್ಬೋಹೈಡ್ರೇಟ್. ಅದು ಕಾರ್ಬೋಹೈಡ್ರೇಟಿಗೆ ಒಂದು ಎಕ್ಸಾಂಪಲ್ಲು. ನಾವು ಕಾರ್ಬೋಹೈಡ್ರೇಟ್ಸ್ ಅಂದರೆ ಏನು? ಕಾರ್ಬೋಹೈಡ್ರೇಟ್ಸ್ ಆರ್ ಒನ್ ಆಫ್ ದ ಪ್ರೈಮರಿ ಸೋರ್ಸಸ್ ಆಫ್ ಎನರ್ಜಿ ಇನ್ ಅವರ್ ಡಯೆಟ್. ನಮಗೆ ಶಕ್ತಿ ಬೇಕು ಅಂತ ಅಂದರೆ ಅದಕ್ಕೆ ಮುಖ್ಯವಾಗಿ ಬೇಕಾದದ್ದು ಏನು ನಮ್ಮ ಬಾಡಿಗೆ? ಕಾರ್ಬೋಹೈಡ್ರೇಟ್ಸ್. ಅದು ಪ್ರೈಮರಿ ಸೋರ್ಸು. ಸಿರಿಯಲ್ಸ್ ಲೈಕ್ ವೀಟ್, ರೈಸ್, ಮೇಸ್, ವೆಜಿಟೇಬಲ್ಸ್ ಲೈಕ್ ಪೊಟ್ಯಾಟೊ, ಸ್ವೀಟ್ ಪೊಟ್ಯಾಟೊ ಆ್ಯಂಡ್ ಫ್ರೂಟ್ಸ್ ಲೈಕ್ ಬನಾನಾ, ಪೈನಾಪಲ್ ಆ್ಯಂಡ್ ಮ್ಯಾಂಗೋ ಆರ್ ಸಮ್ ಆಫ್ ದ ಸೋರ್ಸಸ್ ಆಫ್ ಕಾರ್ಬೋಹೈಡ್ರೇಟ್ಸ್. ಸೊ ಅಕ್ಕಿ, ಗೋಧಿ, ಜೋಳ, ಆಲೂಗಡ್ಡೆ, ಗೆಣಸು, ಬಾಳೆಹಣ್ಣು, ಪೈನಾಪಲ್ಲು, ಮಾವಿನ ಹಣ್ಣು, ಸೊ ಇಂಥದ್ರಲ್ಲಿ ಏನಾಗಿದೆ, ಕಾರ್ಬೋಹೈಡ್ರೇಟು ತುಂಬ ಹೆಚ್ಚಾಗಿ ಇರುತ್ತೆ. ಯು ಕ್ಯಾನ್ ಸಿ ಸಮ್ ಆಫ್ ದ ವೆಜಿಟೇಬಲ್ಸ್, ಫ್ರೂಟ್ಸ್ ಆ್ಯಂಡ್ ದ ಸೀರಿಯಲ್ಸ್ ವಿಚ್ ಬೇಸಿಕಲಿ ಹ್ಯಾವ್ ದ ಕಾರ್ಬೋಹೈಡ್ರೇಟ್ಸ್. ಇಷ್ಟರಲ್ಲಿ ಹೆಚ್ಚಾಗಿ ಕಾರ್ಬೋಹೈಡ್ರೇಟನ್ನು ನಾವು ನೋಡಬಹುದು. ಹಾಗೆ ನೋಡ್ತಾ ಹೋದರೆ, ಡೂ ಯು ನೋ ದ್ಯಾಟ್ ಕಾಮನ್ ಶುಗರ್ ಈಸ್ ಆಲ್ಸೋ ಅ ಟೈಪ್ ಆಫ್ ಕಾರ್ಬೋಹೈಡ್ರೇಟ್? ನಿಮ್ಮ ಮನೆಯಲ್ಲಿ ಬಳಸ್ತಿರಲ್ಲ ಕಾಮನ್ ಆಗಿ ಶುಗರನ್ನು, ಸಕ್ಕರೆಯನ್ನು, ಅದು ಕೂಡ ಒಂದು ತರಹದ ಕಾರ್ಬೋಹೈಡ್ರೇಟ್. ಯಾಕಂದರೆ ಅದನ್ನು ನಾವು ಶುಗರ್ ಕೇನಿಂದನೇ ಮಾಡೋದು, ಹೌದಲ್ವಾ? ಕಬ್ಬಿನಿಂದನೇ ಮಾಡೋದು. ಸೊ ಕಬ್ಬು ಕಾರ್ಬೋಹೈಡ್ರೇಟನ್ನು ಹೊಂದಿರುತ್ತೆ. ವೈ ಡು ಯು ಥಿಂಕ್ ವಿ ಪ್ರಿಫರ್ ಟು ಹ್ಯಾವ್ ಲಡ್ಡೂಸ್ ಆ್ಯಸ್ ಅ ಪಾರ್ಟ್ ಆಫ್ ಅವರ್ ಟ್ರೆಡಿಷ್ನಲ್ ಡಯಟ್ ಇನ್ ವಿಂಟರ್ಸ್? ಚಳಿಗಾಲದಲ್ಲಿ ಎಲ್ಲರೂ ಲಡ್ಡುಗಳನ್ನು ತಿನ್ನಿ ಅಂತ ಹೇಳ್ತಾರೆ, ಹೌದಲ್ವಾ? ಅದು ಯಾಕೆ ಅನ್ನೋದಾದರೆ, ಬೇಸನ್ ಆರ್ ವೀಟ್ ಫ್ಲೋರ್, ಗೋಧಿ ಹಿಟ್ಟು ಅಂತೀವಲ್ಲ ಅದು, ಆ್ಯಂಡ್ ಗೀ ಆರ್ ಅಮಾಂಗ್ ದ ಮೇನ್ ಇಂಗ್ರೀಡಿಯೆಂಟ್ಸ್ ಆಫ್ ಲಡ್ಡೂಸ್ ಅಲಾಂಗ್ ವಿತ್ ಅ ಗೂಂದ್. ಗೂಂದ್ ಅಂತ ಅಂದರೆ ಎಡಿಬಲ್ ಗಮ್, ಅದನ್ನು ನಾವು ಅಂಟು ಅಂತ ಕರಿತೀವಿ, ಸರಿನಾ? ಸೊ ಈ 3 ಇಂಗ್ರೀಡಿಯೆಂಟ್ಸು, ಅದ್ರ ಜೊತೆಗೆ ನಟ್ಸ್ ಆ್ಯಂಡ್ ಸೀಡ್ಸ್, ಇದನ್ನೆಲ್ಲ ಹಾಕಿ ಈ ಉಂಡೆಗಳನ್ನು ಕಟ್ತಾರೆ. Ghee and various kinds of oils are grouped under another kind of food component which is called as fat. Okay, before going to this, ಈ ಒಂದು ಚಳಿಗಾಲದಲ್ಲಿ ಈ ಉಂಡೆಯನ್ನು ತಿನ್ನಿ ಅಂತ ಯಾಕೆ ಹೇಳ್ತಾರೆ ನೋಡಿ? ಅದರಲ್ಲಿ ಏನೇನಿದೆ? ಗಮ್ ಇದೆ, ಎಡಿಬಲ್ ಗಮ್, ಗೂಂದಿದೆ, ಆಮೇಲೆ ತುಪ್ಪ, ಹೌದಲ್ವಾ? ಇದರಲ್ಲೂ ಎಲ್ಲದರಲ್ಲೂ ಏನಿರುತ್ತೆ? ಆಯಿಲು. ಸೊ ಅದರಲ್ಲಿ ಜಾಸ್ತಿ ಕೊಬ್ಬಿನಂಶ ಇರುತ್ತೆ, ಫ್ಯಾಟ್ ಇರುತ್ತೆ. ಸೊ ಚಳಿಗಾಲದಲ್ಲಿ ನೀವು ತಿಂದಾಗ ಏನಾಗುತ್ತೆ, ಅದು ನಿಮಗೆ ಬೆಚ್ಚಗೆ, ನಿಮ್ಮ ಮೈ ಬೆಚ್ಚಗಿರೋದಕ್ಕೆ ಸಹಾಯ ಮಾಡುತ್ತೆ. ಇಲ್ಲಿ ನೋಡಿ, ಎಸ್, ಮೈ ಗ್ರ್ಯಾಂಡ್ ಮಾ ಟೋಲ್ಡ್ ಮಿ ದ್ಯಾಟ್ ಲಡ್ಡೂಸ್ ರಿಚ್ ಇನ್ ಗೀ ಆ್ಯಂಡ್ ನಟ್ಸ್ ಪ್ರೊವೈಡ್ ಎನರ್ಜಿ ಟು ಕೀಪ್ ಅಸ್ ವಾರ್ಮ್. ಚಳಿಗಾಲದಲ್ಲಿ ಅದನ್ನು ತಿನ್ನೋದ್ರಿಂದ ನಮಗೆ ನಮ್ಮ ಮೈ ಏನಾಗಿರುತ್ತೆ, ಬೆಚ್ಚಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಚಳಿಗಾಲದಲ್ಲಿ ತಿನ್ನೋದು. ಬೆಚ್ಚಗಿಡೋದು ಏನಕ್ಕೆ ಅಂತ ಅಂದರೆ, ಇಟ್ ಹ್ಯಾಸ್ ಮೋರ್ ಫ್ಯಾಟ್ ಇನ್ ಇಟ್. ಫ್ಯಾಟ್ ಕಂಟೆಂಟ್, ಕೊಬ್ಬಿನಂಶ ಜಾಸ್ತಿ ಆದಂಗೆ ಏನಾಗುತ್ತೆ, ನಮಗೆ ಚಳಿ ಹೆಚ್ಚಾಗಿ ಆಗೋದಿಲ್ಲ. ದೆನ್ ಸೋರ್ಸಸ್ ಆಫ್ ಫ್ಯಾಟ್ಸ್ ಕ್ಯಾನ್ ಬಿ ಫ್ರಮ್ ಪ್ಲ್ಯಾಂಟ್ಸ್ ಆರ್ ಆ್ಯನಿಮಲ್ಸ್. ಸಸ್ಯ ಮತ್ತು ಪ್ರಾಣಿ ಎರಡರಿಂದನೂ ಕೂಡ ನಮಗೆ ಫ್ಯಾಟು ಸಿಗ್ತಾ ಹೋಗುತ್ತೆ. ನಟ್ಸ್ ಸಚ್ ಆಸ್ ಗ್ರೌಂಡ್ ನಟ್, ವಾಲ್ನಟ್, ಕೋಕೋನಟ್ಸ್ ಆ್ಯಂಡ್ ಆಲ್ಮಂಡ್ಸ್ ಆ್ಯಂಡ್ ಸೀಡ್ಸ್ ಸಚ್ ಆಸ್ ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್ ಆರ್ ಸಮ್ ಸೋರ್ಸ್ ಆಫ್ ಫ್ಯಾಟ್. ಫ್ಯಾಟ್ ಈಸ್ ಅ ಸೋರ್ಸ್ ಆಫ್ ಸ್ಟೋರ್ಡ್ ಎನರ್ಜಿ. ಸ್ಟೋರ್ಡ್ ಎನರ್ಜಿ ಅಂತ ಅಂದರೆ ಏನು? ನಾವು ಆಲ್ರೆಡಿ ಅದು ನಮ್ಮ ಬಾಡಿನಲ್ಲಿ ಸ್ಟೋರ್ ಆಗಿರುತ್ತೆ. ಅಂತಹ ಎನರ್ಜಿಯನ್ನು ನಾವೇನಂತ ಕರಿತೀವಿ? ಫ್ಯಾಟ್ ಅಂತ ಕರಿತೀವಿ. ಸೊ ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ದೇ ಆರ್ ಸಮ್ ಸೋರ್ಸಸ್ ಆಫ್ ಫ್ಯಾಟ್ಸ್. ಸೊ ಇಟ್ ಮೇ ಬಿ ದ ಬಟರ್, ಸನ್ಫ್ಲವರ್ ಸೀಡ್, ವಾಲ್ನಟ್, ಗ್ರೌಂಡ್ ನಟ್, ಸೋಯಾಬೀನ್, ಸೆಸ್ಮೆ ಸೀಡ್ಸ್, ಕ್ಯಾಶ್ಯೂ ನಟ್, ಆಲ್ಮಂಡ್, ಕರ್ಡ್, ಇದೆಲ್ಲವೂ ಕೂಡ ಎಲ್ಲ ತರಹದ ಗೀಗಳು, ಬಟರ್, ಅವೆಲ್ಲವೂ ಕೂಡ ಫ್ಯಾಟನ್ನು ಹೆಚ್ಚಾಗಿ ಆ ಆಹಾರಗಳಲ್ಲಿ ಇರುತ್ತೆ. ದೆನ್ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಫ್ಯಾಟ್ಸ್ ಪ್ರೊವೈಡ್ ಅಸ್ ಎನರ್ಜಿ ಫಾರ್ ಪರ್ಫಾರ್ಮಿಂಗ್ ವೇರಿಯಸ್ ಆ್ಯಕ್ಟಿವಿಟೀಸ್. ನಮ್ಮ ದೇಹ ಸಾಕಷ್ಟು ಆ್ಯಕ್ಟಿವಿಟಿಗಳನ್ನು ಮಾಡಬೇಕು, ಹೌದಲ್ವಾ? ಅದಕ್ಕೆ ಏನು ಬೇಕು? ಶಕ್ತಿ ಬೇಕು. ವಿ ನೀಡ್ ಎನರ್ಜಿ, ಕರೆಕ್ಟ್? ಎನರ್ಜಿ ಬೇಕು. ನಾವು ಮಾಡುವಂತಹ ಕೆಲಸಕ್ಕೆ ಎನರ್ಜಿಯನ್ನು ಕೊಡುವಂತಹ ಕಾಂಪೋನೆಂಟ್ಸ್ಗಳು ಯಾವುದು? ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಫ್ಯಾಟ್ಸ್.
Carbohydrates and fats provide us energy. Therefore, they are called energy giving food. So, which are the energy giving food? ಯಾವುದನ್ನು ನಾವು ಎನರ್ಜಿ ಗಿವಿಂಗ್ ಫುಡ್ ಅಂತ ಕರಿತೀವಿ? ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಫ್ಯಾಟ್ಸ್. ನೆನಪಲ್ಲಿ ಇಟ್ಕೊಳ್ಳಿ ಇದನ್ನು. ಐಡೆಂಟಿಫೈ ಮೋರ್ ಫುಡ್ ಐಟಮ್ಸ್ ದಟ್ ಆರ್ ರಿಚ್ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಫ್ಯಾಟ್ಸ್. ಕಾರ್ಬೋಹೈಡ್ರೇಟ್ಸು ಮತ್ತು ಫ್ಯಾಟ್ಸು ಹೆಚ್ಚಾಗಿರುವಂತಹ ಫುಡ್ಗಳನ್ನು ನೀವು ಲಿಸ್ಟಾಗಿ ಮಾಡ್ಕೋಬೋದು. ಇಲ್ಲಿ ಒಂದು ಬಾಕ್ಸ್ ಕೊಟ್ಟಿದ್ದಾರೆ ನೋಡಿ, ಅಬೌಟ್ ಪೋಲಾರ್ ಬೇರ್. ಪೋಲಾರ್ ಬೇರ್ಸ್ ಅಕ್ಯುಮುಲೇಟ್ ಅ ಲಾಟ್ ಆಫ್ ಫ್ಯಾಟ್ ಅಂಡರ್ ದೇರ್ ಸ್ಕಿನ್. ಸೊ ಫ್ಯಾಟನ್ನು ಏನು ಮಾಡ್ತವೆ ಅವು ತಮ್ಮ ಚರ್ಮದ ಒಳಭಾಗದಲ್ಲಿ ಹೆಚ್ಚಾಗಿ ಶೇಖರಿಸ್ಕೊಂಡಿರ್ತವೆ. ದಿಸ್ ಫ್ಯಾಟ್ ಸರ್ವ್ಸ್ ಆಸ್ ಎನರ್ಜಿ ಸೋರ್ಸ್. ಆ ಒಂದು ಫ್ಯಾಟು ಹಿಮಕರಡಿಗಳಿಗೆ ಏನು ಮಾಡುತ್ತೆ? ಶಕ್ತಿಯನ್ನು ಕೊಡುತ್ತೆ. ಇಟ್ ಸಪೋರ್ಟ್ಸ್ ದೆಮ್ ಡ್ಯೂರಿಂಗ್ ದೇರ್ ಮಂತ್ಸ್ ಲಾಂಗ್ ವಿಂಟರ್ ಸ್ಲೀಪ್. ನೀವು ಕೇಳಿರ್ತೀರ, ಹಿಮಕರಡಿಗಳು ಚಳಿಗಾಲದಲ್ಲಿ ಅಷ್ಟು ತಿಂಗಳುಗಳ ಕಾಲ ಏನಾಗಿರ್ತವೆ? ಹೈಬರ್ನೇಟ್ ಆಗಿರ್ತವೆ. ಅವು ಎದ್ದು ಆಚೆನೇ ಬರಲ್ಲ, ಮಲಗಿಬಿಟ್ಟಿರ್ತವೆ ಅಲ್ವಾ? ದೇ ವಿಲ್ ಬಿ ಅಂಡರ್ ವಿಂಟರ್ ಸ್ಲೀಪ್. ಆವಾಗ ಅವುಗಳ ದೇಹಕ್ಕೆ ಶಕ್ತಿಯನ್ನು ನೀಡೋದು ಯಾವುದು? ಅವುಗಳ ಚರ್ಮದ ಕೆಳಭಾಗದಲ್ಲಿ ಸ್ಟೋರ್ ಆಗಿರುವಂತಹ ಫ್ಯಾಟ್. ಎನೇಬ್ಲಿಂಗ್ ದೆಮ್ ಟು ಸರ್ವೈವ್ ವಿತೌಟ್ ಈಟಿಂಗ್. ಅವುಗಳು ತಿಂದೇ ಇದ್ದರೂ ಕೂಡ ಆರಾಮಾಗಿ ಶಕ್ತಿಯಿಂದ ಜೀವಂತವಾಗಿ ಇರಬಹುದು. ಸೊ ಇಲ್ಲಿವರೆಗೂ ನಾವು ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಫ್ಯಾಟ್ಸ್ ಬಗ್ಗೆ ನೋಡಿದ್ವಿ. ನಾವು ಲೆಟ್ ಅಸ್ ಸಿ ಅಬೌಟ್ ಪ್ರೋಟೀನ್ಸ್. ದೇ ಆರ್ ಆಲ್ಸೋ ಆನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಆರ್ ಫುಡ್. ಪ್ರೋಟೀನ್ಗಳು ಕೂಡ ನಮ್ಮ ದೇಹಕ್ಕೆ ಅತ್ಯಂತ ಅವಶ್ಯಕವಾದದ್ದು. ಮಿಲ್ಕ್ ಪ್ರಾಡಕ್ಟ್ಸ್ ಆ್ಯಂಡ್ ಪಲ್ಸಸ್ ಆರ್ ಗುಡ್ ಸೋರ್ಸ್ ಆಫ್ ಪ್ರೋಟೀನ್. ಹಾಗಿದ್ರೆ ಯಾವುದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಅಂದರೆ ದೇ ವಿಲ್ ಬಿ ಇನ್ ಮಿಲ್ಕ್ ಪ್ರಾಡಕ್ಟ್, ಅಂದರೆ ಆ ಹಾಲಿನಿಂದ ತಯಾರಿಸಿರುವಂತಹ ವಸ್ತುಗಳು, ಮತ್ತು ಪಲ್ಸಸ್ಗಳಲ್ಲಿ ಹೆಚ್ಚಾಗಿ ಇರುತ್ತೆ, ಕಾಳುಗಳಲ್ಲಿ. ದೆನ್ ಸ್ಪೋರ್ಟ್ ಪರ್ಸನ್ಸ್ ನೀಡ್ ಪ್ರೋಟೀನ್ಸ್ ಇನ್ ಲಾರ್ಜರ್ ಕ್ವಾಂಟಿಟೀಸ್ ಟು ಬಿಲ್ಡ್ ದೇರ್ ಮಸಲ್ಸ್. ಸೊ ಸ್ಪೋರ್ಟ್ಸ್ ಆಡೋರೇ ಆಗಿರಲಿ, ಸೊ ಯಾರೇ ಆಗಿರಲಿ, ಮಸಲ್ಸನ್ನು ಬಿಲ್ಡ್ ಮಾಡಬೇಕು ಅಂದರೆ ಅವ್ರಿಗೆ ಹೆಚ್ಚಾಗಿ ಪ್ರೋಟೀನ್ಗಳ ಅವಶ್ಯಕತೆ ಇರುತ್ತೆ. ಸೊ ಯು ವುಡ್ ಹ್ಯಾವ್ ಹರ್ಡ್ ದ ಪರ್ಸನ್ ಹೂ ವಿಲ್ ಬಿ ಗೋಯಿಂಗ್ ಫಾರ್ ದ ಜಿಮ್ಮಿಗೆ ಹೋಗೋರು ಹೇಳ್ತಾರೆ ನಮಗೆ ಪ್ರೋಟೀನ್ ಶೇಕ್ ಕೊಟ್ಟಿದ್ದಾರೆ ಅಥವಾ ಪ್ರೋಟೀನ್ ಹೆಚ್ಚಾಗಿರುವಂತಹ ಆಹಾರವನ್ನು ತಿನ್ನಿ ಅಂತ ಹೇಳಿದ್ದಾರೆ ಅಂತ. ಏನಕ್ಕೆ? ಅವ್ರ ಬಾಡಿನಲ್ಲಿ ಮಸಲ್ ಬೆಳಿಬೇಕು ಅಲ್ವಾ? ಮಸಲ್ಗಳು ಬೆಳಿಬೇಕು ಅಂತ ಅಂದರೆ ಪ್ರೋಟೀನ್ ಅವರಿಗೆ ಬೇಕೇ ಬೇಕು. ಆ್ಯಂಡ್ ಪೀಪಲ್ ಗೆಟ್ ಪ್ರೋಟೀನ್ಸ್ ಫ್ರಮ್ ಪ್ಲ್ಯಾಂಟ್ಸ್ ಆ್ಯಸ್ ವೆಲ್ ಆಸ್ ಆ್ಯನಿಮಲ್ಸ್. ಸೊ ಪ್ರೋಟೀನ್ಗಳು ನಮಗೆ ಸಸ್ಯ ಮತ್ತು ಪ್ರಾಣಿ ಎರಡರಿಂದಲೂ ಸಹ ಸಿಗುತ್ತೆ. ಸಮ್ ಎಕ್ಸಲೆಂಟ್ ಪ್ಲ್ಯಾಂಟ್ ಸೋರ್ಸಸ್ ಆಫ್ ಪ್ರೋಟೀನ್ ಆರ್ ಪಲ್ಸಸ್, ಬೀನ್ಸ್, ಪೀಸ್ ಆ್ಯಂಡ್ ನಟ್ಸ್. ಸೊ ಇಲ್ಲಿ ಬೀನ್ಸ್ಗಳಲ್ಲಿ, ನಟ್ಸ್ಗಳಲ್ಲಿ ಮತ್ತು ಬೇಳೆಕಾಳು ಪಲ್ಸಸ್ಗಳಲ್ಲಿ ಏನಾಗುತ್ತೆ? ಹೆಚ್ಚಿನ ಪ್ರಮಾಣದ ಪ್ರೋಟೀನ್ಗಳು ನಮಗೆ ಸಿಗ್ತಾ ಹೋಗುತ್ತೆ. ಆ್ಯನಿಮಲ್ ಸೋರ್ಸಸ್ ಆಫ್ ಪ್ರೋಟೀನ್ ಆರ್ ಮಿಲ್ಕ್, ಪನೀರ್, ಎಗ್, ಫಿಶ್ ಆ್ಯಂಡ್ ಮೀಟ್. ಅದೇ ಆ್ಯನಿಮಲ್ ಸೋರ್ಸಸ್ ಪ್ರಾಣಿಗಳಿಂದ ಎಲ್ಲಿಂದ ಸಿಗುತ್ತೆ ಅಂದರೆ ಹಾಲಲ್ಲಿ ಸಿಗುತ್ತೆ, ಪನ್ನೀರಲ್ಲಿ, ಎಗ್ ಮೊಟ್ಟೆ, ಫಿಶ್ ಮತ್ತು ಮೀಟ್ ಅಂದರೆ ಮಾಂಸದಲ್ಲಿ ನಮಗೆ ಪ್ರೋಟೀನಿನ ಅಂಶ ಹೆಚ್ಚಾಗಿ ಸಿಗುತ್ತೆ. ಪ್ರೋಟೀನ್ ರಿಚ್ ಫುಡ್ಸ್ ಹೆಲ್ಪ್ ಇನ್ ಗ್ರೋತ್ ಆ್ಯಂಡ್ ರಿಪೇರ್ ಆಫ್ ಅವರ್ ಬಾಡಿ. ನೋಡಿ, ಕಾರ್ಬೋಹೈಡ್ರೇಟ್ಸು ಫ್ಯಾಟ್ಸು ಏನು ಮಾಡುತ್ತೆ? ನಮ್ಮ ಬಾಡಿಗೆ ಎನರ್ಜಿ ಕೊಡುತ್ತೆ, ಹೌದಲ್ವಾ? ಹಾಗೆ ಪ್ರೋಟೀನ್ನ ಫಂಕ್ಷನ್ ಏನು? ನಮ್ಮ ಬಾಡಿ ಬೆಳೆಯೋದಕ್ಕೆ, ಗ್ರೋತ್ ಆಗಲಿಕ್ಕೆ, ಮತ್ತು ಏನಾದರೂ ಕಾಯಿಲೆಗಳಿದ್ದರೆ ಅದನ್ನು ರಿಪೇರ್ ಮಾಡೋದಕ್ಕೆ ಪ್ರೋಟೀನು ಹೆಲ್ಪ್ ಮಾಡುತ್ತೆ. ದೀಸ್ ಆರ್ ದೇರ್ ಫಾರ್ ಕಾಲ್ಡ್ ಆ್ಯಸ್ ಬಾಡಿ ಬಿಲ್ಡಿಂಗ್ ಫುಡ್. ಸೊ ಮಸಲ್ಸ್ಗಳು ಬೆಳಿಬೇಕು, ನಿಮ್ಮ ಬಾಡಿ ಬೆಳವಣಿಗೆ. ನೀವು ಹುಟ್ಟಾಗ ಎಷ್ಟು ಚಿಕ್ಕವರಿದ್ದೀರ, ಈಗಲೂ ಅಷ್ಟು ಚಿಕ್ಕವರಾಗಿದ್ದೀರಾ? ಖಂಡಿತ ಇಲ್ಲ, ಹೌದಲ್ವಾ? ಬೆಳೆದಿದ್ದೀರಾ. ನೋಡಿ, ಚಿಕ್ಕವರಿದ್ದಾಗ ಎಲ್ರಿಗೂ ಕೂಡ ಏನಂತ ಹೇಳ್ತಾರೆ? ಹಾಲು ಕುಡೀರಿ, ಮೊಟ್ಟೆ ತಿನ್ನಿ, ಚೆನ್ನಾಗಿ ಬೇಳೆ ಕಾಳುಗಳನ್ನು ತಿನ್ನಿ, ಹಸಿ ಕಾಳುಗಳನ್ನು ನೆನೆಸಿಟ್ಟು ಮೊಳಕೆ ಬರೆಸಿ ತಿನ್ನಿ ಅಂತ ಹೇಳ್ತಾರೆ, ಹೌದಲ್ವಾ? ಅದರಲ್ಲಿ ಏನು ಜಾಸ್ತಿ ಇರುತ್ತೆ? ಪ್ರೋಟೀನ್ಗಳು ಜಾಸ್ತಿ ಇರುತ್ತೆ. ಪ್ರೋಟೀನ್ ಜಾಸ್ತಿ ಇದ್ದರೆ ಏನು ಮಾಡುತ್ತೆ? ಅದು ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ. ಸೊ ನೀವು ಚೆನ್ನಾಗಿ ಬೆಳಿಬೇಕು ಅಂತ ಅಂದರೆ ಈ ಪ್ರೋಟೀನ್ಗಳು ಹೆಚ್ಚಾಗಿರುವಂತಹ ಆಹಾರವನ್ನು ನೀವು ಸೇವಿಸ್ತಾ ಹೋಗಬೇಕು. ಆ್ಯಂಡ್ ರಿಮೆಂಬರ್ 2 ಪಾಯಿಂಟ್ಸ್. ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಫ್ಯಾಟ್ಸ್ ಆರ್ ಕಾಲ್ಡ್ ಆಸ್ ಎನರ್ಜಿ ಗಿವಿಂಗ್ ಫುಡ್ಸ್. ಪ್ರೋಟೀನ್ಸ್ ಆರ್ ಕಾಲ್ಡ್ ಆಸ್ ಬಾಡಿ ಬಿಲ್ಡಿಂಗ್ ಫುಡ್ಸ್. ನೋಡಿ, ಇಲ್ಲಿ ಕೊಟ್ಟಿದ್ದಾರಲ್ಲ, ಇಷ್ಟರಲ್ಲೂ ಕೂಡ ನಾವು ಪ್ರೋಟೀನ್ಗಳನ್ನು ಕಾಣಬಹುದು. ಸೊ ಪ್ಲ್ಯಾಂಟ್ಸು ಸಸ್ಯಗಳಿಂದ ದಾಲ್ಗಳಲ್ಲಿ ಸಿಗುತ್ತೆ, ಮತ್ತು ಹೆಸರು ಕಾಳು, ಪೀಸ್, ಕಿಡ್ನಿ ಬೀನ್, ಸೋಯಾಬೀನಲ್ಲಿ ಸಿಗುತ್ತೆ. ಅದೇ ಪ್ರಾಣಿಗಳಿಂದ ಅಂದರೆ ಚಿಕನ್, ಫಿಶ್, ಮಿಲ್ಕ್, ಪನ್ನೀರ್, ಎಗ್ಸ್, ಇದರಲ್ಲಿ ಕೂಡ ನಮಗೆ ಪ್ರೋಟೀನು ಸಿಗುತ್ತೆ. ನಾ the right amount of protein must be included in the diet of growing children for their proper growth and development. ನೋಡಿ, ಇದು ನಿಮಗೆ ಇರೋದು. ಬೆಳೆಯುವಂತಹ ಮಕ್ಕಳಲ್ಲಿ ಸಾಕಷ್ಟು ಪ್ರಮಾಣದ ಪ್ರೋಟೀನ್ಗಳು ಇರಬೇಕು, ಆದ್ದರಿಂದ ಬೆಳವಣಿಗೆ ಏನಾಗುತ್ತೆ? ಚೆನ್ನಾಗಿ ಆಗುತ್ತೆ. ವಿಚ್ ಆಫ್ ದೀಸ್ ಫುಡ್ಸ್ ಕಾಂಪೊನೆಂಟ್ಸ್ ಆರ್
ಪಾರ್ಟ್ ಆಫ್ ಯುವರ್ ಡೈಲಿ ಡಯಟ್. ಹಾಗಿದ್ರೆ ಇಲ್ಲಿ ಪ್ರೋಟೀನ್ದು ಕೊಟ್ಟಿದ್ರಲ್ವಾ, ಅವುಗಳಲ್ಲಿ ಯಾವುದು ನಿಮ್ಮ ಡೈಲಿ ಡಯಟಲ್ಲಿದೆ ಅನ್ನೋದನ್ನು ನೀವು ಸ್ವಲ್ಪ ಯೋಚನೆ ಮಾಡಿ. ನೆಕ್ಸ್ಟ್, ಮೋರ್ ಟು ನೋ, ಹೆಚ್ಚಾಗಿ ಏನನ್ನು ತಿಳ್ಕೊಬೇಕು ಅನ್ನೋದನ್ನು ಇವ್ರು ಕೊಟ್ಟಿದ್ದಾರೆ ನೋಡಿ. ಹ್ಯಾವ್ ಯು ಎವರ್ ಸೀನ್ ಮಶ್ರೂಮ್ಸ್? ನಾವು ಮಶ್ರೂಮ್ ಅಂತ ಹೇಳ್ತೀವಲ್ವ, ಅಣಬೆ ಅಂತ, ಅದನ್ನೆಲ್ಲಾದರೂ ನೋಡಿದ್ದೀರಾ? ದೇ ಗ್ರೋ ಮೋಸ್ಟ್ಲಿ ಇನ್ ಡಾರ್ಕ್ ಆ್ಯಂಡ್ ಮಾಯ್ಸ್ಟ್ ಪ್ಲೇಸಸ್. ಅವು ಎಲ್ಲ ಕಡೆ ಬೆಳೆಯಲ್ಲ, ಎಲ್ಲಿ ಸ್ವಲ್ಪ ಕತ್ಲು ಮತ್ತು ಜಾಸ್ತಿ ತೇವ ಇರುತ್ತಲ್ವ ಆ ಪ್ಲೇಸಸ್ಗಳಲ್ಲಿ ಬೆಳೆಯುತ್ತೆ. ಆ್ಯಂಡ್ ಎಡಿಬಲ್ ಮಶ್ರೂಮ್ಸ್ ಆರ್ ಗುಡ್ ಸೋರ್ಸ್ ಆಫ್ ಪ್ರೋಟೀನ್. ತಿನ್ನುವಂತಹ ಮಶ್ರೂಮ್ಗಳು 2 ರೀತಿ ಮಶ್ರೂಮ್ ಇರುತ್ತೆ, ವಿಷಕಾರಿ ಮಶ್ರೂಮು ಮತ್ತು ಆರಾಮಾಗಿ ತಿನ್ನುವಂತಹ ಮಶ್ರೂಮು. ಸೊ ಆ ಮಶ್ರೂಮ್ಸಲ್ಲೂ ಕೂಡ ಏನು ಜಾಸ್ತಿ ಇರುತ್ತೆ? ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ದೆನ್, ವೈ ಡು ಯು ಥಿಂಕ್ ವಿ ಆರ್ ಅಡ್ವೈಸ್ಡ್ ಟು ಇನ್ಕ್ಲೂಡ್ ಸರ್ವಿಂಗ್ಸ್ ಆಫ್ ಫ್ರೂಟ್ಸ್, ವೆಜಿಟೇಬಲ್ಸ್ ಆ್ಯಂಡ್ ಅದರ್ ಪ್ಲಾಂಟ್ ಬೇಸ್ಡ್ ಫುಡ್ಸ್ ಇನ್ ಅವರ್ ಡೈಲಿ ಡಯಟ್? ಹಾಗಿದ್ರೆ ನಮ್ಮ ಆಹಾರದಲ್ಲಿ ಹಣ್ಣುಗಳು, ತರಕಾರಿ, ಸೊಪ್ಪುಗಳನ್ನು ಹೆಚ್ಚಾಗಿ ಬಳಸಿ ಅಂತ ಯಾಕೆ ಹೇಳ್ತಾರೆ? Let us understand the importance of some other food components by reading the following 2 cases. ಹಾಗಿದ್ರೆ ನಾವೀಗೇನು ನೋಡಿದ್ವಿ? ಕಾರ್ಬೋಹೈಡ್ರೇಟ್ಸು, ಫ್ಯಾಟ್ಸು, ಪ್ರೋಟೀನ್ಸನ್ನು ನೋಡಿದ್ವಿ, ಹೌದಲ್ವ? ಅದು ಎಲ್ಲೆಲ್ಲಿ ಇರುತ್ತೆ ಅಂತಲೂ ನಿಮಗೆ ಗೊತ್ತಾಯ್ತು, ಯಾವ್ಯಾವ ಆಹಾರದಲ್ಲಿ ಇರುತ್ತೆ ಅಂತ. ಆದರೂ ಕೂಡ ಕೆಲವೊಂದು ಫ್ರೂಟು, ವೆಜಿಟೇಬಲ್ಸು, ಸೊಪ್ಪನ್ನ ಜಾಸ್ತಿ ತಿನ್ನಿ ಅಂತಾರೆ. ಹಾಗಿದ್ರೆ ಬೇರೆ ಯಾವುದಾದ್ರೂ ಫುಡ್ ಕಾಂಪೊನೆಂಟ್ ಇದೆಯಾ ಅನ್ನೋದನ್ನು ನಾವು ಈಗ ನೋಡೋಣ. They have given 2 cases over here. Let us see what it is. Case number 1. In earlier times, during long voyages, sailors often suffered from bleeding and swollen gums. ಏನಾಗ್ತಾಯಿತ್ತು ಹಳೆ ಕಾಲದಲ್ಲೆಲ್ಲ ಅಂದರೆ ಮೊದಲೆಲ್ಲ ಬ್ಲೀಡಿಂಗ್ ಗಮ್ಸು ಮತ್ತು ಸ್ವೋಲನ್ ಗಮ್ಸು, ಹಲ್ಲುಗಳಲ್ಲೆಲ್ಲ ರಕ್ತ ಬರೋದು ಅಥವಾ ಆ ದವಡೆ ಏನಿರುತ್ತಲ್ವ ಅದೆಲ್ಲ ಊದ್ಕೊಳ್ಳೋ ಥರ ಆಗ್ತಾಯಿತ್ತು. ಡ್ಯೂರಿಂಗ್ ಅ ವೋಯೇಜ್ ಇನ್ 1746, Scottish physician James Lind observed that sailors who consumed lemons and oranges recovered from these symptoms. ಇಲ್ಲಿ ನೋಡಿ, ಫಿಸಿಷಿಯನ್ ಒಬ್ಬರು ಜೇಮ್ಸ್ ಲಿಂಡ್ ಅನ್ನೋರು ಅಬ್ಸರ್ವ್ ಮಾಡ್ತಾರೆ. ಏನು ಅಬ್ಸರ್ವ್ ಮಾಡ್ತಾರೆ? ಯಾರ್ಯಾರು ಹೆಚ್ಚಾಗಿ ಲೆಮನ್, ನಿಂಬೆಹಣ್ಣು ಮತ್ತು ಆರೆಂಜಸ್ನ ತಿಂತಾರೋ ಅವರಿಗೆ ಈ ಹಲ್ಲಿನಲ್ಲಿ ರಕ್ತ ಬರೋದು ಅಥವಾ ವಸಡಿ ಎಲ್ಲ ಊದ್ಕೊಡೋದು, ವಸಡಿ ಇರುತ್ತಲ್ವ ಅದೆಲ್ಲ ಊದ್ಕೊಡೋದು ತುಂಬ ಕಡಿಮೆ ಇತ್ತು. ಆ ಸಿಂಪ್ಟಮ್ಸನ್ನು ಅವ್ರಿಗೆ ತೋರಿಸ್ತಾನೆ ಇರಲಿಲ್ಲ. ಸೊ ಬ್ಲೀಡಿಂಗ್ ಆ್ಯಂಡ್ ಸ್ವೋಲನ್ ಗಮ್ಸ್ ಆರ್ ದ ಸಿಂಪ್ಟಮ್ಸ್ ಆಫ್ ಡಿಸೀಸ್ ಕಾಲ್ಡ್ ಸ್ಕರ್ವಿ. ಸೊ ಸ್ಕರ್ವಿ ಅನ್ನೋದು ಒಂದು ರೋಗ. ಆ ರೋಗ ಇದ್ದರೆ ಏನು ಬರ್ತಾ ಇರುತ್ತೆ? ಹಲ್ಲಲ್ಲಿ ಯಾವಾಗಲೂ ರಕ್ತ ಬರ್ತಾನೆ ಇರುತ್ತೆ ಮತ್ತು ವಸಡು ಇರುತ್ತಲ್ವ ಅದು ಊದ್ಕೊಳ್ತಾ ಇರುತ್ತೆ. ಅದನ್ನು ನಾವು ಸ್ಕರ್ವಿ ಅಂತ ಕರಿತೀವಿ. ವಾಟ್ ವಿ ವಿಲ್ ಕಾಲ್ ಇಟ್ ಆಸ್? ವಿ ವಿಲ್ ಕಾಲ್ ಇಟ್ ಆಸ್ ಸ್ಕರ್ವಿ. ದೆನ್ ವಾಟ್ ಡು ಯು ಇಂಟರ್ಪ್ರಿಟ್ ಬೈ ರೀಡಿಂಗ್ ಕೇಸ್ 1? ಹಾಗಿದ್ರೆ ನೀವು ಕೇಸ್ 1 ಓದಿದ ಮೇಲೆ ನಿಮಗೇನು ಅರ್ಥ ಆಯಿತು ಅಂತ ಇಲ್ಲಿ ಕೇಳಿರೋದು. ವಾಟ್ ಕ್ಯೂರ್ಸ್ ದ ಸ್ಕರ್ವಿ? ಹಾಗಿದ್ರೆ ಸ್ಕರ್ವಿ ಹೋಗಬೇಕು ಅಂತ ಅಂದರೆ ನಾವು ಏನನ್ನು ತಿನ್ನಬೇಕು? ಹೌ ಇಟ್ ವಿಲ್ ಕ್ಯೂರ್? ಹೇಗೆ ಅದು ಗುಣಮುಖ ಆಗುತ್ತೆ? ಸಿ, ಲೆಮನ್ಸ್ ಆ್ಯಂಡ್ ಆರೆಂಜಸ್ ಹೆಲ್ಪ್ ಇನ್ ಕ್ಯೂರಿಂಗ್ ಸ್ಕರ್ವಿ. ಲೆಮನ್ ಮತ್ತು ಆರೆಂಜನ್ನು ಜಾಸ್ತಿ ತಿನ್ನೋದ್ರಿಂದ ಸ್ಕರ್ವಿ ಏನಾಯಿತು? ಕಡಿಮೆ ಆಯಿತು. ಆ ಲಕ್ಷಣಗಳನ್ನು ತೋರಿಸೋದು ಕಡಿಮೆ ಆಗ್ತಾ ಹೋಯಿತು. ಸೊ ಸ್ಕರ್ವಿ ಇಸ್ ಕಾಸ್ಡ್ ಡ್ಯೂ ಟು ಡಿಫಿಷಿಯನ್ಸಿ ಆಫ್ ವಿಟಮಿನ್ ಸಿ. ಹಾಗಿದ್ರೆ ಸ್ಕರ್ವಿ ಯಾಕೆ ಬರುತ್ತೆ ಅಂದರೆ ನಮ್ಮ ಆಹಾರದಲ್ಲಿ ವಿಟಮಿನ್ ಸಿ ಕೊರತೆ ಇದ್ದರೆ ಆವಾಗ ನಮಗೆ ಸ್ಕರ್ವಿ ಅನ್ನುವಂತಹ ಒಂದು ರೋಗ ಬರುತ್ತೆ. ಆ್ಯಂಡ್ ವಿಟಮಿನ್ ಸಿ ಪ್ರೆಸೆಂಟ್ ಇನ್ ಸಿಟ್ರಸ್ ಫ್ರೂಟ್ ಹುಳಿ ಇರುವಂತಹ ಎಲ್ಲ ಹಣ್ಣುಗಳಲ್ಲೂ ಕೂಡ ವಿಟಮಿನ್ ಸಿ ಇರುತ್ತೆ. ಲೈಕ್ ಲೆಮನ್ಸ್ ಆ್ಯಂಡ್ ಆರೆಂಜಸ್ ಹೆಲ್ಪ್ಸ್ ಇನ್ ಕ್ಯೂರಿಂಗ್ ದಿಸ್ ಡಿಸೀಸಸ್. ಸೊ ಲೆಮನ್ಸ್ ಮತ್ತು ಆರೆಂಜಸಲ್ಲಿ ಅದು ಹುಳಿ ಇರುತ್ತೆ, ಹೌದಲ್ವಾ? ಅದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ಸೊ ವಿಟಮಿನ್ ಸಿ ನಾವು ಲೆಮನ್ ಮತ್ತು ಆರೆಂಜಸ್ನ ಜಾಸ್ತಿ ತಿಂದಾಗ ನಮ್ಮ ದೇಹಕ್ಕೆ ವಿಟಮಿನ್ ಸಿ ಜಾಸ್ತಿ ಸಿಗುತ್ತೆ. ಸೊ ಆಟೋಮೆಟಿಕಲಿ ಸ್ಕರ್ವಿ ರೋಗದಿಂದ ನಾವು ದೂರ ಉಳಿಬಹುದು. ಹಾಗೆ ಇಲ್ಲಿ ಇನ್ನೊಂದು ಕೇಸನ್ನು ಕೊಟ್ಟಿದ್ದಾರೆ, ಕೇಸ್ ನಂಬರ್ 2. ನೋಡಿ ಅದನ್ನು. In 1960s, Indian scientists found that among the human population in Himalayan region and in northern plains of India, symptoms of swelling at the front of the neck were prevalent. ಹಿಮಾಲಯಗಳಲ್ಲಿ ಮತ್ತು ನಾರ್ದರ್ನ್ ಪ್ಲೇಸಲ್ಲಿ ಇಲ್ಲಿ ನೋಡಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ, ಗಂಟಲಿನ ಮುಂಭಾಗ ಏನಾಗ್ತಾ ಇತ್ತು? ಊದ್ಕೊಂಡಿರೋ ಥರ ಕಾಣಿಸ್ತಿತ್ತು. ಆಸ್ ಪರ್ ನಾರ್ಮ್ಸ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ, an effort was made to supplement common salt with iodine for preparing iodized salt. ಏನಾಯಿತು?
ಇದು ಜಾಸ್ತಿ ಆಗ್ತಿದೆ ಅಂತ ಗೊತ್ತಾದಾಗ ಗೌರ್ಮೆಂಟ್ ಏನು ಮಾಡ್ತು, ನಮ್ಮ ಇಂಡಿಯನ್ ಗೌರ್ಮೆಂಟು ಕಾಮನ್ ಸಾಲ್ಟ್ಗೆ ಅಯೋಡಿನ್ ಅಂಶವನ್ನು ಆ್ಯಡ್ ಮಾಡಿ ಅಯೋಡೈಸ್ಡ್ ಸಾಲ್ಟ್ ಮಾಡಿ ಮಾರಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಕನ್ಸಂಪ್ಷನ್ ಆಫ್ ಅಯೋಡೈಸ್ಡ್ ಸಾಲ್ಟ್ ವಿಸಿಬಲಿ ರೆಡ್ಯೂಸ್ ದಿ ಅಬವ್ ಸಿಂಟಮ್ಸ್. ಸೊ ಅಯೋಡೈಸ್ಡ್ ಸಾಲ್ಟ್ನ ತಿಂತಾ ಬಂದ ಹಾಗೆ ಗಂಟ್ಲಲ್ಲಿ ಊತ ಇತ್ತಲ್ವಾ, ಅದೇನಾಗ್ತಾ ಹೋಯಿತು, ಕಡಿಮೆ ಆಗ್ತಾ ಹೋಯಿತು. ಸೊ ದೀಸ್ ಸಿಂಟಮ್ಸ್ ವೇರ್ ಡ್ಯೂ ಟು ಡಿಫಿಷಿಯನ್ಸಿ ಆಫ್ ಅಯೋಡಿನ್ ಇನ್ ದ ಸಾಯಿಲ್. ಹಾಗಿದ್ರೆ ಏನಕ್ಕೆ ಆ ಥರ ಗಂಟಲಿ ಊತ ಬರ್ತಾ ಇತ್ತು ಅಂತ ಅಂದರೆ, ಅವರು ತಿನ್ನುತ್ತಿದ್ದಂತಹ ಸಾಲ್ಟಲ್ಲಿ ಅಥವಾ ಆ ಒಂದು ಸಾಯಿಲಲ್ಲಿ, ಮಣ್ಣಿನಲ್ಲಿ ಅಯೋಡಿನ್ ಅಂಶ ಕಡಿಮೆ ಇತ್ತು. ರಿಸಲ್ಟಿಂಗ್ ಇನ್ ಲ್ಯಾಕ್ ಆಫ್ ಅಯೋಡಿನ್ ಇನ್ ದ ಲೋಕಲ್ ಫುಡ್. ಮಣ್ಣಲ್ಲಿ ಅಯೋಡಿನ್ ಕಂಟೆಂಟ್ ಇಲ್ಲದೆ ಇರೋದ್ರಿಂದ ಅವ್ರು ತಿಂತಾ ಇದ್ದಿದ್ದ ಆಹಾರದಲ್ಲೂ ಅಯೋಡಿನ್ ಅಂಶ ಇರ್ತಾ ಇರಲಿಲ್ಲ, ಆ್ಯಂಡ್ ವಾಟರಲ್ಲೂ ಕೂಡ ಇರ್ತಿರಲಿಲ್ಲ. ಸೊ ಸ್ವೆಲ್ಲಿಂಗ್ ಅಟ್ ದ ಫ್ರಂಟ್ ಆಫ್ ದ ನೆಕ್ ಈಸ್ ಸಿಂಪ್ಟಮ್ ಆಫ್ ದ ಡಿಸೀಸ್ ಕಾಲ್ಡ್ ಆ್ಯಸ್ ಗಾಯ್ಟರ್. ಗಾಯ್ಟರ್ ಅನ್ನೋ ಡಿಸೀಸ್ನಲ್ಲಿ ಏನಾಗಿರುತ್ತೆ, ಗಂಟ್ಲಿನ ಮುಂಭಾಗ ಊದ್ಕೊಂಡಿರೋ ಥರ ಕಾಣಿಸುತ್ತೆ. ಹಾಗಿದ್ರೆ ಊದ್ಕೊಳ್ಳೋದು ಗಳಗಂಡ ಅಂತ ಕರಿತೀವಿ ನಾವು, ಗಾಯ್ಟರ್ ಅಂತ. ಸೊ ವೈ ಡು ವಿ ಗೆಟ್ ಗಾಯ್ಟರ್? ಗಾಯ್ಟರ್ ಏನಕ್ಕೆ ಬರುತ್ತೆ? ಅಯೋಡಿನ್ ಅನ್ನುವಂತಹ ಅಂಶ ಕಡಿಮೆ ಆದಾಗ ಗಾಯ್ಟರ್ ಬರುತ್ತೆ. ದೆನ್ ವಾಟ್ ಡು ಯು ಇನ್ಫರ್ ಫ್ರಮ್ ಕೇಸ್ 2? ಹಾಗಿದ್ರೆ ಕೇಸ್ 2 ಇಂದ ನಿಮಗೆ ಏನು ಗೊತ್ತಾಯಿತು? ಯು ಮೇ ಹ್ಯಾವ್ ಲರ್ನ್ಡ್ ಅಬೌಟ್ ಅಯೋಡೈಸ್ಡ್ ಸಾಲ್ಟ್ ಥ್ರೂ ನ್ಯೂಸ್ ಪೇಪರ್ಸ್, ಅಡ್ವರ್ಟೈಸ್ಮೆಂಟ್ಸ್ ಆರ್ ಬೈ ರೀಡಿಂಗ್ ಅಬೌಟ್ ಇಟ್ ಆನ್ ದ ಸಾಲ್ಟ್ ಪ್ಯಾಕೆಟ್. ಇವಾಗ ಹೆಚ್ಚಾಗಿ ಅಡ್ವರ್ಟೈಸ್ಮೆಂಟಲ್ಲಿ ನೋಡ್ಬೋದು ಅಯೋಡೈಸ್ಡ್ ಸಾಲ್ಟ್ ಅಂತ ಬರ್ತಾನೆ ಇರುತ್ತೆ, ಹೌದಲ್ವ? ಅದರ ಇಂಪಾರ್ಟೆನ್ಸ್ ಏನು ಹಾಗಿದ್ರೆ? ವಾಟ್ ಡಸ್ ಇಟ್ ಮೀನ್? ಹಾಗಿದ್ರೆ ಏನು? ಅಯೋಡೈಸ್ಡ್ ಸಾಲ್ಟ್ ಈಸ್ ಸಿಂಪ್ಲಿ ಕಾಮನ್ ಸಾಲ್ಟ್ ಮಿಕ್ಸ್ಡ್ ವಿತ್ ರಿಕ್ವೈರ್ಡ್ ಕ್ವಾಂಟಿಟಿ ಆಫ್ ಸಾಲ್ಟ್ಸ್ ಆಫ್ ಅಯೋಡಿನ್. ಸಮುದ್ರದಿಂದ ಸಿಗುವಂತಹ ಕಾಮನ್ ಸಾಲ್ಟ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯ ಅಯೋಡಿನನ್ನು ಆ್ಯಡ್ ಮಾಡೋದೇ ಅಯೋಡೈಸ್ಡ್ ಸಾಲ್ಟ್. ಓಕೆ, ನಾವು ಲೆಟ್ ಅಸ್ ಸಿ. Salt forming is a traditional practice of tribal community named ಅಗರಿಯಾಸ್. ಸೊ ಇವ್ರೇನು ಮಾಡ್ತಾರೆ, ಸಾಲ್ಟನ್ನು ಸಮುದ್ರದಿಂದ ತೆಗೆಯೋದು. ದೇ ಪ್ರಾಕ್ಟೀಸ್ ಸಾಲ್ಟ್ ಫಾರ್ಮಿಂಗ್ ಇನ್ ದ ಲಿಟಲ್ ರನ್ ಆಫ್ ಕಚ್ ಆ್ಯಂಡ್ ಅದರ್ ಪಾರ್ಟ್ಸ್ ಆಫ್ ಗುಜರಾತ್. ಗುಜರಾತಲ್ಲಿ ಮಾಡುವಂಥದ್ದು. ಫಾರ್ 8 months ದೇ ಲೀವ್ ಇನ್ ದ ಎಕ್ಸ್ಟ್ರೀಮ್ ಹೀಟ್ ಆಫ್ ದ ಡೆಸರ್ಟ್ ಆ್ಯಂಡ್ ವರ್ಕ್ ವೆರಿ ಹಾರ್ಡ್ ಟು ಗೆಟ್ ಸಾಲ್ಟ್ ಫ್ರಮ್ ದ ಸೀ ವಾಟರ್. ಹಾಗೆ ಮುಂದೆ ನೋಡ್ತಾ ಹೋದರೆ, ಹೌ ವುಡ್ ಯು ಫೈಂಡ್ ಔಟ್ ಮೋರ್ ಅಬೌಟ್ ಅದರ್ ಫುಡ್ ಕಾಂಪೊನೆಂಟ್ಸ್ ದಟ್ ಪ್ರೊಟೆಕ್ಟ್ ಅವರ್ ಬಾಡಿ ಫ್ರಮ್ ವೇರಿಯಸ್ ಡಿಸೀಸಸ್? ಸೊ ಇವಾಗ ಒಂದು ಸರ್ವೆ ಮಾಡಿ ಬೇರೆ ಕಾಂಪೊನೆಂಟ್ಸ್ ಬಗ್ಗೆ ತಿಳಿತಾ ಹೋಗೋಣ. ಫಸ್ಟ್ ಒನ್, ಸ್ಟಡಿ ದ ಚಾರ್ಟ್ ಗಿವನ್ ಇನ್ ಫಿಗರ್ 3.5 ಟು ಎಕ್ಸ್ಪ್ಲೋರ್ ದ ಫಂಕ್ಷನ್ ಆ್ಯಂಡ್ ಸೋರ್ಸಸ್ ಆಫ್ ವೇರಿಯಸ್ ಫುಡ್ ಕಾಂಪೊನೆಂಟ್ಸ್. ಟೇಬಲ್ 3.5ನಲ್ಲಿ ಕೊಟ್ಟಿರುವಂತಹ ಫುಡ್ ಕಾಂಪೊನೆಂಟ್ಸನ್ನು ನಾವು ನೋಡಬೇಕು. ಅದು ನೆಕ್ಸ್ಟ್ ಪೇಜಲ್ಲಿದೆ, ಆಮೇಲೆ ನೋಡೋಣ. ಫೈಂಡ್ ಔಟ್ ಮೋರ್ ಸೋರ್ಸಸ್ ಆಫ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್. ವಿಟಮಿನ್ಸ್ ಮತ್ತು ಮಿನರಲ್ಸ್ ನಮ್ಮ ದೇಹಕ್ಕೆ ಸಿಗಬೇಕು ಅಂದರೆ ಯಾವ ಆಹಾರದಿಂದ ಅಂತ ನಾವು ನೋಡಬೇಕು. ಆಲ್ಸೋ ಅಂಡರ್ಸ್ಟ್ಯಾಂಡ್ ದ ಸಿಂಪ್ಟಮ್ಸ್ ಆಫ್ ಡಿಸೀಸಸ್ ಕಾಸ್ಡ್ ಬೈ ಲ್ಯಾಕ್ ಆಫ್ ದಿಸ್ ಫುಡ್ ಕಾಂಪೊನೆಂಟ್ಸ್. ಈ ಫುಡ್ ಕಾಂಪೊನೆಂಟ್ಸ್ನ ನಾವು ಕಮ್ಮಿ ತಿನ್ನೋದ್ರಿಂದ ನಮಗೆ ಯಾವ ರೋಗ ಅಥವಾ ರೋಗ ಲಕ್ಷಣಗಳು ಬರುತ್ತೆ ಅನ್ನೋದನ್ನು ಕೂಡ ನಾವು ನೋಡಬೇಕು. ನೆಕ್ಸ್ಟ್, ವಿಸಿಟ್ ಯುವರ್ ನೇಬರ್ಹುಡ್. ಅಕ್ಕಪಕ್ಕದ ಮನೆಗೆ ಹೋಗಿ interact with people and find out if any individual shows the symptom listed on the chart. ಸೊ ನೀವು ಆ ಚಾರ್ಟ್ನ ನೋಡಿಕೊಂಡು ನಿಮ್ಮ ಅಕ್ಕಪಕ್ಕದ ಮನೆಯವ್ರ ಹತ್ರ ಹೋಗಿ ಯಾವುದಾದ್ರೂ ಒಂದು ಸಿಂಪ್ಟಮ್ಸ್ ಅವ್ರಿಗಿದೆಯಾ ಅನ್ನೋದನ್ನು ನೀವು ತಿಳ್ಕೊಳ್ಬೇಕು. ಆ್ಯನ್ ಇನ್ವೆಸ್ಟಿಗೇಟರಿ ಪ್ರಾಜೆಕ್ಟ್ ಆಫ್ ದಿಸ್ ಕೈಂಡ್ ಕ್ಯಾನ್ ಬಿ ಟೇಕನ್ ಬೈ ಸ್ಟೂಡೆಂಟ್ಸ್ ಅಂಡರ್ ದ ಗೈಡೆನ್ಸ್ ಆಫ್ ಟೀಚರ್ಸ್. ಸೊ ಟೀಚರ್ಸ್ನ ಸಹಾಯದಿಂದ ನೀವು ಈ ಒಂದು ಸರ್ವೆಯನ್ನು ಮಾಡಬಹುದು. Correlate these symptoms with their diet and identify the deficiency diseases or disorder. ಸೊ ಅವ್ರಿಗೆ ಆ ಸಿಂಪ್ಟಮ್ಸ್ ಮೇಲೆ ನೀವು ಅವ್ರು ಏನೇನು ತಿಂತಾರೆ, ಏನೇನು ಆಹಾರ ಯೂಸ್ ಮಾಡ್ತಾರೆ ಅನ್ನೋದನ್ನು ನೋಡಿಕೊಂಡು ಅವ್ರಿಗೆ ಯಾವ ಒಂದು ಡಿಫಿಷಿಯನ್ಸಿ ಇದೆ, ಯಾವ ರೋಗ ಇದೆ ಅಥವಾ ಯಾವ ಒಂದು ಡಿಸಾರ್ಡರ್ ಇದೆ ಅಂತ ಕಂಡುಹಿಡಿಬಹುದು. ಸಜೆಸ್ಟ್ ದ ಪಾಸಿಬಲ್ ಕಾಸಸ್ ಫಾರ್ ದ ಸಿಂಪ್ಟಮ್ಸ್ ಅಬ್ಸರ್ವ್ಡ್ ಆ್ಯಂಡ್ ಚೇಂಜಸ್ ರಿಕ್ವೈರ್ಡ್ ಇನ್ ದ ಡಯಟ್ ಫಾರ್ ಇಂಪ್ರೂವ್ಮೆಂಟ್. ಆಬ್ವಿಯಸ್ಲಿ ಇದಕ್ಕೆಲ್ಲ ಕಾರಣನೇ ಆಹಾರ, ಹೌದಲ್ವಾ? ಸೊ ಏನು ಕಾರಣ ಇರಬಹುದು ಅಂತ ನೀವು ಹಿಡಿದು ಯಾವ ಥರ ಆಹಾರವನ್ನು ನೀವು ಸೇವಿಸಬಹುದು ಅಂತ ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ ನೀವು ಹೇಳಬಹುದು. ಸಜೆಸ್ಟ್ ದೆಮ್ ಟು ವಿಸಿಟ್ ಡಾಕ್ಟರ್ ಫಾರ್ ಫರ್ದರ್ ಅಡ್ವೈಸ್. ಹೆಚ್ಚಾಗಿ ಏನಾದರೂ ರೋಗ ಲಕ್ಷಣಗಳು ಕಾಣಿಸ್ತಾ ಇದ್ದರೆ ಡಾಕ್ಟರ್ನ ಮೀಟ್ ಮಾಡಿ ಅಂತ ನೀವು ಅವರಿಗೆ ಹೇಳಬೇಕು. ನೆಕ್ಸ್ಟ್, ಸೊ ದಿಸ್ ಈಸ್ ವಾಟ್ ಈಸ್ ಗಿವನ್ the table.
ಫಸ್ಟು ಫುಡ್ ಕಾಂಪೊನೆಂಟ್ ಕೊಟ್ಟಿದ್ದಾರೆ ವಿಟಮಿನ್ಸ್ನ, ನೆಕ್ಸ್ಟು ಫಂಕ್ಷನ್ಸ್ ಕೊಟ್ಟಿದ್ದಾರೆ, ಅವುಗಳ ಕೆಲಸ ಏನು, ಅದು ಯಾವುದ್ರಲ್ಲಿ ಸಿಗುತ್ತೆ, ಸಮ್ ಸೋರ್ಸಸ್, ದೆನ್ ಡಿಫಿಷಿಯನ್ಸಿ ಡಿಸೀಸ್ ಆರ್ ಡಿಸಾರ್ಡರ್, ಅಕಸ್ಮಾತ್ ಅದು ನಿಮ್ಮ ಆಹಾರದಲ್ಲಿ ಇಲ್ಲ ಅಂತಂದರೆ ಯಾವ ಥರ ರೋಗ ಬರುತ್ತೆ ಅಂತ, ಮತ್ತು ಆ ರೋಗದ ಲಕ್ಷಣಗಳು ಏನೇನು ಅನ್ನೋದನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ವಿಟಮಿನ್ ಎ. ಅದು ವಿಟಮಿನ್ ಎನ ಕಾರ್ಯ ಏನು, ಫಂಕ್ಷನ್ ಏನು ಅಂದರೆ ಕೀಪ್ಸ್ ಐ ಆ್ಯಂಡ್ ಸ್ಕಿನ್ ಹೆಲ್ದಿ. ನಿಮ್ಮ ಕಣ್ಣು ಮತ್ತು ಸ್ಕಿನ್ನನ್ನು ಹೆಲ್ದಿಯಾಗಿಡೋದು ಯಾವುದು, ವಿಟಮಿನ್ ಎ. ಸೋರ್ಸಸ್ ಅಂದರೆ ಯಾವ್ಯಾವ್ದ್ರಲ್ಲಿರುತ್ತಪ್ಪ ವಿಟಮಿನ್ ಎ ಜಾಸ್ತಿಯಾಗಿ, ಪಪಾಯನಲ್ಲಿರುತ್ತೆ, ಕ್ಯಾರೆಟಲ್ಲಿರುತ್ತೆ, ಮ್ಯಾಂಗೋ ಮತ್ತು ಮಿಲ್ಕಲ್ಲಿ ವಿಟಮಿನ್ ಎ ಇರುತ್ತೆ. ಅಕಸ್ಮಾತ್ ಈ ವಿಟಮಿನ್ ಎ ನಿಮ್ಮ ದೇಹಕ್ಕೆ ಸಿಗಲಿಲ್ಲ ಅಂದರೆ ಏನಾಗುತ್ತೆ, ಡಿಫಿಷಿಯನ್ಸಿ ಡಿಸೀಸು, ಲಾಸ್ ಆಫ್ ವಿಷನ್. ಸೊ ಕಣ್ಣು ಸರಿಯಾಗಿ ಕಾಣಿಸಲ್ಲ. ಏನೇನಿರಬಹುದು ಅದರ ಲಕ್ಷಣ ಅಂದರೆ ಪೂರ್ ವಿಷನ್, ಕಾಣಿಸ್ತೇ ಇರೋದು, ಲಾಸ್ ಆಫ್ ವಿಷನ್ ಇನ್ ಡಾರ್ಕ್ನೆಸ್, ರಾತ್ರಿ ಹೊತ್ತು ಕಣ್ಣೇ ಕಾಣಿಸ್ತೇ ಇರ್ಬೋದು, ಅದನ್ನ ನೈಟ್ ಬ್ಲೈಂಡ್ನೆಸ್ ಅಂತ ಕರಿತೀವಿ. ಸಮ್ಟೈಮ್ಸ್ ಕಂಪ್ಲೀಟ್ ಲಾಸ್ ಆಫ್ ವಿಷನ್, ಕೆಲವೊಂದು ಸತಿ ಏನಾಗುತ್ತೆ ಸಂಪೂರ್ಣವಾಗಿ ನೋಡುವಂತಹ ಶಕ್ತಿನೇ ಕಳ್ಕೊಂಡ್ಬಿಡ್ತಾರೆ. ಸೊ ದಿಸ್ ಈಸ್ ಅಬೌಟ್ ವಿಟಮಿನ್ ಎ. ಇವಾಗ ವಿಟಮಿನ್ B1ನ ನೋಡೋಣ, ಸರಿನಾ. ಸೊ ವಿಟಮಿನ್ ಬಿ ಇದ್ದರೆ ಯಾವ ಫಂಕ್ಷನ್ ಆಗುತ್ತೆ ಅಂದರೆ ಕೀಪ್ಸ್ ಹಾರ್ಟ್ ಹೆಲ್ದಿ ಆ್ಯಂಡ್ ಸಪೋರ್ಟ್ ಬಾಡಿ ಟು ಪರ್ಫಾರ್ಮ್ ವೇರಿಯಸ್ ಫಂಕ್ಷನ್. ನಿಮ್ಮ ಹಾರ್ಟ್ ಹೆಲ್ದಿಯಾಗಿರಬೇಕು ಮತ್ತು ನಿಮ್ಮ ಬಾಡಿಯಲ್ಲಿ ಎಲ್ಲ ಫಂಕ್ಷನ್ಸು ಚೆನ್ನಾಗಾಗಬೇಕು ಅಂದರೆ ವಿಟಮಿನ್ ಬಿ ಬೇಕು. ಹಾಗಿದ್ರೆ ಈ ವಿಟಮಿನ್ ಬಿ ಯಾವುದ್ರಲ್ಲಿರುತ್ತೆ, ಲೆಗ್ಯೂಮ್ಸ್, ನಟ್ಸ್, ಹೋಲ್ ಗ್ರೇನ್ಸ್, ಸೀಡ್ಸ್, ಮಿಲ್ಕ್ ಪ್ರಾಡಕ್ಟ್ಸ್. ಲೆಗ್ಯೂಮಿನಸ್ ದ್ವಿದಳ ಸಸ್ಯಗಳಲ್ಲಿ ಇರುತ್ತೆ, ಆಮೇಲೆ ನಟ್ಸಲ್ಲಿ, ಹೋಲ್ ಗ್ರೇನ್ಸಲ್ಲಿ, ಬೀಜಗಳಲ್ಲಿ, ಹಾಲಲ್ಲಿ ನಾವು ವಿಟಮಿನ್ ಬಿ ಇರುತ್ತೆ. ಅಕಸ್ಮಾತ್ ವಿಟಮಿನ್ ಬಿ ಕಡಿಮೆ ಆದರೆ ಯಾವ ರೋಗ ಬರುತ್ತೆ, ಬೆರಿ ಎನ್ನುವಂತಹ ರೋಗ ಬರುತ್ತೆ. ಯಾವುದರ ಒಂದು ಕೊರತೆಯಿಂದ, ವಿಟಮಿನ್ ಬಿ ಕೊರತೆಯಿಂದ. ಹಾಗಿದ್ರೆ ಈ ಬೆರಿ ಕಾಯಿಲೆಯ ಅಥವಾ ರೋಗದ ಲಕ್ಷಣಗಳೇನು ಅಂದರೆ ಸ್ವೆಲ್ಲಿಂಗ್, ಊದ್ಕೊಳ್ಳೋದು, ಟಿಂಗ್ಲಿಂಗ್ ಆರ್ ಬರ್ನಿಂಗ್ ಸೆನ್ಸೇಷನ್ ಇನ್ ಫೀಟ್, ಕಾಲಲ್ಲಿ ಯಾವಾಗಲೂ ಅಂಗಾಲಲ್ಲಿ ಬರ್ನಿಂಗ್, ಉರಿತಾ ಇರೋ ಥರ ಫೀಲ್ ಆಗುತ್ತೆ, ಮತ್ತು ಕೈಗಳಲ್ಲೂ ಅಷ್ಟೇ ಉರಿ ಫೀಲಿಂಗ್ ಬರುತ್ತೆ, ಟ್ರಬಲ್ ಇನ್ ಬ್ರೀತಿಂಗ್, ಉಸಿರಾಡೋಕ್ಕೂ ಕೂಡ ತೊಂದರೆ ಉಂಟಾಗುತ್ತೆ. ಸೊ ಇದು ಯಾವುದಾದ್ರು ಲಕ್ಷಣ ಇದ್ದರೆ ಬೆರಿ ಅಂತ ಅಂದ್ಕೊಳ್ಬಹುದು. ಮತ್ತು ವೈದ್ಯರನ್ನು ನೀವು ನೋಡಬಹುದು, ಡಾಕ್ಟರನ್ನು ಮೀಟ್ ಮಾಡಬಹುದು. ನೆಕ್ಸ್ಟ್ ವಿಟಮಿನ್ ಇಸ್ ವಿಟಮಿನ್ ಸಿ. ಅದರ ಫಂಕ್ಷನ್ ಏನು, ಹೆಲ್ಪ್ಸ್ ಬಾಡಿ ಟು ಫೈಟ್ ಡಿಸೀಸಸ್. ಇದು ಮೇನು, ನಿಮ್ಮ ದೇಹಕ್ಕೆ ಯಾವುದಾದ್ರೂ ಕಾಯಿಲೆ ಬಂದಿದ್ದರೆ ಅದರ ಜೊತೆ ಹೋರಾಡಿ ನಿಮ್ಮನ್ನು ಸುರಕ್ಷಿತವಾಗಿ ಇಡೋದಕ್ಕೆ ಹೆಲ್ಪ್ ಮಾಡೋದು ವಿಟಮಿನ್ ಸಿ. ಹಾಗಿದ್ರೆ ವಿಟಮಿನ್ ಸಿ ಯಾವ್ಯಾವ್ದ್ರಲ್ಲಿರುತ್ತೆ, ಆಮ್ಲ, ನೆಲ್ಲಿಕಾಯಿ, ಗ್ವಾವಾ, ಸೀಬೆಕಾಯಿ, ಗ್ರೀನ್ ಚಿಲ್ಲಿ, ಮೆಣಸಿನ್ಕಾಯಿ, ಆರೆಂಜು ಮತ್ತು ಲೆಮನಲ್ಲಿ ಹೆಚ್ಚಾಗಿ ವಿಟಮಿನ್ ಸಿ ಇರುತ್ತೆ. ಅಕಸ್ಮಾತ್ ಏನಾದ್ರೂ ವಿಟಮಿನ್ ಸಿ ನಿಮ್ಮ ದೇಹದಲ್ಲಿ ಇಲ್ಲ ಅಂದರೆ ಸ್ಕರ್ವಿ ಅನ್ನುವಂತಹ ರೋಗ ಬರುತ್ತೆ. ಇದರ ಲಕ್ಷಣಗಳೇನು, ಆವಾಗಲೇ ಹೇಳ್ದಂಗೆ ಬ್ಲೀಡಿಂಗ್ ಗಮ್ಸ್, ಹಲ್ಲುಗಳಲ್ಲಿ ರಕ್ತ ಬರೋದು, ಮತ್ತು ಸ್ಲೋ ಹೀಲಿಂಗ್ ಆಫ್ ವೂಂಡ್ಸ್, ಅಂದರೆ ಗಾಯಗಳು ತುಂಬ ನಿಧಾನವಾಗಿ ವಾಸಿಯಾಗುತ್ತೆ, ಬೇಗ ವಾಸಿ ಆಗಲ್ಲ. ಹಾಗೆ ವಿಟಮಿನ್ ಡಿ ಹೆಲ್ಪ್ಸ್ ಬಾಡಿ ಅಬ್ಸಾರ್ಬ್ ಕ್ಯಾಲ್ಶಿಯಮ್ ಫಾರ್ ಬೋನ್ ಆ್ಯಂಡ್ ಟೀತ್ ಹೆಲ್ತ್. ಸೊ ವಿಟಮಿನ್ ಡಿಯ ಕೆಲಸ ಏನು, ಕಾರ್ಯ ಏನು, ಫಂಕ್ಷನ್ ಏನು ಅಂತ ಅಂದರೆ ನಿಮ್ಮ ದೇಹಕ್ಕೆ ಮೂಳೆಗಳು ಗಟ್ಟಿಯಾಗಿರಲಿಕ್ಕೆ, ಹಲ್ಲುಗಳು ಚೆನ್ನಾಗಿರಲಿಕ್ಕೆ ಬೇಕಾದಂತಹ ಕ್ಯಾಲ್ಶಿಯಮ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕೆ ವಿಟಮಿನ್ ಡಿ ಮುಖ್ಯವಾಗಿ ಬೇಕು. ಎಲ್ಲಿ ಸಿಗುತ್ತೆ ಹಾಗಿದ್ರೆ ನಮಗೆ ಈ ವಿಟಮಿನ್ ಡಿ, ಎಕ್ಸ್ಪೋಷರ್ ಟು ದ ಸನ್ಲೈಟ್. ಅದಕ್ಕೆ ಹೇಳೋದು ಬೆಳಗಿನ ಜಾವ ಸನ್ಲೈಟಿಗೆ ಹೋಗಿ, ಸೂರ್ಯನ ಬೆಳಕಿನಲ್ಲಿ ನಮಗೆ ವಿಟಮಿನ್ ಡಿ ಸಾಕಷ್ಟು ಸಿಗುತ್ತೆ. ಮತ್ತು ಮಿಲ್ಕ್, ಬಟರ್, ಫಿಶ್ ಆ್ಯಂಡ್ ಎಗ್, ಇದರಲ್ಲೂ ಕೂಡ ನಮಗೆ ವಿಟಮಿನ್ ಡಿ ಸಿಗುತ್ತೆ. ಅಕಸ್ಮಾತ್ ವಿಟಮಿನ್ ಡಿ ಏನಾದರೂ ಇಲ್ಲ ನಿಮ್ಮ ದೇಹದಲ್ಲಿ ಅಂದರೆ ಬರುವಂತಹ ರೋಗದ ಹೆಸರು ರಿಕೆಟ್ಸ್. ಏನು ಅದರ ಲಕ್ಷಣ ಅಂದರೆ ಸಾಫ್ಟ್ ಆ್ಯಂಡ್ ಬೆಂಟ್ ಬೋನ್ಸ್ ಏನಿರುತ್ತೆ, ಮೂಳೆಗಳು ತುಂಬ ಮೆತ್ತಗಿರುತ್ತೆ ಮತ್ತು ಡೊಂಕ ಪಂಕ ಇರುತ್ತೆ. ಹಾಗೆ ನಿಮಗೆಲ್ಲ ಆಗಬಾರ್ದು ಅನ್ನೋದಾದರೆ ಏನು ಮಾಡಬೇಕು, ನೀವು ಚೆನ್ನಾಗಿ ಹಾಲು ಕುಡಿಬೇಕು, ಸೂರ್ಯನ ಬಿಸಿಲಿಗೆ ಮೈ ಒಡಬೇಕು ಬೆಳಗಿನ ಜಾವದಲ್ಲಿ. ನೆಕ್ಸ್ಟು ಕ್ಯಾಲ್ಶಿಯಮ್ ಫಂಕ್ಷನ್ ಏನು ಕ್ಯಾಲ್ಶಿಯಮ್ದು, ಮತ್ತು ಕೀಪ್ಸ್ ಬೋನ್ಸ್ ಆ್ಯಂಡ್ ಟೀತ್ ಹೆಲ್ದಿ, ನಿಮ್ಮ ಹಲ್ಲು ಮತ್ತು ಮೂಳೆಗಳನ್ನು ಗಟ್ಟಿಯಾಗಿಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದ್ರಲ್ಲಿರುತ್ತೆ ಕ್ಯಾಲ್ಶಿಯಮ್ಮು, ಮಿಲ್ಕ್, ಸೋಯಾ ಮಿಲ್ಕ್, ಕರ್ಡ್, ಚೀಸ್, ಪನ್ನೀರ್, ಹಾಲಲ್ಲಿ, ಪನ್ನೀರು, ಮೊಸರು ಮತ್ತು ಚೀಸ್ಗಳಲ್ಲಿ ಇರುತ್ತೆ. ಅಕಸ್ಮಾತ್ ಕ್ಯಾಲ್ಶಿಯಮ್ ಇಲ್ಲ ಅಂದರೆ ಬೋನ್ ಮತ್ತು ಟೂತ್ ಡಿಕೆ ಆಗಬಹುದು, ಮೂಳೆಗಳಲ್ಲಿನ ತೊಂದರೆ ಮತ್ತು ಹಲ್ಲು ಹುಳುಕಾಗೋದು ಜಾಸ್ತಿ ಆಗುತ್ತೆ. ಆಮೇಲೆ ಲಕ್ಷಣ ಏನು, ವೀಕ್ ಬೋನ್ಸ್ ಆ್ಯಂಡ್ ಟೂತ್ ಡಿಕೆ, ಬೋನ್ಸು ಅಂದರೆ ಮೂಳೆಗಳು ತುಂಬ ಸವೆತ ಉಂಟಾಗುತ್ತೆ, ಹಾಗೆ ಹಲ್ಲುಗಳಲ್ಲಿ ಹುಳುಕುಗಳು ಕೂಡ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಅಯೋಡಿನ್.
ಏನು ಅಯೋಡಿನ್ ಫಂಕ್ಷನ್ನು? ಹೆಲ್ಪ್ಸ್ ಟು ಪರ್ಫಾರ್ಮ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಆ್ಯಕ್ಟಿವಿಟೀಸ್. ನೀವು ಫಿಸಿಕಲಿ ಮತ್ತು ಮೆಂಟಲಿ ಕರೆಕ್ಟಾಗಿರಬೇಕು, ಆ್ಯಕ್ಟಿವ್ ಆಗಿರಬೇಕು ಅಂದರೆ ಅಯೋಡಿನು ನಿಮ್ಮ ದೇಹದಲ್ಲಿ ಇರಬೇಕು. ಎಲ್ಲೆಲ್ಲಿ ಸಿಗುತ್ತೆ ಅಯೋಡಿನು? ಸೀವೀಡ್, ಸಮುದ್ರದಲ್ಲಿ ಸಿಗುವಂತಹ ಕೆಲವೊಂದು ವೀಡ್ಸ್ಗಳಲ್ಲಿ ಇರುತ್ತೆ, ಪ್ಲ್ಯಾಂಟ್ಸಲ್ಲಿ. ವಾಟರ್ ಚೆಸ್ನಟ್ ಮತ್ತು ಅಯೋಡೈಸ್ಡ್ ಸಾಲ್ಟಿಂದ ನಮಗೆ ಅಯೋಡಿನ್ನು ಸಿಗುತ್ತೆ. ಅಕಸ್ಮಾತ್ ಅಯೋಡಿನ್ ಇಲ್ಲಪ್ಪ ನಮ್ಮ ದೇಹದಲ್ಲಿ ಅಂದರೆ ಬರುವಂತಹ ಕಾಯಿಲೆ ಹೆಸರು ಗಾಯ್ಟರ್. ಆವಾಗಲೂ ನಿಮಗೆ ಹೇಳಿದೆ, ಗಂಟಲು ಊತ ಆಗೋದು. ಸೊ ವಾಟ್ ಈಸ್ ದ ಸಿಂಪ್ಟಮ್? ಸ್ವೆಲ್ಲಿಂಗ್ ಆಫ್ ದ ಫ್ರಂಟ್ ಆಫ್ ದ ನೆಕ್, ಗಂಟಲಿನ ಮುಂಭಾಗ ಊದ್ಕೊಳ್ಳುತ್ತೆ, ಅದನ್ನು ನಾವು ಗಾಯ್ಟರ್ ಅಂತ ಕರಿತೀವಿ. ನೆಕ್ಸ್ಟ್ ಡಿಫಿಷಿಯನ್ಸಿ ಏನು? ಐರನ್, ಇಂಪಾರ್ಟೆಂಟ್ ಕಾಂಪೋನೆಂಟ್ ಆಫ್ ಬ್ಲಡ್. ನಿಮ್ಮ ದೇಹದಲ್ಲಿ ಸಾಕಷ್ಟು ರಕ್ತ ಇರಬೇಕು, ಬ್ಲಡ್ ಇರಬೇಕು ಅಂದರೆ ಐರನ್ ನಿಮಗೆ ಬೇಕೇ ಬೇಕು. ಹಾಗಿದ್ರೆ ಐರನ್ ಯಾವುದರಿಂದ ಸಿಗುತ್ತೆ ನಮಗೆ? ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಸೊಪ್ಪುಗಳಲ್ಲಿ, ಬೀಟ್ರೂಟ್ ಮತ್ತು ಪೋಮೊಗ್ರೆನೇಟ್, ದಾಳಿಂಬೆಯಲ್ಲಿ ಹೆಚ್ಚಾಗಿ ಐರನ್ ಸಿಗುತ್ತೆ. ಅಕಸ್ಮಾತ್ ಐರನ್ ಏನಾದರೂ ಇಲ್ಲಪ್ಪ ಅಂತ ಅಂದರೆ ಡಾಕ್ಟ್ರು ನಿಮಗೆ ಹೇಳ್ತಾರೆ ನಿಮಗೆ ರಕ್ತ ಕಡಿಮೆ ಇದೆ ಅಂತ. ಆವಾಗ ಅದಕ್ಕೆ ರೋಗದ ಹೆಸರೇನು ಗೊತ್ತಾ? ಅನೇಮಿಯಾ ಅಂತ ಕರಿತೀವಿ. ಸೊ ಈ ಅನೇಮಿಯಾ ಅಕಸ್ಮಾತ್ ಬಂದರೆ ಏನೇನು ಲಕ್ಷಣ ಇರುತ್ತೆ? ವೀಕ್ನೆಸ್ ಇರುತ್ತೆ, ಯಾವಾಗಲೂ ಸುಸ್ತಾಗ್ತಾ ಇರುತ್ತೆ, ಶಾರ್ಟ್ನೆಸ್ ಆಫ್ ಬ್ರೆತ್, ಸ್ವಲ್ಪ ದೂರ ನಡೆದಿದ ತಕ್ಷಣ ಅಥವಾ ಮೆಟ್ಲು ಹತ್ತಿದ ತಕ್ಷಣ ನಿಮಗೆ ಉಸಿರಾಡೋದಕ್ಕೆ ಆಗಲ್ಲ, ಅಂದರೆ ಬೇಗ ಉಸಿರಾಡ್ತಾ ಇರ್ತೀರ, ಅದನ್ನು ಶಾರ್ಟ್ನೆಸ್ ಆಫ್ ಬ್ರೆತ್ ಅಂತ ಕರಿತೀವಿ. ಸೊ ಇದಿಷ್ಟು ಕೂಡ ವಿಟಮಿನ್ ಮತ್ತು ಮಿನರಲ್ಸ್ನ ಫಂಕ್ಷನ್ಸ್ ಆಗಿತ್ತು. ಮತ್ತು ಎದರಿಂದ ಸಿಗುತ್ತೆ, ಅಕಸ್ಮಾತ್ ಅದು ಇಲ್ಲ ಅಂದರೆ ಯಾವ ಡಿಸೀಸ್ ಬರುತ್ತೆ, ಅದರ ಸಿಂಪ್ಟಮ್ಸ್ ಏನು ಅಂತ ನೀವು ತಿಳ್ಕೊಂಡ್ರಿ. ಈಗ ಹಾಗೆ ಮುಂದೆ ನೋಡ್ತಾ ಹೋದರೆ, ಫ್ರಮ್ ಫಿಗರ್ 3.5 you have learned that vitamins, that is A, B1, C and D, and minerals like calcium, iodine and iron. ವಿಟಮಿನ್ಗೆ ಎಕ್ಸಾಂಪಲ್ಸು A, B, C, D. ಮತ್ತು ಮಿನರಲ್ಸ್ ಯಾವ್ಯಾವುದು ನಾವು ಕಲ್ತಿರೋದು? ಕ್ಯಾಲ್ಶಿಯಮು, ಅಯೋಡಿನು ಮತ್ತು ಐರನ್ are the two groups of food components that protect our body from various disease. ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ನ ಮುಖ್ಯ ಕೆಲಸ ಏನು ಗೊತ್ತಾ? ನಮ್ಮ ಬಾಡಿಗೆ, ನಮ್ಮ ದೇಹಕ್ಕೆ ಯಾವುದೇ ತರಹದ ರೋಗಗಳು ಬರದೇ ಇರೋದನ್ನು ತಡೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಹೌ ಕ್ಯಾನ್ ವಿ ಓವರ್ಕಮ್ ವಿಟಮಿನ್ ಆ್ಯಂಡ್ ಮಿನರಲ್ ಡೆಫಿಷಿಯನ್ಸಿ ಡಿಸೀಸಸ್ ಆರ್ ಡಿಸಾರ್ಡರ್? ಹಾಗಿದ್ರೆ ನಾವು ಈ ವಿಟಮಿನ್ ಮತ್ತು ಮಿನರಲ್ಸ್ ಡಿಫಿಷಿಯನ್ಸಿನ ಕೊರತೆಯನ್ನು ಹೇಗೆ ನಿಭಾಯಿಸೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ದೀಸ್ ಆರ್ ದ ಸೋರ್ಸಸ್ ಆಫ್ ವಿಟಮಿನ್ ಎ, ಬಿ, ಸಿ ಆ್ಯಂಡ್ ಡಿ. ಇದಿಷ್ಟು ಆಹಾರಗಳನ್ನು ನಮ್ಮ ಆಹಾರದೊಳಗೆ ನಾವು ಸೇರಿಸ್ಕೊಳ್ತಾ ಬಂದರೆ ನಮಗೆ ಯಾವುದೇ ತರಹದ ವಿಟಮಿನ್ಸ್ ಅಥವಾ ಮಿನರಲ್ಸ್ ಡಿಫಿಷಿಯನ್ಸಿ ನಮಗೆ ಬರೋದಿಲ್ಲ. ಹಾಗೆ ನೋಡ್ತಾ ಹೋದರೆ, ಫುಡ್ ಕಾಂಪೋನೆಂಟ್ಸ್ ದಟ್ ಪ್ರೊವೈಡ್ ಎನರ್ಜಿ, ಸಪೋರ್ಟ್ ಗ್ರೋತ್, help repair and protect our body from diseases and maintain various bodily functions are called nutrients. So nutrients ಅಂದರೆ ಏನು? ನಮ್ಮ ದೇಹಕ್ಕೆ ಪ್ರೊವೈಡ್ ಎನರ್ಜಿಯನ್ನು ಕೊಟ್ಟು, ಗ್ರೋತ್ಗೆ ಹೆಲ್ಪ್ ಮಾಡಿ, ರಿಪೇರಿ ಮಾಡಿ, ಆಮೇಲೆ ಯಾವುದೇ ಒಂದು ಕಾಯಿಲೆ ಬರ್ತಾ ಇದೆ ಅಂದರೆ ಅದರಿಂದ ಪ್ರೊಟೆಕ್ಟ್ ಮಾಡಿ ನಮ್ಮ ಬಾಡಿಯನ್ನು ನೀಟಾಗಿ ಮೇಂಟೈನ್ ಮಾಡುವಂತಹ ಪೋಷಕಗಳಿಗೆ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಆ್ಯಂಡ್ ದ ಮೇಜರ್ ನ್ಯೂಟ್ರಿಯೆಂಟ್ಸ್ ಇನ್ ಅವರ್ ಫುಡ್ ಇನ್ಕ್ಲೂಡ್, ನಮ್ಮ ದೇಹದಲ್ಲಿ ಅಥವಾ ನಮ್ಮ ಆಹಾರದಲ್ಲಿನ ಪ್ರಮುಖ ನ್ಯೂಟ್ರಿಯೆಂಟ್ಸ್ ಯಾವ್ಯಾವುದಪ್ಪ ಅಂದರೆ ಕಾರ್ಬೋಹೈಡ್ರೇಟ್ಸ್ ಓದಿದ್ದೀವಿ, ಪ್ರೋಟೀನ್ಸ್ ಓದಿದ್ವಿ, ಫ್ಯಾಟ್ಸ್, ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಸೊ ಇದಿಷ್ಟು ಕೂಡ ನಮ್ಮ ದೇಹಕ್ಕೆ ಬೇಕಾದಂತಹ ಅತಿ ಮುಖ್ಯ ನ್ಯೂಟ್ರಿಯೆಂಟ್ಸ್. ಆಮೇಲೆ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಆರ್ ಆಲ್ಸೋ ಕಾಲ್ಡ್ ಪ್ರೊಟೆಕ್ಟಿವ್ ಫುಡ್ಸ್ ಆರ್ ಪ್ರೊಟೆಕ್ಟಿವ್ ನ್ಯೂಟ್ರಿಯೆಂಟ್ಸ್. ಏನಕ್ಕೆ ಅವನ್ನ ಪ್ರೊಟೆಕ್ಟಿವ್ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ? ನಮ್ಮ ದೇಹಕ್ಕೆ ಯಾವುದೇ ಒಂದು ಡಿಸೀಸ್ ಬರಬಾರ್ದು, ರೋಗ ಬರಬಾರ್ದು ಅಂತ ಪ್ರೊಟೆಕ್ಟ್ ಮಾಡ್ತವೆ, ಹೌದಲ್ವಾ? ದೇರ್ ಫಾರ್ ದೇ ಆರ್ ಕಾಲ್ಡ್ ಆಸ್ ಪ್ರೊಟೆಕ್ಟಿವ್ ಫುಡ್ಸ್. ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಫ್ಯಾಟ್ಸ್ ಪ್ರೊವೈಡ್ ಎನರ್ಜಿ, ಸೊ ದೇ ಆರ್ ಕಾಲ್ಡ್ ಎನರ್ಜಿ ಗಿವಿಂಗ್ ಫುಡ್ಸ್. ಪ್ರೋಟೀನ್ಸ್ ಆರ್ ಗೋಯಿಂಗ್ ಟು help in the growth and repair, correct? So they are called as body building foods. And here vitamins and minerals, they are going to protect our body from the diseases ಇಂದ ನಮ್ಮನ್ನು ಕಾಪಾಡ್ತವೆ, ಅದಕ್ಕೋಸ್ಕರ ನಾವು ಅದನ್ನು ಪ್ರೊಟೆಕ್ಟಿವ್ ಫುಡ್ಸ್ ಅಂತ ಕರಿತೀವಿ. Then these nutrients protect our body from diseases and keeps us healthy. ಈ ನ್ಯೂಟ್ರಿಯೆಂಟ್ ವಿಟಮಿನ್ ಮತ್ತು ಮಿನರಲ್ಸ್ ಏನು ಮಾಡ್ತವೆ? ನಮ್ಮ ದೇಹಕ್ಕೆ ಯಾವುದೇ ರೋಗ ಬರದೇ ಇರೋ ಥರ ಕಾಪಾಡ್ತವೆ. Your parents may have advised you to have milk, green vegetables, fruits, whole grains regularly. ನಿಮ್ಮ ಮನೆಯಲ್ಲಿ ಹೇಳ್ತಾನೆ ಇರ್ತಾರಲ್ವ ಯಾವಾಗಲೂ ಸೊಪ್ಪು, ಹಣ್ಣು, ತರಕಾರಿ, ಹಾಲು ಕುಡೀರಿ ಅಂತ. ಸೊ ದೀಸ್ ಫುಡ್ ಐಟಮ್ಸ್ ಆರ್ ಸಮ್ ಸೋರ್ಸ್ ಆಫ್ ವಿಟಮಿನ್ಸ್. ಇದರಲ್ಲಿ ಏನಿರುತ್ತೆ? ಈ ಆಹಾರದಲ್ಲಿ ವಿಟಮಿನ್ಸು ಹೆಚ್ಚಾಗಿರುತ್ತೆ, ಆ್ಯಂಡ್ ಮಿನರಲ್ಸ್.
Although vitamins and minerals are required in small amount, they are essential to keep our body healthy. ವಿಟಮಿನ್ಸ್ ಆ್ಯಂಡ್ ಮಿನರಲ್ಸು ನಮ್ಮ ದೇಹಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಸ್ಮಾಲ್ ಕ್ವಾಂಟಿಟೀಸ್ನಲ್ಲೇ ಬೇಕಾಗಿದ್ದರೂ ಕೂಡ ತುಂಬ ಮುಖ್ಯವಾಗಿ ಅದು ಬೇಕು. ವಾಟ್ ಡಿಫ್ರೆನ್ಸಸ್ ಡೂ ಯು ಅಬ್ಸರ್ವ್ ಇನ್ ರಾ ಆ್ಯಂಡ್ ಕುಕ್ಡ್ ವೆಜಿಟೇಬಲ್ಸ್? ಏನು ಡಿಫ್ರೆನ್ಸ್? ರಾ ವೆಜಿಟೇಬಲ್ ಅಂದರೆ ಬೇಯಿಸದೇ ಇರೋದು, ಕುಕ್ಡ್ ವೆಜಿಟೇಬಲ್ಸ್ ಅಂದರೆ ಬೇಯಿಸಿರುವಂತಹ ವೆಜಿಟೇಬಲ್. ಅದರಲ್ಲಿ ನಿಮ್ಗೆ ಏನು ಡಿಫ್ರೆನ್ಸ್ ಗೊತ್ತಾಗುತ್ತೆ? ಹ್ಯಾವ್ ಯು ಎವರ್ ನೋಟಿಸ್ಡ್ ದ್ಯಾಟ್ ವೆಜಿಟೇಬಲ್ಸ್ ಸಮ್ಟೈಮ್ಸ್ ಲೂಸ್ ದೇರ್ ಬ್ರೈಟ್ ಕಲರ್? ಕೆಲವೊಂದು ಸತಿ ನಾವು ವೆಜಿಟೇಬಲ್ಸ್ನ ಬೇಯಿಸಿದ ತಕ್ಷಣ ಏನು ಆಗುತ್ತೆ, ಅದರ ಬ್ರೈಟ್ ಕಲರ್ ಇರುತ್ತಲ್ವ ಅದು ತುಂಬ ಡಲ್ ಆಗೋಗುತ್ತೆ. ಆರ್ ಬಿಕಮ್ಸ್ ಸಾಫ್ಟರ್, ತುಂಬ ಮೆತ್ತಗಾಗುತ್ತೆ. ಆ್ಯಂಡ್ ಲೆಸ್ ಕ್ರಿಸ್ಪ್ ವೆನ್ ಕುಕ್ಡ್. ಸೊ ಕ್ರಂಚಿ ಅಂದರೆ ಕರುಮ್ ಅಂತ ಇರುತ್ತಲ್ಲ, ಅದೇನಾಗೋಗುತ್ತೆ ನಾವು ಕುಕ್ ಮಾಡಿದ ತಕ್ಷಣ ಕಡಿಮೆ ಆಗುತ್ತೆ. ಸಮ್ ನ್ಯೂಟ್ರಿಯೆಂಟ್ಸ್ ಲೈಕ್ ವಿಟಮಿನ್ ಸಿ ಆ್ಯಂಡ್ ಅದರ್ಸ್ ಆರ್ ಲಾಸ್ಟ್ ಡ್ಯೂರಿಂಗ್ ಕುಕ್ಕಿಂಗ್ ಡ್ಯೂ ಟು ಹೈ ಹೀಟ್. ಜಾಸ್ತಿ ಬಿಸಿ ಮಾಡಿದಾಗ ಏನಾಗುತ್ತೆ, ಕೆಲವೊಂದು ವಿಟಮಿನ್ಗಳು ನೀರಲ್ಲಿ ಮಿಕ್ಸ್ ಆಗಿ ಆವಿಯಾಗಿ ಹೊರಟೋಗುತ್ತೆ, ನಮ್ಮ ದೇಹಕ್ಕೆ ಅದು ಸಿಗೋದೇ ಇಲ್ಲ. ಸೊ ವುಡ್ ಇಟ್ ನಾಟ್ ಬಿ ವೈಸ್ ಟು ಇನ್ಕ್ಲೂಡ್ ದ ಫ್ರೂಟ್ಸ್ ಆ್ಯಂಡ್ ಅನ್ಕುಕ್ಡ್ ವೆಜಿಟೇಬಲ್ಸ್ ಇಂಟು ಅವರ್ ಡಯಟ್? ಆದ್ದರಿಂದ ನಾವು ಫ್ರೆಶ್ ಆಗಿರುವಂಥದ್ದು ಮತ್ತು ಕುಕ್ ಮಾಡದೆ ಬೇಯಿಸದೇ ಇರುವಂತಹ ಹಸಿ ತರಕಾರಿ ತಿನ್ನೋದು ಒಳ್ಳೆಯದಲ್ವಾ? ವಾಷಿಂಗ್ ಕಟ್ ಆರ್ ಪೀಲ್ಡ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಮೇ ಆಲ್ಸೋ ರಿಸಲ್ಟ್ ಇನ್ ಲಾಸ್ ಆಫ್ ಸಮ್ ವಿಟಮಿನ್ಸ್. ಏನು ಗೊತ್ತಾ, ಕೆಲವೊಂದು ತರಕಾರಿ ಅಥವಾ ಹಣ್ಣುಗಳ ಸಿಪ್ಪೆಯನ್ನು ತೆಗಿಯೋದ್ರಿಂದ, ಕಟ್ ಮಾಡೋದ್ರಿಂದ ಕೂಡ ಏನಾಗುತ್ತೆ, ವಿಟಮಿನ್ಸ್ಗಳು ಲಾಸ್ ಆಗುತ್ತೆ, ಹೊರಟೋಗುತ್ತೆ. However, it is highly recommended that all fruits and vegetables be thoroughly washed before consumption. ಆದರೂ ಕೂಡ ನಾವು ಯಾವುದೇ ಒಂದು ತರಕಾರಿ ಆಗಿರಲಿ ಹಣ್ಣನ್ನಾಗಿರಲಿ ಯೂಸ್ ಮಾಡೋದಕ್ಕಿಂತ ಮುಂಚೆ ನೀಟಾಗಿ ತೊಳೆದಿರಬೇಕು. ಏನಕ್ಕಂದರೆ ನಿಮಗೆ ಗೊತ್ತು, ಇವಾಗ ಬೆಳೆಯುವಾಗೆಲ್ಲ ಸಾಕಷ್ಟು ಕೆಮಿಕಲ್ಸನ್ನು ಸ್ಪ್ರೇ ಮಾಡಿ ಬೆಳಿತೀವಿ, ಹೌದಲ್ವಾ? ನಾವು ತೊಳೆದೇ ಹಾಗೆ ಡೈರೆಕ್ಟಾಗಿ ತಿಂದ್ಬಿಟ್ರೆ ಏನಾಗುತ್ತೆ, ಆ ಕೆಮಿಕಲ್ಸ್ ಎಲ್ಲ ನಮ್ಮ ಹೊಟ್ಟೆ ಒಳಗಡೆ ಹೋಗಿ ಮತ್ತೆ ಅದು ಡಿಸೀಸಸನ್ನು ತರುತ್ತೆ. ಆದ್ದರಿಂದ ಬಿಫೋರ್ ಈಟಿಂಗ್ ಯು ಶುಡ್ ವಾಶ್ the fruits and vegetables. So here they have given few things. Let us see. Do we obtain all nutrients from plants and animals? ಹಾಗಿದ್ರೆ ನಮಗೆ ಬೇಕಾಗಿರುವ ಎಲ್ಲ ನ್ಯೂಟ್ರಿಯೆಂಟ್ಸು ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸಿಂದ ಸಿಗುತ್ತಾ ಅಂತ ಕ್ವೆಶನ್ ಕೇಳಿದ್ದಾನೆ ಮೇದು. ಅದಕ್ಕೆ ಇಲ್ಲಿ ನೋಡಿ, ನೋ ಮೇದು. ಮಿಸ್ಟ್ರಿ ಆನ್ಸರ್ ಮಾಡ್ತಾ ಇದ್ದಾರೆ, ನೋ ಮೇದು. ನ್ಯೂಟ್ರಿಯೆಂಟ್ಸ್ ಲೈಕ್ ಸಾಲ್ಟ್ ಕ್ಯಾನ್ ಬಿ ಒಬ್ಟೇನ್ ಫ್ರಮ್ ಸೀ ವಾಟರ್ ಆರ್ ಫ್ರಮ್ ರಾಕ್ಸ್. ಇಲ್ಲ, ಸಾಲ್ಟು, ಅಯೋಡೈಸ್ಡ್ ಸಾಲ್ಟ್ ಅಂತ ಏನು ಹೇಳ್ತೀವಿ, ಆ ಕಾಮನ್ ಸಾಲ್ಟ್ ನಾವು ಯೂಸ್ ಮಾಡೋದು, ಅದು ಪ್ಲ್ಯಾಂಟ್ಸ್ ಮತ್ತು ಆ್ಯನಿಮಲ್ಸಿಂದ ಸಿಗಲ್ಲ, ಬಟ್ ಸಮುದ್ರದಿಂದ ಅಥವಾ ಕೆಲವೊಂದು ರಾಕ್ಸಿಂದ ನಮಗದು ಸಿಗುತ್ತೆ ಅಂತ ಹೇಳ್ತಾರೆ. ಆಲ್ಸೋ ವಿಟಮಿನ್ ಡಿ ಕ್ಯಾನ್ ಬಿ ನ್ಯಾಚುರಲಿ ಪ್ರೊವೈಡೆಡ್ ಬೈ ಅವರ್ ಬಾಡಿ ಅಪಾನ್ ಎಕ್ಸ್ಪೋಷರ್ ಟು ಸನ್. ವಿಟಮಿನ್ ಡಿ ಹೇಗೆ ಸಿಗುತ್ತೆ, ನಾವು ಹೆಚ್ಚಿನ ಕಾಲ ಬೆಳಗಿನ ಹೊತ್ತು, ಆಯಿತಾ, 7 ಗಂಟೆ 6 ಗಂಟೆಗೆ 6:30 7 ಗಂಟೆಯಿಂದ ಆಲ್ಮೋಸ್ಟ್ 9-9:30ವರೆಗೂ ಸೂರ್ಯನ ಬಿಸಿಲನ್ನು ತಗೊಳ್ತಾ ಇದ್ದರೆ ಅದರಲ್ಲಿ ನಮಗೆ ವಿಟಮಿನ್ ಡಿ ಅಂಶ ಹೆಚ್ಚಾಗಿ ಸಿಗುತ್ತೆ. ಹಾಗೆ ನೋಡ್ತಾ ಹೋದರೆ, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆರ್ ರಿಚ್ ಇನ್ ಡಯಟರಿ ಫೈಬರ್ಸ್. ಸೊ ಫ್ರೂಟ್ಸ್ ವೆಜಿಟೇಬಲ್ಸು ಡಯಟರಿ ಫೈಬರ್ಸ್ ಅಂದರೆ ನಾರಿನಾಂಶ ಅದರಲ್ಲಿ ಏನಾಗಿರುತ್ತೆ, ಫ್ರೂಟ್ಸು ವೆಜಿಟೇಬಲ್ಸಲ್ಲಿ ಜಾಸ್ತಿ ಇರುತ್ತೆ. ಲೆಟ್ ಅಸ್ ಸಿ ಹೌ ಡಯಟರಿ ಫೈಬರ್ಸ್ ಆರ್ ಬೆನಿಫಿಷಿಯಲ್ ಫಾರ್ ಅಸ್. ಹಾಗಿದ್ರೆ ಈ ಡಯಟರಿ ಫೈಬರ್ಸ್, ನಾರು ನಮ್ಮ ದೇಹಕ್ಕೆ ಹೇಗೆ ಒಳ್ಳೆಯದು ಅಂತ ನೋಡೋಣ. ಇನ್ ಅಡಿಷನ್ ಟು ದ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಇನ್ ಅವರ್ ಬಾಡಿ ನೀಡ್ಸ್ ಡಯಟರಿ ಫೈಬರ್ಸ್ ಆ್ಯಂಡ್ ವಾಟರ್. ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಫ್ಯಾಟ್ಸ್, ವಿಟಮಿನ್ಸ್, ಮಿನರಲ್ಸ್, ಇದು ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ಸ್ ಅಂತ ನೋಡಿದ್ರಿ, ಹೌದಲ್ವಾ? ಅದರ ಜೊತೆಗೆ ನಮ್ಮ ದೇಹಕ್ಕೆ ನಾರಿನಾಂಶ, ಡಯಟರಿ ಫೈಬರ್ಸ್ ಮತ್ತು ವಾಟರ್, ನೀರು ಕೂಡ ಅಷ್ಟೇ ಮುಖ್ಯ. ಡಯಟರಿ ಫೈಬರ್ಸ್ ಆಲ್ಸೋ ನೋನ್ ಆಸ್ ರಫೇಜಸ್ ಅಂತ ಕರಿತೀವಿ ನಾವು ಅದನ್ನು. ನಾರು ಅಂತ ಅಂತೀವಲ್ಲ, ನಾರಿನಾಂಶ ಅಂತೀವಲ್ವ, ಅದನ್ನು ರಫೇಜ್ ಅಂತ ಕರಿತೀವಿ. ಡು ನಾಟ್ ಪ್ರೊವೈಡ್ ಎನಿ ನ್ಯೂಟ್ರಿಯೆಂಟ್ಸ್ ಟು ಅವರ್ ಬಾಡಿ. ಸೊ ಡಯಟರಿ ಫೈಬರ್ಸು ನಮ್ಮ ದೇಹಕ್ಕೆ ಯಾವುದೇ ತರಹದ ನ್ಯೂಟ್ರಿಯೆಂಟ್ಸನ್ನು ಕೊಡಲ್ಲ, ಆದರೆ ಹವೆವರ್ ದೇ ಆರ್ ಆನ್ ಎಸೆನ್ಷಿಯಲ್ ಕಾಂಪೋನೆಂಟ್ ಆಫ್ ಅವರ್ ಫುಡ್. ಆದರೂ ಕೂಡ ಅದು ನಮ್ಮ ಆಹಾರದಲ್ಲಿ ತುಂಬ ಮುಖ್ಯ. ಏನು ನ್ಯೂಟ್ರಿಯೆಂಟ್ಸ್ ಕೊಡದೇ ಇದ್ದರೂ ಏನಕ್ಕೆ ಮುಖ್ಯ ಅಂತ ನೀವಿವಾಗ ಕ್ವೆಶನ್ ಕೇಳ್ಬೋದು, ಹೌದಲ್ವಾ? ಬನ್ನಿ ನೋಡೋಣ ಏನು ಅಂತ. ದೇ ಹೆಲ್ಪ್ ಅವರ್ ಬಾಡಿ ಟು ಗೆಟ್ ರಿಡ್ ಆಫ್ ಅನ್ಡೈಜೆಸ್ಟೆಡ್ ಫುಡ್ ಆ್ಯಂಡ್ ಎನ್ಶ್ಯೂರ್ ಸ್ಮೂತ್ ಪಾಸೇಜ್ ಆಫ್ ದ ಸ್ಟೂಲ್. ನೀವು ನೀಟಾಗಿ ಟಾಯ್ಲೆಟನ್ನು ಪಾಸ್ ಮಾಡಬೇಕು ಅನ್ನೋದಾದರೆ ಈ ರಫೇಜ್ ಅಥವಾ ಡಯಟರಿ ಫೈಬರ್ಸ್, ನಾರಿನಾಂಶ ಇರುವಂತಹ ಹಣ್ಣು ಮತ್ತು ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಿದ್ರೆ ನೀವು ಆರಾಮಾಗಿ ವಾಶ್ರೂಮ್ಗೆ ಅಂದರೆ ಟಾಯ್ಲೆಟಿಗೆ ಹೋಗಬಹುದು.
ಸೊ ರಫೇಜಸ್ ಇನ್ ಅವರ್ ಫುಡ್ ಈಸ್ ಪ್ರೊವೈಡೆಡ್ ಮೇನ್ಲಿ ಬೈ ಸೂಟಬಲ್ ಪ್ಲಾಂಟ್ ಪ್ರಾಡಕ್ಟ್ಸ್. ಸೊ ಪ್ಲಾಂಟ್ ಪ್ರಾಡಕ್ಟ್ಸಿಂದ ನಮಗೆ ಈ ನಾರಿನಾಂಶ ಅಂದರೆ ಡಯಟರಿ ಫೈಬರ್ಸ್ ಸಿಗುತ್ತೆ. ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಸೊಪ್ಪುಗಳು, ಫ್ರೆಶ್ ಫ್ರೂಟ್ಸ್, ಹೋಲ್ ಗ್ರೇನ್ಸ್, ಪಲ್ಸಸ್ ಆ್ಯಂಡ್ ನಟ್ಸ್ ಆರ್ ಗುಡ್ ಸೋರ್ಸಸ್ ಆಫ್ ರಫೇಜಸ್. ಇಷ್ಟರಲ್ಲೂ ಕೂಡ ಡಯಟರಿ ಫೈಬರ್ಸು ಹೆಚ್ಚಾಗಿ ಇರುತ್ತೆ. ಈಟಿಂಗ್ ಫುಡ್ ದಟ್ ಈಸ್ ಲೋಕಲಿ ಗ್ರೋನ್ ಆ್ಯಂಡ್ ಪ್ಲಾಂಟ್ ಬೇಸ್ಡ್ ಟು ಎಕ್ಸ್ಟೆಂಟ್ ಪಾಸಿಬಲ್ ಈಸ್ ನಾಟ್ ಓನ್ಲಿ ಹೆಲ್ದಿ ಫಾರ್ ದ ಬಾಡಿ ಬಟ್ ಇಟ್ಸ್ ಗುಡ್ ಫಾರ್ ಅವರ್ ಎನ್ವೈರನ್ಮೆಂಟ್ ಆ್ಯಂಡ್ ಅವರ್ ಪ್ಲ್ಯಾನೆಟ್. ಸೊ ನಮ್ಮ ಸುತ್ತಮುತ್ತ ಬೆಳೆದಿರುವಂತಹ ಪ್ಲ್ಯಾಂಟ್ ಬೇಸ್ಡ್ ಫುಡ್, ತರಕಾರಿಗಳನ್ನಾಗಲಿ, ಸೊಪ್ಪಾಗಲಿ, ಹಣ್ಣುಗಳನ್ನಾಗಲಿ ತಿನ್ನೋದು ನಮ್ಮ ಬಾಡಿಗೆ ಅಷ್ಟೇ ಅಲ್ಲದೆ ನಮ್ಮ ಪರಿಸರಕ್ಕೂ ಕೂಡ ಹೆಚ್ಚಿನ ಯೂಸನ್ನು ತಂದುಕೊಡುತ್ತೆ. ಸೊ ಹಿಯರ್ ಈಸ್ ಅ ಬಾಕ್ಸ್, ಲೆಟ್ ಅಸ್ ರೀಡ್ ವಾಟ್ ಇಟ್ ಈಸ್. ಮೈ ಗ್ರ್ಯಾಂಡ್ ಮಾ ಹ್ಯಾಸ್ ಡಿಫಿಕಲ್ಟಿ ಇನ್ ಪಾಸಿಂಗ್ ಸ್ಟೂಲ್. ಸೊ ಇವ್ರ ಅಜ್ಜಿಗೆ ಟಾಯ್ಲೆಟ್ ಹೋಗೋದಕ್ಕೆ ಕಷ್ಟ ಆಗ್ತಾಯಿತ್ತು. ನವ್ ಐ ಅಂಡರ್ಸ್ಟ್ಯಾಂಡ್ ವೈ ದ ಡಾಕ್ಟರ್ ಅಡ್ವೈಸ್ಡ್ ಹರ್ ಟು ಈಟ್ ಫುಡ್ ದಟ್ ಈಸ್ ರಿಚ್ ಇನ್ ಫೈಬರ್. ನನಗೆ ಇವಾಗ ಗೊತ್ತಾಯಿತು ಏನಕ್ಕೆ ಡಾಕ್ಟರು ಹೆಚ್ಚು ಫೈಬರ್ ಇರುವಂತಹ, ನಾರಿರುವಂತಹ ಫುಡ್ನ ತಿನ್ನಿ ಅಂತ ಅಜ್ಜಿಗೆ ಹೇಳಿದ್ರು ಅಂತ ಈಗ ಮೇದುಗೆ ಗೊತ್ತಾಯಿತು. ನಿಮಗೂ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್, ವಾಟ್ ಆರ್ ದ ಫುಡ್ ಸೋರ್ಸಸ್ ದಟ್ ಪ್ರೊವೈಡ್ ವಾಟರ್ ಟು ಅವರ್ ಬಾಡಿ? ಲಿಸ್ಟ್ ಅ ಫ್ಯೂ ಆಫ್ ದೆಮ್. ಯಾವುದರಿಂದ ನಮ್ಮ ದೇಹಕ್ಕೆ ಹೆಚ್ಚಿನ ನೀರಿನ ಅಂಶ ಸಿಗುತ್ತೆ? ಕೆಲವೊಂದು ಹಣ್ಣುಗಳು, ವಾಟರ್ ಮೆಲನ್, ಹೌದಲ್ವಾ? ಅದು ಬರೀ ಹೆಸರೇ ಹೇಳಿದಾಗೆ ವಾಟರ್ ಮೆಲನ್, ಅದರಲ್ಲಿ ವಾಟರ್ ಕಂಟೆಂಟೇ ಜಾಸ್ತಿ ಇರುತ್ತೆ, ಹೌದಲ್ವಾ? ಕುಕುಂಬರ್ ಕೂಡ ಆಗಿರ್ಬೋದು, ಸೌತೆಕಾಯಲ್ಲೂ ಕೂಡ ವಾಟರ್ ಕಂಟೆಂಟು ಜಾಸ್ತಿ ಇರುತ್ತೆ. ವಾಟರ್ ಈಸ್ ಆಲ್ಸೋ ಆನ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಅವರ್ ಡಯಟ್, ಹೌದಲ್ವಾ? ಡಾಕ್ಟರ್ ಫಸ್ಟ್ ಹೋಗಿದ ತಕ್ಷಣ ನಿಮ್ಗೆ ಹೇಳೋದೇನು ಹುಷಾರಿಲ್ಲ ಅಂದರೆ ಚೆನ್ನಾಗಿ ನೀರು ಕುಡೀರಿ ಅಂತ ಹೇಳ್ತಾರೆ. ದೆನ್ ಇಟ್ ಹೆಲ್ಪ್ಸ್ ದ ಬಾಡಿ ಅಬ್ಸಾರ್ಬ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಫುಡ್. ಏನಕ್ಕೆ ನೀರು ಅಷ್ಟು ಇಂಪಾರ್ಟೆಂಟ್ ಅಂದರೆ, ನಾವೆಲ್ಲ ಆಹಾರ ಸೇವಿಸಿರ್ತೀವಿ, ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಆ ನ್ಯೂಟ್ರಿಯೆಂಟ್ಸು ನಮ್ಮ ದೇಹಕ್ಕೆ ಅಬ್ಸಾರ್ಬ್ ಆಗಬೇಕು ಅಂದರೆ ನೀರು ಬಹಳ ಮುಖ್ಯ. ದೆನ್ ಇಟ್ ರಿಮೂವ್ಸ್ ವೇಸ್ಟ್ ಫ್ರಮ್ ದ ಬಾಡಿ ಥ್ರೂ ಸ್ವೆಟ್ ಆ್ಯಂಡ್ ಯೂರಿನ್. ನಮ್ಮ ದೇಹದಲ್ಲಿರುವಂತಹ ಬೇಡದೇ ಇರುವಂತಹ ಅಂಶವನ್ನು ನೀರೇನು ಮಾಡುತ್ತೆ? ಸ್ವೆಟ್, ಬೆವರು, ಮತ್ತು ಯೂರಿನ್ ಅಂದರೆ ನೀವು ಸುಸು ಮಾಡ್ತೀರಾ, ಹೌದಲ್ವಾ? ಅದರಿಂದ ನಮ್ಮ ಬಾಡಿಯಲ್ಲಿರುವಂತಹ ಬೇಡದೇ ಇರೋ ವಸ್ತುನೆಲ್ಲ ನೀರು ಆಚೆಗೆ ಹಾಕತ್ತೆ. ವಿ ಶುಡ್ ಡ್ರಿಂಕ್ ಸಫಿಷಿಯೆಂಟ್ ವಾಟರ್ ರೆಗ್ಯುಲರ್ಲಿ ಟು ಕೀಪ್ ಅವರ್ ಸೆಲ್ಸ್ ಹೆಲ್ದಿ. ಸೊ ಇಫ್ ಯು ವಾಂಟ್ ಟು ಬಿ ಹೆಲ್ದಿ, ಆರೋಗ್ಯವಾಗಿ ಇರಬೇಕು, ಹೆಲ್ದಿಯಾಗಿರಬೇಕು ಅಂದರೆ ನಾವು ಸಾಕಷ್ಟು ಅಮೌಂಟ್ ಆಫ್ ನೀರನ್ನು, ವಾಟರನ್ನು ಕುಡಿತಾ ಇರಬೇಕು. ಇಲ್ಲಿ ಒಬ್ಬರು ಸೈಂಟಿಸ್ಟ್ ಬಗ್ಗೆ ಕೊಟ್ಟಿದ್ದಾರೆ, ಏನು ಅಂತ ನೋಡೋಣ ಬನ್ನಿ. ಗೋಪಾಲನ್ initiated nutrition research in India. He analyzed more than 500 Indian foods for their nutritional value and recommended an appropriate diet in the Indian context. ಇವ್ರು ಏನು ಮಾಡ್ತಾರೆ? ಗೋಪಾಲನ್, ಕೊಲುತೂರು ಗೋಪಾಲನ್ ಅನ್ನೋರು ಇಂಡಿಯನ್ ಫುಡ್ಸನ್ನು 500 ಇಂಡಿಯನ್ ಫುಡ್ಸ್ನ ಟೆಸ್ಟ್ ಮಾಡಿ ನ್ಯೂಟ್ರಿಷನಲ್ ವ್ಯಾಲ್ಯೂ ಎಷ್ಟಿದೆ ಅಂತ ತಿಳ್ಕೊಂಡು ಅದನ್ನು ಸಾಕಷ್ಟು ಜನರಿಗೆ ಏನು ಮಾಡ್ತಾ ಹೋಗ್ತಾರೆ, ಏನಾದರೂ ರೋಗ ಇದ್ದರೆ ಇದನ್ನು ತಿನ್ನಿ ಅಂತ ರೆಕಮೆಂಡ್ ಮಾಡ್ತಾ ಹೋಗ್ತಾರೆ. ಹಿ ಲೆಡ್ ಸರ್ವೇಸ್ ಆನ್ ನ್ಯೂಟ್ರಿಷನಲ್ ಸ್ಟೇಟಸ್ ಆಫ್ ಇಂಡಿಯನ್ ಪಾಪ್ಯುಲೇಷನ್, ಐಡೆಂಟಿಫೈಯಿಂಗ್ ವೈಡ್ ಸ್ಪ್ರೆಡ್ ಡಿಫಿಷಿಯನ್ಸೀಸ್ ಇನ್ ಪ್ರೋಟೀನ್, ಎನರ್ಜಿ ಆ್ಯಂಡ್ ಅದರ್ ಫುಡ್ ಕಾಂಪೋನೆಂಟ್ಸ್. ಸೊ ಏನು ಮಾಡ್ತಾರೆ? ಸಾಕಷ್ಟು ಸರ್ವೆಗಳನ್ನು ಅವರು ಮಾಡ್ತಾ ಹೋಗ್ತಾರೆ ಇಂಡಿಯಾದಲ್ಲಿ. ದಿಸ್ ಲೆಡ್ ಟು ಇಂಪ್ಲಿಮೆಂಟೇಷನ್ ಆಫ್ ಮಿಡ್ ಡೇ ಮೀಲ್ ಪ್ರೋಗ್ರಾಮ್ ಇನ್ 2002. ಸೊ ಮಕ್ಕಳಲ್ಲಿ ಕೂಡ ಡಿಫಿಷಿಯನ್ಸಿ ಡಿಸೀಸಸ್ ಎಲ್ಲ ಜಾಸ್ತಿ ಆಗ್ತಿದೆ. ಅಂದರೆ ಅಪೌಷ್ಟಿಕ ಆಹಾರ ಮನೆಗಳಲ್ಲಿ ನಾವು ಎಷ್ಟು ಹೇಳಿದ್ವಿ ಅಲ್ವಾ, ಆಹಾರ ಇದನ್ನು ತಿನ್ನಬೇಕು, ಅದನ್ನು ತಿನ್ನಬೇಕು, ಆ ಹಣ್ಣು, ಈ ತರಕಾರಿ ಅಂತ, ಅದನ್ನು ಕೊಡದೇ ಕೂಡ ಇರಬಹುದು ಮನೆಗಳಲ್ಲಿ, ಹೌದಲ್ವಾ? ಬಡತನದಿಂದ ಅದನ್ನು ಸರ್ವೆ ಮಾಡೋದ್ರಿಂದಾನೇ ನಮಗೆ 2002ರಿಂದ 2002ಇಂದ ಮಿಡ್ ಡೇ ಮೀಲ್ ಸ್ಕೀಮ್ ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳಲ್ಲೂ ಬಿಸಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದು. Now a PM Poshan initiative to provide balanced food in government run and government aided schools of our country. ಹೌದಲ್ವಾ? ನಮ್ಮ ದೇಶದಲ್ಲಿರುವಂತಹ ಗೌರ್ಮೆಂಟ್ ಸ್ಕೂಲ್ಗಳಲ್ಲೆಲ್ಲ ಇವಾಗ ಮಿಡ್ ಡೇ ಮೀಲನ್ನು ಕೊಡ್ತಾರೆ, ಮಧ್ಯಾಹ್ನ ಊಟ ಕೊಡ್ತಾರೆ. And this scheme has played a role in improving the health and nutrition of millions of children. ಸೊ ಏನು ಮಾಡ್ತಾರೆ? ಆ ಆಹಾರದಲ್ಲಿ ತರಕಾರಿಗಳು, ಸೊಪ್ಪು, ಹಣ್ಣು ಅದೆಲ್ಲ ಇನ್ಕ್ಲೂಡ್ ಆಗಿರೋದ್ರಿಂದ ನ್ಯೂಟ್ರಿಷನಲಿ ತುಂಬ ಸ್ಟ್ರಾಂಗ್ ಆಗಿ ಮಕ್ಕಳು ಬೆಳೀತಾ ಇರೋದನ್ನು ನಾವು ನೋಡಬಹುದು. ಆ್ಯಂಡ್ ನಾವು ವಿ ವಿಲ್ ಸಿ ಅಬೌಟ್ ಹೌ ಟು ಟೆಸ್ಟ್ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಆಫ್ ಫುಡ್. ಇಷ್ಟೊತ್ತು ನಾವು ಕಾಂಪೊನೆಂಟ್ಸ್ ಆಫ್ ಫುಡ್ ಅಂತ ಮಾತಾಡಿದ್ವಿ, ಹೌದಲ್ವಾ? ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್ ಅಂತ. ಸೊ ಅದನ್ನು ನಮ್ಮ ಆಹಾರದಲ್ಲಿ ಇದೆಯೋ ಇಲ್ವೋ ಅಂತ ಹೇಗೆ ನೋಡೋದು, ಟೆಸ್ಟ್ ಮಾಡೋದು ಅಂತ ನೋಡೋಣ.
ಸೊ ಲೆಟ್ us ಫೈಂಡ್ ಔಟ್ ವಿಚ್ ನ್ಯೂಟ್ರಿಯೆಂಟ್ಸ್ ಆರ್ ಪ್ರೆಸೆಂಟ್ ಇನ್ ವೇರಿಯಸ್ ಫುಡ್ ಐಟಮ್ಸ್. ಯಾವ್ಯಾವ ಫುಡ್ ಐಟಮಲ್ಲಿ ಯಾವ್ಯಾವ ಕಾಂಪೋನೆಂಟ್ಸ್ ಇದೆ ಅಂತ ನೋಡೋಣ. ಸಮ್ ನ್ಯೂಟ್ರಿಯೆಂಟ್ಸ್ ಲೈಕ್ ಸ್ಟಾರ್ಚ್ ಅಂದರೆ ಅದು ಕೂಡ ಒಂದು ಕಾರ್ಬೋಹೈಡ್ರೇಟು. ಫ್ಯಾಟ್ ಆ್ಯಂಡ್ ಪ್ರೋಟೀನ್ ಕ್ಯಾನ್ ಬಿ ಡಿಟೆಕ್ಟೆಡ್ ಯೂಸಿಂಗ್ ಫೇರ್ಲಿ ಸಿಂಪಲ್ ಟೆಸ್ಟ್. ಫ್ಯಾಟ್ಸು, ಕಾರ್ಬೋಹೈಡ್ರೇಟ್ಸು ಮತ್ತು ಪ್ರೋಟೀನ್ಸನ್ನು ಒಂದು ಸಿಂಪಲ್ ಟೆಸ್ಟಲ್ಲಿ ಕಂಡುಹಿಡಿಬೋದು. ವೈಲ್ ಅದರ್ಸ್ ಕ್ಯಾನ್ ಬಿ ಡಿಟೆಕ್ಟೆಡ್ ಓನ್ಲಿ ಇನ್ ವೆಲ್ ಎಕ್ವಿಪ್ಡ್ ಲ್ಯಾಬೊರೇಟರೀಸ್. ಅದನ್ನು ಬಿಟ್ಟು ಬೇರೆದೆಲ್ಲ ಈ ಲ್ಯಾಬೊರೇಟರೀಸ್ ಅಂತಾರಲ್ವಾ, ಅಲ್ಲಿ ಮಾತ್ರ ಕಂಡುಹಿಡಿಯೋದಕ್ಕೆ ಸಾಧ್ಯ. ಸೊ ಲೆಟ್ us ಎಕ್ಸ್ಪ್ಲೋರ್ ಹೌ ವಿ ಕ್ಯಾನ್ ಡಿಟೆಕ್ಟ್ ದ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್, ಫ್ಯಾಟ್ ಆ್ಯಂಡ್ ಪ್ರೋಟೀನ್ ಇನ್ ಸಬ್ ಫುಡ್ ಐಟಮ್ಸ್. ಸೊ ಹಾಗಿದ್ರೆ ನಾವಿವಾಗ ಕೆಲವೊಂದಿಷ್ಟು ಫುಡ್ ಐಟಮ್ಸಲ್ಲಿ ಸ್ಟಾರ್ಚು, ಫ್ಯಾಟು ಮತ್ತು ಪ್ರೋಟೀನ್ ಇದೆಯಾ ಇಲ್ವಾ ಅನ್ನೋದನ್ನು ಕಂಡುಹಿಡಿಯೋಣ. ಸೊ ಫಸ್ಟ್ ದೇ ಹ್ಯಾವ್ ಗಿವೆನ್ ದ ಟೆಸ್ಟ್ ಫಾರ್ ಸ್ಟಾರ್ಚನ್ನ ಟೆಸ್ಟ್ ಮಾಡಲಿಕ್ಕೆ ಹೇಗೆ ಅಂತ ನೋಡೋಣ. ಆ್ಯಕ್ಟಿವಿಟಿ 3.5 ಲೆಟ್ us ಇನ್ವೆಸ್ಟಿಗೇಟ್. ಟೇಕ್ ಅ ಸ್ಮಾಲ್ ಕ್ವಾಂಟಿಟಿ ಆಫ್ ಫುಡ್ ಐಟಮ್ಸ್ ಸಚ್ ಆಸ್ ಸ್ಲೈಸ್ ಆಫ್ ಪೊಟ್ಯಾಟೊ, ಆಲೂಗಡ್ಡೆ ಚಿಕ್ಕ ಪೀಸ್ ತೊಗೊಳ್ಳಿ, ಕುಕುಂಬರ್ ಸೌತೆಕಾಯಿ, ಬ್ರೆಡ್ಡು ಆ್ಯಂಡ್ ಸಮ್ ಬಾಯ್ಲ್ಡ್ ರೈಸ್ ಬೇಯಿಸಿರೋ ಅನ್ನ, ಬಾಯ್ಲ್ಡ್ ಗ್ರಾಮ್ ಅಂದರೆ ಬೇಳೆ, ಕ್ರಶ್ಡ್ ಪೀನಟ್ಸ್ ಅಂದರೆ ಕಡಲೆ ಬೀಜ ಚೆನ್ನಾಗಿ ಕ್ರಷ್ ಮಾಡಿರುವಂಥದ್ದು, ಜಜ್ಜಿರೋ ಅಂಥದ್ದು, ದೆನ್ ಆಯಿಲ್ ಎಣ್ಣೆ, ಬಟರ್ ಬೆಣ್ಣೆ ಆ್ಯಂಡ್ ಕ್ರಶ್ಡ್ ಕೊಕೊನಟ್ ಅಂದರೆ ಮತ್ತು ಜಜ್ಜಿರುವಂತಹ ತೆಂಗಿನಕಾಯಿ. ಇದಿಷ್ಟನ್ನು ನೀವು ತೊಗೊಳ್ಬೇಕು. ನಾವು ಯು ಕ್ಯಾನ್ ಟೇಕ್ ಅದರ್ ಫುಡ್ ಐಟಮ್ಸ್ ಟು ಫಾರ್ ಟೆಸ್ಟಿಂಗ್. ಇದಲ್ಲದೆ ಬೇರೆ ಫುಡ್ ಐಟಮ್ಸ್ಗಳನ್ನು ಕೂಡ ನೀವು ಟೆಸ್ಟ್ ಮಾಡಲಿಕ್ಕೆ ತಗೋಬಹುದು. ಹಾಗಿದ್ದರೆ ಹೇಗೆ ಈ ಸ್ಟಾರ್ಚ್ ಟೆಸ್ಟ್ ಮಾಡೋದು ನೋಡೋಣ. ನಾವು ಪ್ಲೇಸ್ ಅ ಸ್ಮಾಲ್ ಪೀಸ್ ಆಫ್ ಈಚ್ ಐಟಮ್ ಆನ್ ಸಪ್ರೇಟ್ ಡಿಶ್. ಬೇರೆ ಬೇರೆ ಪ್ಲೇಟ್ಗಳಲ್ಲಿ ಎಲ್ಲ ತರಹದ ಬೇರೆ ಬೇರೆ ಆಹಾರವನ್ನು ಇಡ್ತಾ ಬನ್ನಿ. ಆಮೇಲೆ ವಿತ್ ದ ಹೆಲ್ಪ್ ಆಫ್ ಡ್ರಾಪರ್ ಪುಟ್ 2 to 3 drops ಆಫ್ ಡೈಲ್ಯೂಟೆಡ್ ಅಯೋಡಿನ್ ಸೊಲ್ಯೂಷನ್ ಇನ್ ಈಚ್ ಫುಡ್ ಐಟಮ್ಸ್. ನಿಮಗೆ ಅಯೋಡಿನ್ ಸೊಲ್ಯೂಷನ್ ಅನ್ನೋದು ಸ್ಕೂಲಲ್ಲಿ ಸಿಗುತ್ತೆ. ಡ್ರಾಪರ್ ಅಂದರೆ ಈ ಹುಡುಗಿ ಇಲ್ಲಿ ಇಟ್ಕೊಂಡಿದ್ದಾರಲ್ವಾ ಕೈಯಲ್ಲಿ, ಅದು ಡ್ರಾಪರ್ ಹನಿ ಹನಿಯಾಗಿ ಬೀಳುತ್ತೆ. ಆ್ಯಂಡ್ ದಿಸ್ ಈಸ್ ಅಯೋಡಿನ್ ಸೊಲ್ಯೂಷನ್. ಸೊ ಏನು ಮಾಡಬೇಕು ನೀವು, ಅಯೋಡಿನ್ ಸೊಲ್ಯೂಷನ್ನ 2 to 3 ಡ್ರಾಪ್ಸು ಎಲ್ಲ ಆಹಾರಕ್ಕೂ ನೀವೇನೇನು ಒಂದೊಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀರಲ್ಲ ಅದ್ರ ಮೇಲೆ 2-3 ಹನಿ ಹಾಕ್ತಾ ಬರಬೇಕು. ದೆನ್ ಅಬ್ಸರ್ವ್ ಇಫ್ ದೇರ್ ಆರ್ ಎನಿ ಚೇಂಜಸ್ ಇನ್ ಕಲರ್ ಆಫ್ ದ ಫುಡ್ ಐಟಮ್ಸ್. ನೀವು ಅಯೋಡಿನ್ ಸೊಲ್ಯೂಷನ್ ಹಾಕಿದ ಮೇಲೆ ಆ ಫುಡ್ ಐಟಮಲ್ಲಿ ಏನಾದರೂ ಕಲರ್ ಚೇಂಜ್ ಆಯಿತಾ ಅಂತ ನೋಡಬೇಕು. ಹ್ಯಾವ್ ದೇ ಟರ್ನ್ ಬ್ಲೂ ಬ್ಲ್ಯಾಕ್, ಡಾರ್ಕ್ ಬ್ಲೂ ಆಗಿ ಏನಾದರೂ ಆಲ್ಮೋಸ್ಟ್ ನಿಯರ್ ಟು ಬ್ಲ್ಯಾಕ್ ಆಗಿ ಏನಾದರೂ ಕನ್ವರ್ಟ್ ಆಯಿತಾ. ರೆಕಾರ್ಡ್ ಯುವರ್ ಅಬ್ಸರ್ವೇಷನ್ ಇನ್ ಟೇಬಲ್ 3.3. ನೆಕ್ಸ್ಟು ಒಂದು 3.3 ಅಂತ ಟೇಬಲ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ನಿಮ್ಮ ಟೆಸ್ಟನ್ನು ಏನಾಯಿತು ಅನ್ನೋ ರಿಸಲ್ಟನ್ನು ಹಾಕಬೇಕು. ಅ ಬ್ಲೂ ಬ್ಲ್ಯಾಕ್ ಕಲರ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್. ಅಕಸ್ಮಾತಾಗಿ ನೀವು ಅಯೋಡಿನ್ ಸೊಲ್ಯೂಷನ್ ಹಾಕಿದಾಗ ಆ ಫುಡ್ ಐಟಮು ಬ್ಲೂ ಬ್ಲ್ಯಾಕ್ ಅಂದರೆ ಡಾರ್ಕ್ ಬ್ಲ್ಯಾಕ್ ಆಗಿ ಏನಾದರೂ ಕನ್ವರ್ಟ್ ಆಯಿತು ಅಂದರೆ ಆ ಫುಡ್ ಐಟಮಲ್ಲಿ ಸ್ಟಾರ್ಚ್ ಇದೆ ಅಂತ ಅರ್ಥ. ಸೊ ಸ್ಟಾರ್ಚ್ ಇದೆಯಾ ಇಲ್ವಾ ಅಂತ ಕಂಡುಹಿಡಿಯೋದಕ್ಕೆ ಯಾವ ಒಂದು ಟೆಸ್ಟನ್ನು ಮಾಡ್ತೀವಿ ನಾವು, ಅಯೋಡಿನ್ ಟೆಸ್ಟ್ ಅಂತ ಕರಿತೀವಿ ಅದಕ್ಕೆ, ಸರಿನಾ. ನೆಕ್ಸ್ಟು ಟೆಸ್ಟ್ ಫಾರ್ ಫ್ಯಾಟ್ಸ್ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಇವಾಗ ಟೆಸ್ಟನ್ನು ಮಾಡ್ತೀವಿ. ಟೇಕ್ ಅ ಸ್ಮಾಲ್ ಪಾರ್ಟ್ ಆಫ್ ಫುಡ್ ಐಟಮ್ಸ್ ದಟ್ ಯು ಟೆಸ್ಟೆಡ್ ಫಾರ್ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್. ಸೊ ಸ್ಟಾರ್ಚ್ನ ಟೆಸ್ಟ್ ಮಾಡೋದಕ್ಕೆ ಯಾವ್ಯಾವ ಫುಡ್ ಐಟಮ್ಸ್ ತೊಗೊಂಡಿದ್ರಿ ಅಲ್ವಾ, ಸೇಮ್ ಫುಡ್ ಐಟಮ್ಸ್ನ ಇಲ್ಲೂ ಕೂಡ ತೊಗೋಬೇಕು. ಆಮೇಲೆ ಪ್ಲೇಸ್ ಈಚ್ ಫುಡ್ ಐಟಮ್ ಆನ್ ಸಪ್ರೇಟ್ ಪೀಸ್ ಆಫ್ ಪೇಪರ್. ಎಲ್ಲ ಫುಡ್ ಐಟಮ್ಸನ್ನು ಒಂದೊಂದು ಸಪ್ರೇಟ್ ಪೇಪರ್ ಮೇಲೆ ಇಡಬೇಕು. ದೆನ್ ವ್ರ್ಯಾಪ್ ದ ಪೇಪರ್ ಅರೌಂಡ್ ದ ಫುಡ್ ಆ್ಯಂಡ್ ಪ್ರೆಸ್ ಇಟ್. ಅದನ್ನು ಪೇಪರ್ನಲ್ಲಿ ಮಡಚಿ ಚೆನ್ನಾಗಿ ಪ್ರೆಸ್ ಮಾಡಬೇಕು. ಬಿ ಕೇರ್ಫುಲ್ ನಾಟ್ ಟು ಟೇರ್ ದ ಪೇಪರ್. ಅಂದರೆ ಹೆಚ್ಚು ಆ ಪೇಪರ್ ಹರಿದೋಗೋ ಥರ ಎಲ್ಲ ಪ್ರೆಸ್ ಮಾಡೋದಕ್ಕೆ ಹೋಗಬೇಡಿ, ಸ್ವಲ್ಪ ನಿಧಾನಕ್ಕೆ ಪ್ರೆಸ್ ಮಾಡಿ. ಇಫ್ ಅ ಫುಡ್ ಐಟಮ್ ಕಂಟೈನ್ಸ್ ಲಿಟಲ್ ವಾಟರ್ ಅಲೋ ದ ಪೇಪರ್ ಟು ಡ್ರೈ. ಅಕಸ್ಮಾತ್ ಏನಾದ್ರೂ ಸ್ವಲ್ಪ ನೀರಿನ ಅಂಶ ಆ ಫುಡ್ಡಲ್ಲಿ ಇದ್ದರೆ ಪೇಪರು ಗಾಳಿಗೆ ಆರ್ಕೊಳ್ಳೋದಕ್ಕೆ ಬಿಡ್ಬೋದು. ಅಕಸ್ಮಾತ್ ಏನಾದರೂ ನೀರಿಲ್ಲ ಅಂತ ಅಂದರೆ ಏನಾಗುತ್ತೆ, ಅಲ್ಲಿ ಆಯಿಲಿ ನಿಮಗೆ ಕಾಣಿಸುತ್ತೆ. ಡಸ್ ದ ಪೇಪರ್ ಡೆವಲಪ್ ಆಯಿಲಿ ಪ್ಯಾಚ್. ಅಕಸ್ಮಾತ್ ಏನಾದರೂ ಆಯಿಲಿ ಪ್ಯಾಚ್ ಅದರಲ್ಲಿ ಬಂತಾ. ವಾಟ್ ಡು ಯು ಥಿಂಕ್ ಇಸ್ ದ ರೀಸನ್ ಫಾರ್ ದಿಸ್ ಪ್ಯಾಚ್. ಏನಕ್ಕೆ ಆ ಒಂದು ಪ್ಯಾಚ್ ಬಂದಿರಬಹುದು ಪೇಪರ್ ಮೇಲೆ. ಇಫ್ ಆಯಿಲ್ ಆರ್ ಬಟರ್ ಇಸ್ ಪ್ರೆಸೆಂಟ್ ಇನ್ ದ ಫುಡ್ ಐಟಮ್ ಇಟ್ ಲೀವ್ಸ್ ಎನ್ ಆಯಿಲಿ ಪ್ಯಾಚ್ ಆನ್ ದ ಪೇಪರ್. ಅಕಸ್ಮಾತ್ ಆ ಫುಡ್ ಐಟಮಲ್ಲಿ ಎಣ್ಣೆ ಅಥವಾ ಬೆಣ್ಣೆ ಏನಾದರೂ ಇದ್ದರೆ ಏನಾಗುತ್ತೆ, ಅದು ಅಲ್ಲಿ ಆ ಆಯಿಲಿ ಪ್ಯಾಚನ್ನು ಬಿಡುತ್ತೆ. ನಾವು ಹೋಲ್ಡ್ ದ ಪೇಪರ್ ಅಗೇನ್ಸ್ಟ್ ದ ಲೈಟ್. ಅದೇ ಪೇಪರನ್ನು ಏನು ಮಾಡಬೇಕು, ಲೈಟ್ಗೆ ನಾವು ಹಿಡಿಬೇಕು. ಕ್ಯಾನ್ ಯು ಸಿ ದ ಲೈಟ್
ಫೇಂಟ್ಲಿ ಶೈನಿಂಗ್ ಥ್ರೂ ದಿಸ್ ಪ್ಯಾಚ್, ಅಂದರೆ ಲೈಟು ನೀಟಾಗಿ ಅಲ್ಲಿ ಶಾರ್ಪಾಗಿ ಹೊಳಿತಾ ಇರೋ ಥರ ನಿಮ್ಗೆ ಏನಾದರೂ ಕಾಣಿಸ್ತಾ ಇದೆಯಾ? ಆ್ಯನ್ ಆಯಿಲಿ ಪ್ಯಾಚ್ ಆನ್ ದ ಪೇಪರ್ ಶೋಸ್ ದ್ಯಾಟ್ ದ ಫುಡ್ ಐಟಮ್ ಕಂಟೈನ್ಸ್ ಫ್ಯಾಟ್. ಸೊ ಅಕಸ್ಮಾತ್ ಆ ಪೇಪರ್ ಮೇಲೆ ಏನಾದರೂ ಎಣ್ಣೆ ಅಂಶ ನಿಮಗೆ ಕಾಣಿಸ್ತಿದೆ, ಪ್ಯಾಚ್ ಕಾಣಿಸ್ತಾ ಇದೆ ಅಂತ ಅಂದರೆ ಆ ಒಂದು ಫುಡ್ಡಲ್ಲಿ ಏನಿದೆ ಅಂತ ಅರ್ಥ? ಫ್ಯಾಟ್ ಇದೆ ಅಂತ ಅರ್ಥ. ವಿಚ್ ಆಫ್ ದೀಸ್ ಐಟಮ್ಸ್ ಕಂಟೈನ್ ಫ್ಯಾಟ್? ಹಾಗಿದ್ರೆ ನೀವು ಈ ಐಟಮ್ಸ್ ಎಲ್ಲ ತೊಗೊಂಡಿದ್ರಿ ಅಲ್ವಾ, ಅದರಲ್ಲಿ ಯಾವ್ಯಾವುದರಲ್ಲಿ ಫ್ಯಾಟ್ ಇದೆ ಅನ್ನೋದನ್ನು ಟೇಬಲ್ 3.3 ನೀವು ಬರೀಬೇಕು. ನೆಕ್ಸ್ಟು ಟೆಸ್ಟ್ ಫಾರ್ ಪ್ರೋಟೀನ್. ಲೆಟ್ ಅಸ್ ಸಿ ಹೌ ಟು ಟೆಸ್ಟ್ ಫಾರ್ ಪ್ರೋಟೀನ್. ದಿಸ್ ಆ್ಯಕ್ಟಿವಿಟಿ ಮೇ ಬಿ ಡೆಮಾನ್ಸ್ಟ್ರೇಟೆಡ್ ಬೈ ದ ಟೀಚರ್. ಈ ಪ್ರೋಟೀನ್ ಟೆಸ್ಟನ್ನು ಟೀಚರ್ಗಳು ಮಾಡಿ ತೋರಿಸ್ಬೇಕು. ದೆನ್ ಹೇಗೆ ಮಾಡೋದು ಅಂತ ಈಗ ನೋಡೋಣ. ಟೇಕ್ ಅ ಫುಡ್ ಐಟಮ್ ಟೆಸ್ಟೆಡ್ ಇನ್ ಪ್ರಿವಿಯಸ್ ಆ್ಯಕ್ಟಿವಿಟೀಸ್. ಸೊ ಸೇಮ್ ಫುಡ್ ಐಟಮ್ಸನ್ನು ತಗೋಬೇಕು. ಮೇಕ್ ಅ ಪೇಸ್ಟ್ ಆರ್ ಪೌಡರ್ ಆಫ್ ದ ಫುಡ್ ಐಟಮ್ ಯೂಸಿಂಗ್ ಪೆಸಲ್ ಆ್ಯಂಡ್ ವಾಟರ್. ಸೊ ಆ ಫುಡ್ ಏನು ಮಾಡಬೇಕು, ಒಂದು ಪೇಸ್ಟು ಅಥವಾ ಪೌಡರನ್ನು ನೀವು ಮಾಡ್ಕೋಬೇಕು. ಚಿಕ್ಕದದು ಪೆಸಲ್ ಆ್ಯಂಡ್ ವಾಟರ್ ಅಂತ ಸಿಗುತ್ತಲ್ವಾ ಜಜ್ಜೋದು, ಸೊ ಅದರಲ್ಲಿ ಪೌಡರು ಅಥವಾ ಪೇಸ್ಟನ್ನು ಮಾಡ್ಕೊಳ್ಳಿ. ದೆನ್ ಪುಟ್ ಅಬೌಟ್ ½ ಟೀಸ್ಪೂನ್ ಆಫ್ ಈಚ್ ಫುಡ್ ಐಟಮ್ ಇನ್ ಸಪ್ರೇಟ್ ಕ್ಲೀನ್ ಟೆಸ್ಟ್ ಟ್ಯೂಬ್. ಸೊ ಟೆಸ್ಟ್ ಟ್ಯೂಬ್ನಲ್ಲಿ ಏನು ಮಾಡಬೇಕು, ಈಚ್ ಫುಡ್ ಐಟಮನ್ನು ಹಾಕಬೇಕು. ಟೆಸ್ಟ್ ಟ್ಯೂಬ್ ಅಂದರೆ ಏನು ಗೊತ್ತಾ, ಇಲ್ಲಿ ಟೀಚರ್ ಇಟ್ಕೊಂಡಿದ್ದಾರೆ ನೋಡಿ ಕೈಯಲ್ಲಿ, ಇದನ್ನು ನಾವು ಟೆಸ್ಟ್ ಟ್ಯೂಬ್ ಅಂತ ಕರಿತೀವಿ. ಸೊ ನೀವು ಪೇಸ್ಟು, ಫುಡ್ ಐಟಮ್ನ ಪೇಸ್ಟು ಅಥವಾ ಪೌಡರನ್ನು ಅದರಲ್ಲಿ ಹಾಕ್ಕೋಬೇಕು. ದೆನ್ ಆ್ಯಡ್ 2 to 3 ಟೇಬಲ್ ಸ್ಪೂನ್ ಆಫ್ ವಾಟರ್ ಟು ಈಚ್ ಟೆಸ್ಟ್ ಟ್ಯೂಬ್ ಆ್ಯಂಡ್ ಶೇಕ್ ದೆಮ್ ವೆಲ್. ಆ ಆಹಾರಕ್ಕೆ 2-3 ಟೀ ಸ್ಪೂನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕಲಕಬೇಕು. ಆ್ಯಡ್ 2 drops ಆಫ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಟು ಈಚ್ ಟೆಸ್ಟ್ ಟ್ಯೂಬ್ ಯೂಸಿಂಗ್ ದ ಡ್ರಾಪರ್. ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಂತ ಕೆಮಿಕಲ್ ಸಿಗುತ್ತೆ, ಅದನ್ನು ಕೂಡ ನಾವು 2 ಡ್ರಾಪು ಎಲ್ಲ ಟೆಸ್ಟ್ ಟ್ಯೂಬ್ಗಳಿಗೂ ಹಾಕಬೇಕು, ಕಾಪರ್ ಸಲ್ಫೇಟ್. ದೆನ್ ನೌ ಟೇಕ್ ಅನದರ್ ಡ್ರಾಪರ್ ಆ್ಯಂಡ್ 10 drops ಆಫ್ ಕಾಸ್ಟಿಕ್ ಸೋಡಾ ಸೊಲ್ಯೂಷನ್ ಟು ಈಚ್ ಟ್ಯೂಬ್. ಕಾಪರ್ ಸಲ್ಫೇಟ್ ಹಾಕಾದಮೇಲೆ 10 ಡ್ರಾಪಷ್ಟು ಕಾಸ್ಟಿಕ್ ಸೋಡಾ ಸೊಲ್ಯೂಷನ್ ಅಂತ ಸಿಗುತ್ತೆ, ಅದು ಕೂಡ ಕೆಮಿಕಲ್ಲು, ಅದನ್ನು ಎಲ್ಲ ಟೆಸ್ಟ್ ಟ್ಯೂಬ್ಗಳಿಗೂ ಹಾಕಬೇಕು. ಇಲ್ಲಿ ಏನೇನು ಆ್ಯಡ್ ಮಾಡ್ತಾ ಇದ್ದೀರಾ, ಫಸ್ಟು ಆಹಾರದ ಪೇಸ್ಟು ಅಥವಾ ಪೌಡ್ರು, ಅದಕ್ಕೆ ನೀರು ಹಾಕ್ತೀರಾ, ಆಮೇಲೆ 2 ಡ್ರಾಪ್ ಅಷ್ಟು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಹಾಕಿದ್ರಿ, ಆಮೇಲೆ 10 drops ಅಷ್ಟು ಕಾಸ್ಟಿಕ್ ಸೋಡಾ ಸೊಲ್ಯೂಷನನ್ನು ಹಾಕಬೇಕು. ಆಮೇಲೆ ಶೇಕ್ ವೆಲ್ ಆ್ಯಂಡ್ ಲೀವ್ ದ ಟೆಸ್ಟ್ ಟ್ಯೂಬ್ಸ್ ಅನ್ಡಿಸ್ಟರ್ಬ್ಡ್ ಫಾರ್ ಅ ಫ್ಯೂ ಮಿನಿಟ್ಸ್. ಸ್ವಲ್ಪ ಹೊತ್ತು ಟೆಸ್ಟ್ ಟ್ಯೂಬ್ಗಳನ್ನು ಅಲ್ಲಾಡಿಸ್ದೆ ಹಾಗೆ ಬಿಡಬೇಕು. ನಾವು ವಾಟ್ ಡಿಡ್ ಯು ಅಬ್ಸರ್ವ್? ಏನು ನೋಡಿದ್ರಿ ಅದರಲ್ಲಿ? ಡಿಡ್ ದ ಕಂಟೆಂಟ್ ಆಫ್ ಸಮ್ ಟೆಸ್ಟ್ ಟ್ಯೂಬ್ಸ್ ಟರ್ನ್ ವೈಲೆಟ್ ಕಲರ್ ಆಗಿ ಏನಾದರೂ ಚೇಂಜ್ ಆಯಿತಾ ಫುಡ್ ಐಟಮ್ಸು? ದಿಸ್ ವೈಲೆಟ್ ಕಲರ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಪ್ರೋಟೀನ್ ಇನ್ ದ ಫುಡ್ ಐಟಮ್ಸ್. ಸೊ ನೀವು ಕಾಸ್ಟಿಕ್ ಸೋಡಾ ಮತ್ತು ಕಾಪರ್ ಸಲ್ಫೇಟ್ ಹಾಕಿದ್ಮೇಲೆ ಏನಾದರೂ ಕಲರು ವೈಲೆಟ್ ಆಗಿ ಚೇಂಜ್ ಆದರೆ ಆ ಆಹಾರದಲ್ಲಿ ಪ್ರೋಟೀನ್ ಇದೆ ಅಂತ ಅರ್ಥ. ದೆನ್ ರೈಟ್ ಯುವರ್ ಅಬ್ಸರ್ವೇಷನ್ ಇನ್ ಟೇಬಲ್ 3.3. ಟೇಬಲ್ 3.3 ಕೊಟ್ಟಿದ್ದಾರಲ್ವ, ಅದರಲ್ಲಿ ನಿಮ್ಮ ಅಬ್ಸರ್ವೇಷನನ್ನು ಬರಿಬೇಕು. ವಾಟ್ ಕನ್ಕ್ಲೂಷನ್ ಕ್ಯಾನ್ ಯು ಡ್ರಾ ಫ್ರಮ್ ಟೇಬಲ್ 3.3? ವಿಚ್ ಫುಡ್ ಐಟಮ್ ಶೋ ದ ಪ್ರೆಸೆನ್ಸ್ ಆನ್ ಮೋರ್ ದ್ಯಾನ್ 1 ನ್ಯೂಟ್ರಿಯೆಂಟ್ಸ್. ಅಂದರೆ ಒಂದಕ್ಕಿಂತ ಹೆಚ್ಚು ನ್ಯೂಟ್ರಿಯೆಂಟ್ಸ್ ಯಾವುದಾದ್ರೂ ಫುಡ್ ಐಟಮ್ಸಲ್ಲಿ ಇದೆಯಾ ಅನ್ನೋದನ್ನು ನೀವು ಟೇಬಲ್ ಮೂಲಕ ನೋಡಬೇಕು. ದೆನ್ ವಿಚ್ ಫುಡ್ ಐಟಮ್ ಶೋ ದ ಪ್ರೆಸೆನ್ಸ್ ಆಫ್ ಬೋತ್ ಪ್ರೋಟೀನ್ ಆ್ಯಂಡ್ ಫ್ಯಾಟ್ಸ್. ಪ್ರೋಟೀನ್ ಮತ್ತು ಫ್ಯಾಟ್ಸ್ ಇರುವಂತಹ ಯಾವುದಾದ್ರೂ ಐಟಮ್ ಇದೆಯಾ ಅಂತ ಕೂಡ ನೀವು ನೋಡಬೇಕು. ಪೀನಟ್ಸ್ ಶೋ ಪ್ರೆಸೆನ್ಸ್ ಆಫ್ ಬೋತ್ ಪ್ರೋಟೀನ್ಸ್ ಆ್ಯಂಡ್ ಫ್ಯಾಟ್ಸ್. ಇಲ್ಲ ಆನ್ಸರ್ ಕೊಟ್ಬಿಟ್ಟಿದ್ದಾರೆ. ಪೀನಟ್ ಅಂದರೆ ಕಡಲೆ ಬೀಜ, ಸೊ ಅದು ಫ್ಯಾಟು ಮತ್ತು ಪ್ರೋಟೀನ್ ಎರಡನ್ನೂ ಕೂಡ ಹೊಂದಿದೆ. ದಿಸ್ ಇಂಡಿಕೇಟ್ಸ್ ದ್ಯಾಟ್ ಎನಿ ಫುಡ್ ವಿಚ್ ವಿ ಈಟ್ ಮೇ ಕಂಟೇನ್ ಮಲ್ಟಿಪಲ್ ನ್ಯೂಟ್ರಿಯೆಂಟ್ಸ್. ಅಂದರೆ ಒಂದು ಆಹಾರದಲ್ಲಿ ಒಂದೇ ನ್ಯೂಟ್ರಿಯೆಂಟ್ ಇರಬೇಕು ಅಂತ ಏನೂ ಇಲ್ಲ. ಒಂದು ಆಹಾರದಲ್ಲಿ 2 ಅಥವಾ 3 ನ್ಯೂಟ್ರಿಯೆಂಟ್ಗಳು ಒಟ್ಟಿಗೇನೂ ಇರಬಹುದು. ಈಸ್ ದೇರ್ ಅ ಫುಡ್ ಐಟಮ್ ದಟ್ ಲ್ಯಾಕ್ಸ್ ಎನಿ ಆಫ್ ದೀಸ್ ನ್ಯೂಟ್ರಿಯೆಂಟ್ಸ್? ಯಾವುದಾದ್ರೂ ಒಂದು ಫುಡ್ಡು ನೀವು ಟೆಸ್ಟ್ ಮಾಡಿರೋದ್ರಲ್ಲಿ ಕಾರ್ಬೋಹೈಡ್ರೇಟ್ಸು, ಫ್ಯಾಟ್ಸು, ಪ್ರೋಟೀನ್ 3 ಇಲ್ಲದೆ ಇರುವಂತಹ ಯಾವುದಾದ್ರೂ ಫುಡ್ ಐಟಮ್ಸ್ ಇದೆಯಾ ಅನ್ನೋದನ್ನು ಕೂಡ ನೀವು ಟೆಸ್ಟ್ ಮಾಡಬೇಕಲ್ಲಿ. ವಿಚ್ ಆಫ್ ದೀಸ್ ಫುಡ್ಸ್ ಡು ಯು ಕನ್ಸ್ಯೂಮ್ ಡೈಲಿ? ಇದರಲ್ಲಿ ಯಾವ್ಯಾವ ಫುಡ್ಡನ್ನು ನೀವು ಡೈಲಿ ಕನ್ಸ್ಯೂಮ್ ಮಾಡ್ತೀರಾ, ಡೈಲಿ ತಿಂತೀರಾ? ಟ್ರೈ ಟು ಫೈಂಡ್ ಔಟ್ ಅದರ್ ಫುಡ್ಸ್ ದಟ್ ಆರ್ ಗುಡ್ ಸೋರ್ಸಸ್ ಆಫ್ ಸ್ಟಾರ್ಚ್, ಫ್ಯಾಟ್ಸ್ ಆ್ಯಂಡ್ ಪ್ರೋಟೀನ್ಸ್. ಇದಷ್ಟೇ ಅಲ್ಲದೆ ಬೇರೆ ಯಾವ ಫುಡ್ಗಳು ಹೆಚ್ಚಾಗಿರುವಂತಹ ಸ್ಟಾರ್ಚು, ಫ್ಯಾಟ್ಸು ಮತ್ತು ಪ್ರೋಟೀನ್ಸನ್ನು ಹೊಂದಿದೆ ಅಂತ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಈಗ ನಾವು ಈ ಒಂದು ಟೇಬಲನ್ನು ಫಸ್ಟು ನೋಡಿಬಿಡೋಣ. ಇಲ್ಲಿ ಫುಡ್ ಐಟಮ್ಸ್ ನೀವೇನೇನು ತೊಗೊಂಡಿದ್ರೆ ಆ ಫುಡ್ ಐಟಮ್ ಹೆಸರಿದೆ. ಆಮೇಲೆ ಅಯೋಡಿನ್ ಟೆಸ್ಟು, ಫಸ್ಟು ಸ್ಟಾರ್ಚ್ ಟೆಸ್ಟಿಗೆ ಕೊಟ್ಟಿದ್ದಾರೆ, ಆಮೇಲೆ ಫ್ಯಾಟು, ಆಮೇಲೆ ಪ್ರೋಟೀನು. ಇಲ್ಲಿ ಸ್ಟಾರ್ಚು, ಫ್ಯಾಟು, ಪ್ರೋಟೀನ್ ಪ್ರೆಸೆಂಟ್ ಇದೆಯಾ ಇಲ್ವಾ ಅಂತ ಇದೆ. ಸೊ ಫಸ್ಟು ಪೊಟ್ಯಾಟೊ, ಆಲೂಗಡ್ಡೆ ನೋಡೋಣ.
ಕ್ರೀಮ್ ಕಲರ್ ಇರುತ್ತೆ ಅದು ಬಿಫೋರ್ ಅಯೋಡಿನ್ ಹಾಕೋಕ್ಕಿಂತ ಮುಂಚೆ. ಅಯೋಡಿನ್ ಹಾಕಿದ್ಮೇಲೆ ಕಂಪ್ಲೀಟಾಗಿ ಬ್ಲ್ಯಾಕ್ ಬ್ಲೂಗೆ ಟರ್ನ್ ಆಗಿಬಿಡುತ್ತೆ. ಸೊ ಆಮೇಲೆ ಅದನ್ನು ಪೇಪರಲ್ಲಿ ಮಡಚಿ ಇಟ್ಟಾಗ ಯಾವುದೇ ತರಹದ ಆಯಿಲು ಇರಲ್ಲ. ಸೊ ನೋ. ಆಮೇಲೆ ಪ್ರೋಟೀನ್ ಟೆಸ್ಟ್ ಮಾಡುವಾಗ ಬಿಫೋರ್ ಟೆಸ್ಟು ಕ್ರೀಮ್ ಕಲರ್ ಇರುತ್ತೆ, ಆಮೇಲೆ ಹಾಕಿದ್ಮೇಲೆ ವೈಲೆಟ್ ಕಲರ್ಗೆ ಟರ್ನ್ ಆಗುತ್ತೆ. ಸೊ ಇಲ್ಲಿ ನೋಡಿ ಬ್ಲೂ ಕಲರ್ಗೆ ಟರ್ನ್ ಆಗಿದೆ, ಆದ್ದರಿಂದ ಇಲ್ಲಿ ಸ್ಟಾರ್ಚ್ ಪ್ರೆಸೆಂಟ್ ಇದೆ. ಆಮೇಲೆ ಇಲ್ಲಿ ನೋಡಿ ಇಲ್ಲಿ ನೋ ಅಂತಿದೆ, ಸೊ ಫ್ಯಾಟ್ಸು ಇರಲ್ಲ. ಇಲ್ಲಿ ವೈಲೆಟ್ ಕಲರ್ ಆಗಿದೆ, ಅದಕ್ಕೆ ನಾವು ಪ್ರೋಟೀನ್ ಪ್ರೆಸೆಂಟ್ ಇದೆ ಅಂತ ಹೇಳಬಹುದು. ನೆಕ್ಸ್ಟ್ ಕುಕುಂಬರ್, ಸೌತೆಕಾಯಿ ಗ್ರೀನ್ ಕಲರ್ ಇರುತ್ತೆ. ಅಯೋಡಿನ್ ಟೆಸ್ಟಲ್ಲೂ ಏನೂ ಬರಲ್ಲ, ಫ್ಯಾಟು ಇಲ್ಲ, ಹಾಗೆ ವೈಲೆಟ್ ಕಲರು ಇಲ್ಲ. ಸೊ ಅದರ ಅರ್ಥ ಏನು? ಆ ಫುಡ್ ಐಟಮಲ್ಲಿ ಕಾರ್ಬೋಹೈಡ್ರೇಟ್ ಆಗಲಿ, ಫ್ಯಾಟ್ ಆಗಲಿ, ಪ್ರೋಟೀನ್ ಆಗಲಿ ಇಲ್ಲ, ಆದರೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇದೆ. ಅದಕ್ಕೋಸ್ಕರ ಸೌತೆಕಾಯಿ ಕೂಡ ತುಂಬ ಒಳ್ಳೆಯದು ದೇಹಕ್ಕೆ. ದೆನ್ ಬಾಯ್ಲ್ಡ್ ರೈಸ್, ಬೇಯಿಸಿರೋ ಅನ್ನ, ವೈಟ್ ಕಲರ್ ಇರುತ್ತೆ, ಬ್ಲೂ ಕಲರ್ ಬರುತ್ತೆ. ಇಲ್ಲಿ ಯಾವುದೇ ಆಯಿಲ್ ಇಲ್ಲ. ಇಲ್ಲಿ ನೋಡಿ ವೈಲೆಟ್ ಕಲರ್ ಬರಲ್ಲ, ಅದರಿಂದ ಅರ್ಥ ಏನಿದ್ರಲ್ಲಿ ಸ್ಟಾರ್ಚ್ ಮಾತ್ರ ಇದೆ ಅಂತ ಅರ್ಥ. ಬಾಯ್ಲ್ಡ್ ಗ್ರಾಮ್, ಬೇಯಿಸಿರುವಂತಹ ಕಾಳು, ಯೆಲ್ಲೋ ಕಲರ್ ಇರುತ್ತೆ, ಆದರೆ ಇಲ್ಲಿ ಬ್ಲೂ ಕಲರ್ ಆಗಲ್ಲ. ಸೊ ಸ್ಟಾರ್ಚ್ ಇಲ್ಲ, ಫ್ಯಾಟ್ ಇಲ್ಲ. ಇಲ್ಲಿ ವೈಲೆಟ್ ಕಲರ್ ಆಗುತ್ತೆ, ಅಂದರೆ ಅರ್ಥ ಏನು? ಕಾಳಲ್ಲಿ, ಬೇಳೆಕಾಳುಗಳಲ್ಲಿ ಪ್ರೋಟೀನ್ ಇದೆ ಅಂತ ಅರ್ಥ. ದೆನ್ ಪೀನಟ್ ಅಂದರೆ ಕಡಲೆಕಾಯಿ, ಬ್ರೌನ್ ಕಲರ್ ಇದೆ, ಯಾವುದೇ ಸ್ಟಾರ್ಚ್, ಬ್ಲೂ ಕಲರ್ ಬಂದಿಲ್ಲ, ಸೊ ಸ್ಟಾರ್ಚ್ ಇಲ್ಲ. ಆದರೆ ನೀವು ಪೇಪರ್ ಕೆಳಗಡೆ ಇಟ್ಟು ಅದನ್ನು ಜಜ್ಜಿದಾಗ ಎಣ್ಣೆ ಬಿಡುಗಡೆ ಆಗುತ್ತೆ, ಸೊ ಅದರಲ್ಲಿ ಫ್ಯಾಟ್ ಇದೆ ಅಂತ ಅರ್ಥ. ಇಲ್ಲಿ ನೋಡಿ ವೈಲೆಟ್ ಕಲರ್ ಬಂದಿದೆ, ಹಾಗಿದ್ರೆ ಅದರಲ್ಲಿ ಫ್ಯಾಟ್ ಮತ್ತು ಪ್ರೋಟೀನ್ ಎರಡೂ ಇದೆ ಅಂತ ಅರ್ಥ. ನೆಕ್ಸ್ಟು ಬ್ರೆಡ್ ಅಥವಾ ಚಪಾತಿನ ತೊಗೊಂಡಿದ್ದಾರೆ, ಅದನ್ನ ನೋಡಿ. ಬ್ಲೂ ಕಲರ್ ಬರುತ್ತೆ, ಅಂದರೆ ಅರ್ಥ ಏನು? ಸ್ಟಾರ್ಚ್ ಇದೆ ಅಂತ ಅರ್ಥ. ಇಲ್ಲಿ ಫ್ಯಾಟ್ ಇಲ್ಲ, ಸೊ ಇಲ್ಲೂ ಕೂಡ ಇಲ್ಲ. ವೈಲೆಟ್ ಕಲರ್ ಆಗಿದೆ, ಅಂದರೆ ಅರ್ಥ ಏನು? ಪ್ರೋಟೀನ್ ಇದೆ. ಇದರಲ್ಲಿ ಚಪಾತಿ ಅಥವಾ ಬ್ರೆಡ್ಡಲ್ಲಿ ಏನಿದೆ? ಕಾರ್ಬೋಹೈಡ್ರೇಟ್, ಸ್ಟಾರ್ಚ್ ಮತ್ತು ಪ್ರೋಟೀನ್ ಎರಡೂ ಇದೆ. ದೆನ್ ವಿ ವಿಲ್ ಟೇಕ್ ಬಟರ್, ವೈಟ್ ಕಲರ್ ಇರುತ್ತೆ, ಆದರೆ ಬ್ಲೂ ಕಲರ್ ಬರಲ್ಲ, ಸೊ ಅದರಲ್ಲಿ ಸ್ಟಾರ್ಚ್ ಇಲ್ಲ. ಆಮೇಲೆ ಫ್ಯಾಟ್ ಇದೆ, ಎಸ್, ಇಲ್ಲಿ ವೈಲೆಟ್ ಕಲರ್ ಬಂದಿಲ್ಲ, ಸೊ ನೋ ಪ್ರೋಟೀನ್. ದೆನ್ ಕೊಕೊನಟ್ನ ನೋಡಿದ್ರೆ ಇಲ್ಲಿ ಸ್ಟಾರ್ಚ್ ಇಲ್ಲ, ಆದರೆ ಆಯಿಲ್ ಬರುತ್ತೆ ಆ್ಯಂಡ್ ವೈಲೆಟ್ ಕಲರ್ ಆಗೋದ್ರಿಂದ ಅಲ್ಲಿ ನಾವು ಪ್ರೋಟೀನನ್ನು ನೋಡ್ತೀವಿ. ಸೊ ಇದು ನಿಮ್ಮ ಟೇಬಲ್ 3.3. ಸೊ ಇದರಿಂದ ಏನು ಗೊತ್ತಾಯಿತು ನಮಗೆ? ಯಾವುದರಲ್ಲಿ ಪ್ರೋಟೀನ್ ಇರುತ್ತೆ, ಯಾವುದ್ರಲ್ಲಿ ಕಾರ್ಬೋಹೈಡ್ರೇಟ್ ಅಂದರೆ ಸ್ಟಾರ್ಚ್ ಇರುತ್ತೆ ಮತ್ತು ಫ್ಯಾಟ್ ಇರುತ್ತೆ ಅನ್ನೋದನ್ನು ನೀವು ಆರಾಮಾಗಿ ಕಂಡು ಹಿಡಿಬೋದು. Now let's see the next topic, that is balanced diet. ಇವಾಗ ಬ್ಯಾಲೆನ್ಸ್ ಡಯಟ್ ಅಂದರೆ ಏನು ಅನ್ನೋದನ್ನು ನೋಡೋಣ. ಬ್ಯಾಲೆನ್ಸ್ಡ್ ಡಯಟ್, ಆರ್ ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ಸ್ ದ ಸೇಮ್ ಫಾರ್ ಎವ್ರಿ ಒನ್? ಎಲ್ರಿಗೂ ಸಹ ಒಂದೇ ತರಹದ ಆಹಾರದ ಅವಶ್ಯಕತೆ ಇದೆಯಾ ಅಂತ ಕೇಳಿದ್ದಾರೆ. ಡೂ ಯು ಆ್ಯಂಡ್ ಯುವರ್ ಗ್ರ್ಯಾಂಡ್ ಪೇರೆಂಟ್ಸ್ ನೀಡ್ ದ ಸೇಮ್ ಟೈಪ್ ಆರ್ ದ ಸೇಮ್ ಅಮೌಂಟ್ ಆಫ್ ನ್ಯೂಟ್ರಿಯೆಂಟ್ಸ್? ನಿಮಗೂ ಮತ್ತು ನಿಮ್ಮ ಅಜ್ಜ ಅಜ್ಜಿ ಅಥವಾ ಅಪ್ಪ ಅಮ್ಮ ಯಾರಿರ್ತಾರಲ್ವ ಅವ್ರಿಗೆ ಒಂದೇ ತರಹದ ಆಹಾರ ಮತ್ತು ಒಂದೇ ಕ್ವಾಂಟಿಟಿ, ಎಲ್ಲರೂ ಒಂದೇ ಕ್ವಾಂಟಿಟಿ ತಿಂತೀರಾ? ನೀವೆಷ್ಟು ತಿಂತೀರೋ ಅಷ್ಟೇ ನಿಮ್ಮ ಅಪ್ಪ ಅಮ್ಮ ಅಜ್ಜಿ ತಾತನೂ ತಿಂತಾರಾ? ಇಲ್ಲ ಅಲ್ವಾ, ಸ್ವಲ್ಪ ಜಾಸ್ತಿ ತಿನ್ನಬಹುದು, ಕರೆಕ್ಟ್ ಅಲ್ವಾ? ಆಮೇಲೆ ರಿಕ್ವೈರ್ಮೆಂಟ್ಸ್ ಆಫ್ ದ ಟೈಪ್ ಆ್ಯಂಡ್ ಅಮೌಂಟ್ ಆಫ್ ನ್ಯೂಟ್ರಿಯೆಂಟ್ಸ್ ಇನ್ ಅ ಡಯಟ್ ಮೇ ವೇರಿ ಅಕಾರ್ಡಿಂಗ್ ಟು ಏಜ್, ಜೆಂಡರ್, ಫಿಸಿಕಲ್ ಆ್ಯಕ್ಟಿವಿಟಿ, ಹೆಲ್ತ್ ಸ್ಟೇಟಸ್, ಲೈಫ್ ಸ್ಟೈಲ್ ಆ್ಯಂಡ್ ಸೋ ಆನ್. ಸೊ ನಮಗೆ ಬೇಕಾಗಿರುವಂಥ ಆಹಾರ ಆಗಿರಲಿ ಮತ್ತು ನ್ಯೂಟ್ರಿಯೆಂಟ್ಸ್ ಆಗಿರಲಿ, ನಮ್ಮ ವಯಸ್ಸು ಎಷ್ಟಿದೆ, ನಾವು ಯಾವ ಜೆಂಡರು ಅಂದರೆ ಹೆಣ್ಮಕ್ಳು ಗಂಡು ಮಕ್ಕಳು, ಫಿಸಿಕಲ್ ಆ್ಯಕ್ಟಿವಿಟಿ ನಾವು ಎಷ್ಟು ಮಾಡ್ತೀವಿ, ಹೆಚ್ಚು ಜಾಸ್ತಿ ಕೆಲಸ ಯಾವ ಥರ ಮಾಡ್ತೀವಿ ಅಂದರೆ ಕುತ್ಕೊಂಡು ಮಾಡೋ ಕೆಲಸ ಮಾಡ್ತೀವ, ಮನೆ ಕೆಲಸ ಮಾಡ್ತೀವ, ಅಥವಾ ಈ ಗಾರೆ ಕೆಲಸದವ್ರು ಇರ್ತಾರಲ್ಲ ಆ ಥರ ಕೆಲಸ ಮಾಡ್ತೀವ, ಮತ್ತು ನಿಮ್ಮ ಹೆಲ್ತ್ ಹೇಗಿದೆ, ಮತ್ತು ಲೈಫ್ ಸ್ಟೈಲು, ಹೀಗೆ ಇದ್ರ ಮೇಲೆಲ್ಲ ಏನಾಗುತ್ತೆ, ನೀವೆಷ್ಟು ಆಹಾರ ತಿನ್ನಬೇಕು ಮತ್ತು ನಿಮ್ಗೆ ಎಷ್ಟು ನ್ಯೂಟ್ರಿಯೆಂಟ್ಸ್ ಬೇಕು ಅನ್ನೋದು ಡಿಪೆಂಡ್ ಆಗಿರುತ್ತೆ. ನಾವು let us find out. So they have given one activity over here. Let's see what it is. You have listed food consumed by you during the week in activity 3.1. ಫಸ್ಟಿಗೆ ನೀವು ಒಂದು ಬಾಕ್ಸ್ನ ಫಿಲ್ ಮಾಡಿದ್ರಿ, ಮಂಡೇ ಟು ಸಂಡೇ ಏನೇನು ಆಹಾರ ಸೇವಿಸ್ತೀರಾ ಅಂತ ಅಲ್ವಾ. ಚೆಕ್ ವೆದರ್ ಯುವರ್ ಫುಡ್ ಕಂಟೈನ್ಸ್ ಆಲ್ ದ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಅದರ್ ಎಸೆನ್ಷಿಯಲ್ ಕಾಂಪೋನೆಂಟ್ಸ್ ನೆಸಸರಿ ಫಾರ್ ದ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ನೀವು ಇವಾಗ ಯಾವ್ಯಾವ ನ್ಯೂಟ್ರಿಯೆಂಟ್ಸ್ ಬೇಕು ಅನ್ನೋದನ್ನು ನೀವು ತಿಳ್ಕೊಂಡ್ರಿ, ಹೌದಲ್ವಾ. ಸೊ ನೀವು ಇವಾಗ ವಾಪಸ್ ಆ ಟೇಬಲ್ಗೆ ಹೋಗ್ಬಿಟ್ಟು ನೀವು ತಿನ್ನೋ ಆಹಾರದಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಇಫ್ ನಾಟ್, ಚೆಕ್ ವಿಚ್ ನ್ಯೂಟ್ರಿಯೆಂಟ್ಸ್ ಆರ್ ಅದರ್ ಫುಡ್ ಕಾಂಪೋನೆಂಟ್ಸ್ ನೀಡ್ ಟು ಬಿ ಆ್ಯಡೆಡ್. ಅಕಸ್ಮಾತ್ ಇಲ್ಲ ಅಂದರೆ ಬೇರೆ ಯಾವ ಫುಡ್ಡನ್ನು ನೀವು ಆ್ಯಡ್ ಮಾಡಬೇಕು ಅಂತ ನೋಡ್ಕೋಬೇಕು.
A diet that has all the essential nutrients, roughages and water in right amount for proper growth and development of the body is known as balanced diet. ಸೊ ನಿಮ್ಮ ಆಹಾರದಲ್ಲಿ ಎಲ್ಲ ಬೇಕಾದಂತಹ ನ್ಯೂಟ್ರಿಯೆಂಟ್ಸು, ರಫೇಜಸ್ ಅಂದರೆ ನಾರಿನಾಂಶ ಪ್ಲಸ್ ವಾಟರು ಕರೆಕ್ಟ್ ಅಮೌಂಟಲ್ಲಿ ಇದ್ದರೆ ಅದನ್ನು ನಾವೇನಂತ ಕರಿತೀವಿ? ಬ್ಯಾಲೆನ್ಸ್ಡ್ ಡಯೆಟ್ ಅಂತ ಅದನ್ನು ನಾವು ಕರಿತೀವಿ. ವಾಟ್ ಚೇಂಜಸ್ ವುಡ್ ಯು ಮೇಕ್ ಇನ್ ಯುವರ್ ಡಯಟ್ ಟು ಮೇಕ್ ಇಟ್ ಬ್ಯಾಲೆನ್ಸ್ ಡಯಟ್? ಹಾಗಿದ್ದರೆ ನೀವು ನಿಮ್ಮ ಡಯಟನ್ನು ಹೇಗೆ ಚೇಂಜ್ ಮಾಡ್ತೀರಾ ಬ್ಯಾಲೆನ್ಸ್ ಡಯಟ್ ಆಗಬೇಕಂದ್ರೆ ಅಂತ ಕೇಳಿದ್ದಾರೆ. ದೇ ಹ್ಯಾವ್ ಗಿವನ್ ಒನ್ ಮೋರ್ ಆ್ಯಕ್ಟಿವಿಟಿ 3.9. ಲೆಟ್ ಅಸ್ ಕಂಪೇರ್. Read the nutritional information given below for a packet of potato wafers and the packet of roasted chana shown here. ಇದ್ರ ಮೇಲೆ ಏನೇನು ಪ್ಯಾಕೆಟಲ್ಲಿ ಏನೇನು ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅಂತ ಕೊಟ್ಟಿರ್ತಾರೆ ಅಂತ ಇದರಲ್ಲಿ ನೀವು ಓದಬೇಕು ಇವಾಗ, ಸರಿನಾ? ಇದು ಫಸ್ಟು ಪೊಟ್ಯಾಟೊ ಚಿಪ್ಸ್ ಪ್ಯಾಕೆಟ್ ಮೇಲೆ 100 ಗ್ರಾಮ್ಗಿದೆ ನೋಡಿ. ಎನರ್ಜಿ ಎಷ್ಟಿದೆ? 536 ಕಿಲೋ ಕ್ಯಾಲೋರೀಸ್ ಇದೆ. ಫ್ಯಾಟ್ ಎಷ್ಟಿದೆ ನೋಡಿ? 35 ಗ್ರಾಮ್ ಇದೆ. ಕಾರ್ಬೋಹೈಡ್ರೇಟು 53 ಗ್ರಾಮ್ಸ್, ಪ್ರೋಟೀನ್ 7 ಗ್ರಾಮ್ಸ್, ಡಯಟರಿ ಫೈಬರ್ 4.8 ಗ್ರಾಮ್ಸ್. ಅದೇ ರೀತಿ ನೀವು ಈ ಕಡೆ ಈ ಚೆನ್ನ ಅಂತ ಏನು ಅಂತೀವಲ್ವಾ, ಕಡಲೆ, ಅದ್ರ ಮೇಲೆ ಕೊಟ್ಟಿರೋದು ನೋಡಿ. ಎನರ್ಜಿ ಎಷ್ಟಿದೆ? 355 ಕಿಲೋ ಕ್ಯಾಲೋರೀಸ್ ಇದೆ. ಫ್ಯಾಟ್ ನೋಡಿ 6 ಗ್ರಾಮ್ಸ್ ಇದೆ, 6.26 ಗ್ರಾಮ್ಸು. ಕಾರ್ಬೋಹೈಡ್ರೇಟ್ 58.58 ಗ್ರಾಮ್ಸ್, ಪ್ರೋಟೀನ್ಸ್ 18.64 ಗ್ರಾಮ್ಸ್, ಡಯಟರಿ ಫೈಬರ್ಸ್ 16.8 grams ಇದೆ. So based on nutritional information on the food packets given above, which food would you choose and why? ಯಾವುದನ್ನು ನೀವು ಚೂಸ್ ಮಾಡ್ತೀರಾ? ನೋಡಿ ಏನೇನಿದೆ ಇದರಲ್ಲಿ. ಎನರ್ಜಿನ ಚೆಕ್ ಮಾಡಿದ್ರೆ ಇದರಲ್ಲಿ 536 ಇದೆ, ಅದೇ ಇದರಲ್ಲಿ 355 ಇದೆ. ಫ್ಯಾಟ್ ಕಂಪೇರ್ ಮಾಡಿ, ಕೊಬ್ಬಿನ ಅಂಶ 35 ಗ್ರಾಮ್ ಇದೆ, ಇದರಲ್ಲಿ ನೋಡಿ ಬರೀ 6 ಗ್ರಾಮ್ಸ್ ಇದೆ. ಸೊ ದಿಸ್ ಇಸ್ ಬೆಟರ್. ಕಾರ್ಬೋಹೈಡ್ರೇಟ್ಸ್ ನೋಡಿ 53 ಗ್ರಾಮ್ಸ್ ಇದೆ, ಇದರಲ್ಲಿ 58 ಗ್ರಾಮ್ಸ್ ಇದೆ. ಸೊ ದಿಸ್ ಇಸ್ ಬೆಟರ್. ಪ್ರೋಟೀನ್ ನೋಡಿ, ದಿಸ್ ಕಂಟೈನ್ಸ್ ಓನ್ಲಿ 7 ಗ್ರಾಮ್ಸ್, ಹಿಯರ್ ಇಟ್ ಹ್ಯಾಸ್ 18 ಗ್ರಾಮ್ಸ್. ಸೊ ದಿಸ್ ಇಸ್ ಬೆಟರ್. ಆ್ಯಂಡ್ ಡಯಟರಿ ಫೈಬರ್ನ ಕಂಪೇರ್ ಮಾಡಿ, ಇದು 4.8 ಗ್ರಾಮ್ಸ್ ಇದೆ, 16 ಗ್ರಾಮ್ಸ್ ಇದೆ. ಸೊ ಆಬ್ವಿಯಸ್ಲಿ ದಿಸ್ ಇಸ್ ಬೆಟರ್. ಸೊ ವಿಚ್ ಯು ವಿಲ್ ಚೂಸ್? ಯು ವಿಲ್ ಚೂಸ್ ದ ಸೆಕೆಂಡ್ ಒನ್, ದಟ್ ಈಸ್ ರೋಸ್ಟೆಡ್ ಚೆನ್ನ. ಈ ಒಂದು ರೋಸ್ಟ್ ಮಾಡಿರುವಂತಹ ಕಡಲೆಯನ್ನು ನಾವು ತಿನ್ಬೋದು. ಸೊ ಯಾವ ಫುಡ್ಡನ್ನು ನೀವು ಚೂಸ್ ಮಾಡ್ತೀರಾ? ಯು ವಿಲ್ ಚೂಸ್ ದ ರೋಸ್ಟೆಡ್ ಚೆನ್ನ. ವೈ? ಬಿಕಾಸ್ ಇಟ್ ಕಂಟೈನ್ಸ್ ಮೋರ್. ಯಾಕೆಂದರೆ ಅದರಲ್ಲಿ ಹೆಚ್ಚು ನ್ಯೂಟ್ರಿಯೆಂಟ್ಸು ಪೊಟ್ಯಾಟೊ ಚಿಪ್ಸ್ಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಇದೆ ಅಂತ. ದೆನ್ ಸಮ್ ಫುಡ್ಸ್ ಹ್ಯಾವ್ ಹೈ ಕ್ಯಾಲೋರೀಸ್ ಡ್ಯೂ ಟು ಹೈ ಶುಗರ್ ಆ್ಯಂಡ್ ಫ್ಯಾಟ್ ಕಂಟೆಂಟ್. ತುಂಬ ಜಾಸ್ತಿ ಕ್ಯಾಲೋರೀಸ್ ಇರುತ್ತೆ. ಏನಕ್ಕೆ? ಅದರಲ್ಲಿ ಶುಗರ್ ಮತ್ತು ಫ್ಯಾಟು ಜಾಸ್ತಿ ಇರುತ್ತೆ. ಇಲ್ಲಿ ನೋಡಿ, ನೀವು ಅಬ್ಸರ್ವ್ ಮಾಡಿ, ಯಾವುದರಲ್ಲಿ ಕ್ಯಾಲೋರೀಸ್ ಜಾಸ್ತಿ ಇರೋದು? ಪೊಟ್ಯಾಟೊ ಚಿಪ್ಸಲ್ಲಿ, ಹೌದಲ್ವಾ? ನೋಡಿ. ಆ್ಯಂಡ್ ದಿಸ್ ಮೇ ಬಿ ಡ್ಯೂ ಟು ಪ್ರೆಸೆನ್ಸ್ ಆಫ್ ಮೋರ್ ಫ್ಯಾಟ್ಸ್ ಆ್ಯಂಡ್ ದ ಮೋರ್ ಶುಗರ್ ಕಂಟೆಂಟ್ ಇನ್ ದೆಮ್. ಸೊ ಮೋರ್ ಓವರ್ ದೇ ಕಂಟೈನ್ ವೆರಿ ಲೋ ಅಮೌಂಟ್ ಆಫ್ ಪ್ರೋಟೀನ್ಸ್, ಮಿನರಲ್ಸ್, ವಿಟಮಿನ್ಸ್ ಆ್ಯಂಡ್ ಡಯಟರಿ ಫೈಬರ್ಸ್. ಹೆಚ್ಚು ಅಲ್ಲಿ ಕ್ಯಾಲೋರೀಸ್ ಇರಬಹುದು, ಎನರ್ಜಿ ಕೊಡಬಹುದು, ಆದರೆ ಬೇರೆ ನ್ಯೂಟ್ರಿಯೆಂಟ್ಸ್ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ದೀಸ್ ಫುಡ್ಸ್ ಆರ್ ಕಾಲ್ಡ್ ಜಂಕ್ ಫುಡ್ಸ್. ಏನಂತ ಕರೀತಾರೆ ಅಂತಹ ಫುಡ್ಡನ್ನು? ಮೋರ್ ಕ್ಯಾಲೋರೀಸ್, ಹೈ ಕ್ಯಾಲೋರಿ ಮತ್ತು ಶುಗರ್ ಇರೋದನ್ನು ಜಂಕ್ ಫುಡ್ ಅಂತ ಕರೀತಾರೆ. ದೀಸ್ ಫುಡ್ಸ್ ಇನ್ಕ್ಲೂಡ್ ಪೊಟ್ಯಾಟೊ ವೇಫರ್ಸ್, ಕ್ಯಾಂಡಿ ಬಾರ್ಸ್, ಕಾರ್ಬೋನೇಟೆಡ್ ಡ್ರಿಂಕ್ಸ್. ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂದರೆ ನೀವು ಇವಾಗ ಪೆಪ್ಸಿ ಮತ್ತು ಫ್ಯಾಂಟಾ, ಕೋಕಾ ಕೋಲಾ ಅಂತಿರಲ್ಲ, ಅದು ಕಾರ್ಬೋನೇಟೆಡ್ ಡ್ರಿಂಕ್ಸ್. ಕನ್ಸ್ಯೂಮಿಂಗ್ ದೀಸ್ ಫುಡ್ಸ್ ಫ್ರೀಕ್ವೆಂಟ್ಲಿ ಈಸ್ ನಾಟ್ ಗುಡ್ ಆ್ಯಸ್ ದೆರ್ ಆರ್ ನೋ ಹೆಲ್ತ್ ಫಾರ್ ಅವರ್ ಬಾಡಿ. ಅದನ್ನು ಜಾಸ್ತಿ ತಿನ್ನೋದು ಒಳ್ಳೆಯದಲ್ಲ, ಬಿಕಾಸ್ ಅದರಲ್ಲಿ ಯಾವ ನ್ಯೂಟ್ರಿಯೆಂಟ್ಸು ಇರೋದಿಲ್ಲ. ಸೊ ಆಬ್ವಿಯಸ್ಲಿ ನಿಮಗೆ ಹೆಲ್ತಿಗೆ ಅದು ಒಳ್ಳೆಯದಲ್ಲ. ದೇ ಮೇಕ್ ಅ ಪರ್ಸನ್ ಒಬೇಸ್. ಏನಾಗುತ್ತೆ? ಅದನ್ನ ಹೆಚ್ಚು ತಿಂತಾ ಹೋದರೆ ಮನುಷ್ಯರು ಒಬೇಸ್ ಆಗ್ತಾರೆ, ಅಂದರೆ ಜಾಸ್ತಿ ತೂಕ ಬರುತ್ತೆ, ವೇಟ್ ಗೇನ್ ಆಗ್ತೀರಾ, ದಪ್ಪ ಆಗ್ತಾ ಹೋಗ್ತೀರಾ. ಸಚ್ ಅ ಪರ್ಸನ್ ಮೇ ಸಫರ್ ಫ್ರಮ್ ಸಿವರಲ್ ಹೆಲ್ತ್ ಪ್ರಾಬ್ಲಮ್ಸ್. ಸೊ ಆಗೇನಾಗುತ್ತೆ? ಹೆಚ್ಚು ಕಾಯಿಲೆಗಳು ನಿಮ್ಮ ದೇಹಕ್ಕೆ ಬರುತ್ತೆ. ಯು ಶುಡ್ ಆಲ್ವೇಸ್ ರಿಮೆಂಬರ್ ಡಾಕ್ಟರ್ ಪೋಷಿತಾ ಸ್ಟೇಟ್ಮೆಂಟ್ ದ್ಯಾಟ್ ಹೆಲ್ತ್ ಈಸ್ ಅಲ್ಟಿಮೇಟ್ ವೆಲ್ತ್. ಆರೋಗ್ಯವೇ ಯಾವಾಗಲೂ ಕೂಡ ನಮಗೆ ಒಂದು ಸಂಪತ್ತಿದ್ದ ಹಾಗೆ. ವಿ ಶುಡ್ ಟೇಕ್ ಕೇರ್ ಆಫ್ ಅವರ್ ಬಾಡಿ ಟು ಸ್ಟೇ ಹೆಲ್ದಿ. ನಾವು ಹೆಲ್ದಿ ಆಗಿರಬೇಕು ಅಂದರೆ ನಮ್ಮ ಬಗ್ಗೆ ನಾವೇ ಕೇರ್ ಮಾಡಬೇಕು. ಈಟಿಂಗ್ ಅ ಬ್ಯಾಲೆನ್ಸ್ಡ್ ಡಯೆಟ್ ಆ್ಯಂಡ್ ಅವಾಯ್ಡಿಂಗ್ ಜಂಕ್ ಫುಡ್ ಕಾಂಟ್ರಿಬ್ಯೂಟ್ ಟುವರ್ಡ್ಸ್
a healthy body. Good health is essential for leading a happy life. ಸೊ ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ಲೈಫ್ ಹೇಗಿರುತ್ತೆ, ಅದು ಕೂಡ ತುಂಬ ಚೆನ್ನಾಗಿ ಖುಷಿಯಾಗಿ ಇರುತ್ತೆ. ವಿಚ್ ಆಫ್ ದೀಸ್ ಫುಡ್ಸ್ ಯು ಸ್ಟಡಿಡ್ ಇನ್ ಆ್ಯಕ್ಟಿವಿಟಿ 3.9 ಕುಡ್ ಬಿ ಲೇಬಲ್ಡ್ ಆ್ಯಸ್ ಜಂಕ್ ಫುಡ್? ಇಲ್ಲಿ 3.9ಅಲ್ಲಿ ಇಲ್ಲಿ ಕೊಟ್ಟಿದ್ದಾರಲ್ವಾ, ಎರಡರಲ್ಲಿ ಯಾವುದನ್ನು ನಾವು ಜಂಕ್ ಫುಡ್ ಅಂತ ಕರಿಬೋದು? ನೋಡಿ, ಪೊಟ್ಯಾಟೊ ವೇಫರ್, ಅದನ್ನು ನಾವು ಜಂಕ್ ಫುಡ್ ಅಂತ ಹೇಳಬಹುದು. Then there is one more information, more to know. Packaged food items must have information about the nutrients on their cover. ನೀವು ಯಾವುದೇ ಒಂದು ಪ್ಯಾಕೆಟಲ್ಲಿ ಪ್ಯಾಕ್ ಆಗ್ತಿರೋ ಫುಡ್ಡನ್ನು ತೊಗೊಂಡ್ರೆ ಅದ್ರ ಮೇಲೆ ಎಷ್ಟೆಷ್ಟು ನ್ಯೂಟ್ರಿಯೆಂಟ್ಸ್ ಇದೆ ಅನ್ನೋದು ಆಲ್ರೆಡಿ ಮೆನ್ಷನ್ ಆಗಿರಲೇಬೇಕು. The information should list the amount of each nutrient ಎಷ್ಟಿದೆ ಅನ್ನೋದು ಕೂಡ ಅದ್ರ ಮೇಲೆ ಲೇಬಲ್ ಆಗಿರಬೇಕು. Sometimes more nutrients are added to the food during processing to improve its nutritional quantity. ಕೆಲವೊಂದು ಸತಿ ಏನು ಮಾಡ್ತಾರೆ, ಪ್ಯಾಕ್ ಮಾಡುವಾಗ ಇನ್ನೂ ಹೆಚ್ಚು ನ್ಯೂಟ್ರಿಯೆಂಟ್ಸ್ನ ಆ್ಯಡ್ ಮಾಡ್ತಾರೆ. Iodized salt and some baby foods are example for fortified foods. ಸೊ ಈ ಅಯೋಡೈಸ್ಡ್ ಸಾಲ್ಟ್ ಅಂತ ಓದಿದ್ವಿ ಅಲ್ವಾ ನಾವು, ಅದು ಮತ್ತು ಈ ಮಕ್ಕಳಿಗೆ ಅಂತ ಆಹಾರ ಬರುತ್ತಲ್ವಾ, ಅದಕ್ಕೆ ಹೆಚ್ಚಿಗೆ ನ್ಯೂಟ್ರಿಯೆಂಟ್ಸ್ನ ಆ್ಯಡ್ ಮಾಡ್ತಾರೆ. The Food Safety and Standard Authority of India, that is FSSAI mark, is a government agency that regulates food quality in India. ಇದು ನಮ್ಮ ಫುಡ್ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡುತ್ತೆ. ಆ್ಯಂಡ್ ಈ ಸಿಂಬಲ್ಲು ನೀವು ಎಲ್ಲ ಪ್ಯಾಕ್ಡ್ ಫುಡ್ ಮೇಲೂ ಕೂಡ ಅದನ್ನು ನೋಡಬಹುದು. ನೆಕ್ಸ್ಟ್ an important topic, that is millets nutrition rich cereals. You may have heard of jowar, bajra, ragi and sanwa. These are native crops of India. ಇದನ್ನು ಎದರಲ್ಲಿ ಬೆಳಿತೀವಿ ನಾವು? ಇಂಡಿಯಾದಲ್ಲಿ ಹೆಚ್ಚಿಗೆ ಬೆಳೆಯುವಂತಹ ಕ್ರಾಪ್ಗಳು. These can be easily cultivated in different climatic conditions. ಇದನ್ನು ಯಾವುದೇ ಕ್ಲೈಮೆಟಿಕ್ ಕಂಡೀಷನ್ಸ್ ಇದ್ದರೂ ಕೂಡ ಏನು ಮಾಡಬಹುದು, ಈಸಿಯಾಗಿ ಬೆಳಿಬಹುದು. These highly nutritious grains ಆರ್ ಕಾಲ್ಡ್ ಆ್ಯಸ್ ಮಿಲೆಟ್ಸ್. ತುಂಬ ನ್ಯೂಟ್ರಿಯನ್ಸ್ ಇರುವಂತಹ ಈ ಕಾಳುಗಳನ್ನು ನಾವೇನಂತ ಕರಿತೀವಿ? ಮಿಲೆಟ್ಸ್ ಅಂತ ಕರಿತೀವಿ. ಹ್ಯಾವ್ ಯು ಎವರ್ ಹ್ಯಾಡ್ ಫುಡ್ ಐಟಮ್ಸ್ ಮೇಡ್ ಫ್ರಮ್ ದೀಸ್ ಮಿಲೆಟ್ಸ್? ಯಾವುದಾದ್ರೂ ನೀವು ಈ ಒಂದು ಮಿಲೆಟ್ಸಿಂದ ಮಾಡಿರೋ ಆಹಾರ ತಿಂದಿರ್ತೀರ, ಯಾಕಂದರೆ ರಾಗಿ ರೈಸ್ ಅದರಿಂದ ಎಲ್ಲ ತಿಂದಿರ್ತೀರ, ಹೌದಲ್ವಾ? ದೆನ್ ಮಿಲೆಟ್ಸ್ ಆರ್ ಸ್ಮಾಲ್ ಸೈಜ್ಡ್ ಗ್ರೇನ್ಸ್ ಆ್ಯಂಡ್ ಹ್ಯಾವ್ ಬೀನ್ ಆ್ಯನ್ ಇಂಟಿಗ್ರಲ್ ಪಾರ್ಟ್ ಆಫ್ ಇಂಡಿಯನ್ ಡಯಟ್ ಫಾರ್ ಸೆಂಚುರೀಸ್. ಇದು ಮಿಲೆಟ್ಸ್ ಹೇಗಿರುತ್ತೆ, ತುಂಬ ಚಿಕ್ಕ ಚಿಕ್ಕ ಕಾಳುಗಳ ಥರ ಇರುತ್ತೆ. ದೇ ಹ್ಯಾವ್ ರೀಗೇನ್ಡ್ ಪಾಪ್ಯುಲಾರಿಟಿ ಡ್ಯೂ ಟು ದೇರ್ ನ್ಯೂಮರಸ್ ಹೆಲ್ತ್ ಬೆನಿಫಿಟ್ಸ್. ಮೊದಲು ತುಂಬ ಈ ಸಿರಿಧಾನ್ಯಗಳು ಅಂತ ಹೇಳ್ತಾರೆ ಇವಾಗ ಅಲ್ವಾ, ತುಂಬ ಸಿರಿಧಾನ್ಯಗಳು ಮಿಲೆಟ್ಸ್ನ ಮೊದಲು ತಿಂತಿದ್ರು, ಮಧ್ಯದಲ್ಲಿ ಅದ್ರ ಪಾಪ್ಯುಲಾರಿಟಿ ಕಮ್ಮಿ ಆಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಎಲ್ಲರೂ ಕೂಡ ಸಿರಿಧಾನ್ಯಗಳನ್ನು ತಿನ್ನಬೇಕು ಅಂತ ಹೇಳ್ತಾರೆ. ಏನಕ್ಕೆ? ಬಿಕಾಸ್ ದೇ ನೋ ದ ಹೆಲ್ತ್ ಬೆನಿಫಿಟ್ ಆಫ್ ಇಟ್. They are good sources of vitamins, minerals like iron and calcium and dietary fibers as well. ಏನಕ್ಕೆ ತುಂಬ ಹೆಲ್ತಿ ಅಂತ ಕರಿತೀವಿ ಅಂದರೆ ಅದರಲ್ಲಿ ಜಾಸ್ತಿ ವಿಟಮಿನ್ಸ್ ಇರುತ್ತೆ, ಐರನ್ ಇರುತ್ತೆ, ಕ್ಯಾಲ್ಶಿಯಮ್ ಮತ್ತು ಡಯಟರಿ ಫೈಬರ್ಸು ಜಾಸ್ತಿ ಇರುತ್ತೆ. ದಟ್ ಈಸ್ ದ ರೀಸನ್ ದೇ ಆರ್ ಆಲ್ಸೋ ಕಾಲ್ಡ್ ನ್ಯೂಟ್ರಿ ಸೀರಿಯಲ್ಸ್. ಇಷ್ಟೆಲ್ಲ ನ್ಯೂಟ್ರಿಯೆಂಟ್ಸ್ನ ಹೊಂದಿರೋದ್ರಿಂದ ಅದನ್ನು ನಾವೇನಂತ ಕರಿತೀವಿ? ನ್ಯೂಟ್ರಿ ಸೀರಿಯಲ್ ಅಂತ ಕರಿತೀವಿ. ನ್ಯೂಟ್ರಿಷನ್ನ ಹೊಂದಿರುವಂತಹ ಕಾಳು ಅಂತ. They contribute significantly to a balanced diet required for the normal functioning of our body. ಸೊ ನಮ್ಮ ದೇಹಕ್ಕೆ ನಾರ್ಮಲ್ ಆಗಿರೋದಕ್ಕೆ ಏನೇನು ನ್ಯೂಟ್ರಿಯೆಂಟ್ಸ್ ಬೇಕೋ ಅದೆಲ್ಲದನ್ನು ಕೂಡ ಮಿಲೆಟ್ಸು ನಮ್ಮ ದೇಹಕ್ಕೆ ಕೊಡುತ್ತೆ. ನಾವು ಫುಡ್ ಮೈಲ್ಸ್ ಫ್ರಮ್ ಫಾರ್ಮ್ ಟು ಅವರ್ ಪ್ಲೇಟ್. ಸೊ ಎಲ್ಲಿ ರೈತರು ಬೆಳೀತಾರಲ್ವ ಆ ಜಾಗದಿಂದ ನಮ್ಮ ಪ್ಲೇಟಿಗೆ ಹೇಗೆ ಫುಡ್ಡು ಬರುತ್ತೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಹೌ ಡಸ್ ಫುಡ್ ರೀಚ್ ಫ್ರಮ್ ಅ ಫಾರ್ಮ್ ಟು ಅವರ್ ಪ್ಲೇಟ್? ಬೆಳೆಯುವಂತಹ ಹೊಲ ಅಥವಾ ಜಮೀನಿನಿಂದ ನಮ್ಮ ತಟ್ಟೆಗೆ ಹೇಗೆ ಬರುತ್ತೆ? ವಾಟ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದಿಸ್ ಪ್ರೋಸೆಸ್? ಹಾಗಿದ್ರೆ ಅಲ್ಲಿರುವಂತಹ ಸ್ಟೆಪ್ಗಳು ಏನು? ಹೂ ಆರ್ ದ ಪೀಪಲ್ ಇನ್ವಾಲ್ವ್ಡ್ ಇನ್ ದಿಸ್ ಪ್ರೋಸೆಸ್? ಆ ಪ್ರೋಸೆಸ್ಸಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿರ್ತಾರೆ? ಡೂ ಯು ನೋ ಹೌ ಮಚ್ ಟೈಮ್ ಆ್ಯಂಡ್ ಎಫರ್ಟ್ ಇಟ್ ಟೇಕ್ಸ್ ಟು ಗೆಟ್ ದ ವೀಟ್ ಫ್ಲೋರ್ ಒನ್ಸ್ ಸೀಡ್ ಗ್ರೇನ್ಸ್ ಜರ್ಮಿನೇಟ್ ಇನ್ ದ ಫಾರ್ಮ್? ನಿಮಗೆ ಗೊತ್ತಾ ಗೋಧಿ ಹಿಟ್ಟು ಆಗೋವರೆಗೂ ಎಷ್ಟು ಟೈಮ್ ಅದು ತಗೊಳುತ್ತೆ ಅಂತ?
Let us look at the figure 3.10 to understand the entire process of making the chapati that we eat. ಸೊ ನಾವು ಚಪಾತಿ ಮಾಡ್ಕೊಂಡು ತಿಂತೀವಲ್ವಾ, ಅದಕ್ಕೆ ಯಾರ್ಯಾರ ಶ್ರಮ ಎಷ್ಟೆಷ್ಟಿದೆ, ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಈ ಒಂದು ಚಾರ್ಟಲ್ಲಿ ಕೊಟ್ಟಿದ್ದಾರೆ. ನೋಡೋಣ. ನೋಡಿ, ಫಸ್ಟು ಫಾರ್ಮರ್ ಗ್ರೋಯಿಂಗ್ ದ ವೀಟ್. ಫಸ್ಟ್ ಏನು ಮಾಡ್ತೀವಿ ನಾವು, ಗೋಧಿಯ ಒಂದು ಪ್ಲ್ಯಾಂಟನ್ನು, ಚಿಕ್ಕ ಚಿಕ್ಕ ಸಸ್ಯಗಳನ್ನು ಏನು ಮಾಡ್ತಾರೆ, ಅಲ್ಲಿ ಸಸಿಗಳನ್ನು ನೆಡ್ತಾರೆ. ದೆನ್ ಥ್ರೆಶಿಂಗ್ ಆ್ಯಂಡ್ ವಿನೋಯಿಂಗ್ ಆಫ್ ದ ಗ್ರೇನ್ಸ್. ಅದು ಕ್ರಾಪ್ ಹುಟ್ಟಿದ ಮೇಲೆ, ಗೋಧಿ ಬೆಳೆದು ದೊಡ್ಡದಾದ್ಮೇಲೆ ಏನು ಮಾಡ್ತಾರೆ, ಅದನ್ನು ಥ್ರೆಶಿಂಗ್ ಅಂದರೆ ಆ ಕಾಳುಗಳು ಬೇರೆ ಆಗೋದಕ್ಕೋಸ್ಕರ ಬಡಿತಾರೆ ಜೋರಾಗಿ ಎತ್ತಿ, ಅದನ್ನು ವಿನೋಯಿಂಗ್ ಅಂತ ಕರಿತೀವಿ. ಬಡ್ದು ಆಮೇಲೆ ಕಾಳುಗಳು ಸಪ್ರೇಟ್ ಆಗಿರುತ್ತಲ್ವ, ಅದನ್ನು ಗಾಳಿಗೆ ತೂರ್ತಾರೆ. ನೀವು ನೋಡಿರ್ಬೋದು, ಮೊರ ತೊಗೊಂಡು ತೂರ್ತಾ ಇರ್ತಾರೆ. ಸೊ ಲೈಟ್ ವೇಟೆಡ್ ಕಸ ಏನಿರುತ್ತೆ ಅದು ದೂರ ಹೋಗಿ ಬೀಳುತ್ತೆ, ಚೆನ್ನಾಗಿರುವಂತಹ ಕಾಳುಗಳು ಒಂದು ಕಡೆ ಬೀಳುತ್ತೆ. ಅದನ್ನು ವಿನೋಯಿಂಗ್ ಅಂತ ಕರಿತೀವಿ. ಥ್ರೆಶಿಂಗ್ ಅಂದರೆ ಬಡಿಯೋದು, ವಿನೋಯಿಂಗ್ ಅಂದರೆ ತೂರೋದು. ಆಫ್ಟರ್ ದ್ಯಾಟ್ ಸ್ಟೋರೇಜ್ ಆಫ್ ಗ್ರೇನ್ಸ್. ಆಮೇಲೆ ಬೇಳೆಕಾಳುಗಳು ಸಿಕ್ಕಿರುತ್ತಲ್ವ, ಕಾಳು ಗೋಧಿ, ಅದನ್ನು ಒಂದು ಕಡೆ ಸ್ಟೋರ್ ಮಾಡ್ತೀವಿ. ಅದಾದಮೇಲೆ ನೋಡಿ ಇಲ್ಲಿ ಗ್ರೈಂಡಿಂಗ್ ಆಫ್ ಗ್ರೇನ್ಸ್ ಆ್ಯಂಡ್ ಪ್ಯಾಕಿಂಗ್. ಆಮೇಲೆ ಬಂದಿರುವಂತಹ ಗ್ರೇನ್ಸ್, ಗೋಧಿ ಕಾಳುಗಳನ್ನು ಮೆಷಿನಿಗೆ ಹಾಕಿ ಗ್ರೈಂಡ್ ಮಾಡಿ ಪೌಡರ್ ಮಾಡಿ ಅದನ್ನು ಪ್ಯಾಕ್ ಮಾಡ್ತಾರೆ. ಆಮೇಲೆ ಅದನ್ನು ರೀಟೇಲ್ ಶಾಪಿಗೆ ಏನು ಮಾಡ್ತಾರೆ, ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಅದರಿಂದ ನಾವು ಮನೆಗೆ ತೊಗೊಂಡು ಬಂದು ಗೋಧಿ ಹಿಟ್ಟನ್ನ ತೊಗೊಂಡು ಬಂದು ಚಪಾತಿ ಮಾಡಿ ಅದನ್ನು ಪ್ಲೇಟ್ಗೆ ಹಾಕ್ಕೊಂಡು ತಿಂತೀವಿ. ಸೊ ದಿಸ್ ಇಸ್ ದ ಸ್ಟೋರಿ ಆಫ್ ಚಪಾತಿ ಫ್ರಮ್ ಫಾರ್ಮ್ ಟು ಅವರ್ ಪ್ಲೇಟ್. The entire distance travelled by bag of wheat or any other food item from the producer to the consumer is known as food miles. ಅದನ್ನು ಏನಂತ ಕರಿತೀವಿ ನಾವು, ಫುಡ್ ಮೈಲ್ಸ್ ಅಂತ ಕರಿತೀವಿ. ಒಂದು ಬೆಳೆದಿರುವಂತಹ ಜಾಗದಿಂದ ನಾವು ತಿನ್ನುವಂತಹ ತಟ್ಟೆಗೆ ಬರಬೇಕಾದ್ರೆ ಎಷ್ಟು ಒಂದು ಗೋಧಿ ಆಗಿರಲಿ ಅಥವಾ ಅದು ಗೋಧಿ ಹಿಟ್ಟಾಗಿರಲಿ ಓಡಾಡಿರುತ್ತಲ್ವಾ, ಓಡಾಡಿರ್ತದೆ, ಅದು ಎದ್ದು ಓಡಾಡಲ್ಲ, ಹೇಗೆ ಟ್ರಾನ್ಸ್ಪೋರ್ಟ್ ಆಗಿರುತ್ತಲ್ವ, ಎಲ್ಲಿಂದ ಎಲ್ಲಿಗೆ ಬರುತ್ತಲ್ವ, ಅದನ್ನು ನಾವು ಫುಡ್ ಮೈಲ್ಸ್ ಅಂತ ಕರಿತೀವಿ. ರೆಡ್ಯೂಸಿಂಗ್ ಫುಡ್ ಮೈಲ್ಸ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಹೆಲ್ಪ್ಸ್ ಟು ಕಟ್ ಡೌನ್ ದ ಕಾಸ್ಟ್ ಆ್ಯಂಡ್ ಪೊಲ್ಯೂಷನ್ ಡ್ಯೂರಿಂಗ್ ಇಟ್ಸ್ ಟ್ರಾನ್ಸ್ಪೋರ್ಟ್. ಸೊ ಈ ಒಂದು ಟ್ರಾನ್ಸ್ಪೋರ್ಟ್ ಆಗೋದನ್ನು, ಫುಡ್ ಮೈಲ್ಸ್ ಆಗೋದನ್ನು ತಪ್ಪಿಸ್ಬೇಕು, ಅಂದರೆ ಕಡಿಮೆ ಮಾಡಬೇಕು. ಏನಕ್ಕಂದರೆ ಇವಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೆಚ್ಚು ಸತಿ ಟ್ರಾನ್ಸ್ಪೋರ್ಟ್ ಆಗ್ತಿದೆ ಅಂದರೆ ಅದರ ಕಾಸ್ಟ್ ಕೂಡ ಅಷ್ಟೇ ಜಾಸ್ತಿ ಆಗುತ್ತೆ. ಆಮೇಲೆ ಅಲ್ಲಿ ಇಲ್ಲಿ ಅಕಸ್ಮಾತ್ ಏನಾದರೂ ಯಾವುದಾದ್ರ ಜೊತೆ ಮಿಕ್ಸ್ ಆದರೆ ಪೊಲ್ಯೂಷನ್ ಆಗುತ್ತೆ. ಸೊ ಟು ರೆಡ್ಯೂಸ್ ದಿಸ್ ಏನು ಮಾಡಬೇಕು, ನಾವು ಫುಡ್ ಮೈಲ್ಸನ್ನು ಕಡಿಮೆ ಮಾಡಬೇಕು. ಇಟ್ ಹೆಲ್ಪ್ಸ್ ಸಪೋರ್ಟ್ ದ ಲೋಕಲ್ ಫಾರ್ಮರ್ಸ್. ಸೊ ಅಲ್ಲೇ ಬೆಳೆದಿರ್ತಾರಲ್ವ ಫಾರ್ಮರ್ಗಳು, ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಇದರಿಂದ. ಆ್ಯಂಡ್ ಇಟ್ ಆಲ್ಸೋ ಕೀಪ್ಸ್ ಅವರ್ ಫುಡ್ ಫ್ರೆಶ್ ಆ್ಯಂಡ್ ಹೆಲ್ದಿ. ಅದಕ್ಕೆ ಹೇಳೋದು, ಅಲ್ಲೇ ಬೆಳೆದಿರುವಂತಹ ಹಣ್ಣು ತರಕಾರಿಗಳನ್ನು ತಗೊಂಡು ತಿನ್ನಿ, ಸೊಪ್ಪು ಅಂತ ಹೇಳೋದು. ಏನಕ್ಕೆ, ಆ ರೈತರು ಡೈರೆಕ್ಟಾಗಿ ನಿಮಗೆ ಬಂದು ಮಾರ್ತಾರೆ, ಸೊ ಕಡಿಮೆ ಬೆಲೆನಲ್ಲೂ ಕೊಡ್ತಾರೆ. ಆಮೇಲೆ ರೈತರಿಗೂ ಲಾಭ, ಹಾಗೆಯೇ ಅದು ಫ್ರೆಶ್ ಆಗಿರುತ್ತೆ ಮತ್ತು ಹೆಲ್ದಿಯಾಗಿ ಕೂಡ ಇರುತ್ತೆ. ದೆನ್ ಮೆನಿ ಪೀಪಲ್ ವೇಸ್ಟ್ ಫುಡ್ ಲೀವಿಂಗ್ ಇಟ್ ಅನ್ಕನ್ಸ್ಯೂಮ್ಡ್ ಆನ್ ದೇರ್ ಪ್ಲೇಟ್ಸ್. ಎಷ್ಟೊಂದು ಜನ ನೋಡಿರ್ತೀರಲ್ವ, ಎಕ್ಸಾಂಪಲ್ಸು ಯಾವುದಾದ್ರೂ ಫಂಕ್ಷನ್ನು, ಮದುವೆ ಫಂಕ್ಷನು, ಗೃಹ ಪ್ರವೇಶಕ್ಕೆ ಹೋದಾಗೆಲ್ಲ ಹೆಚ್ಚಿಗೆ ಬಡಿಸ್ಕೊಂಡು ಎಲೆನಲ್ಲೇ ಬಿಟ್ಟು ಹಾಗೆ ಹೋಗಿರ್ತಾರೆ. ಒನ್ ಮಸ್ಟ್ ರಿಮೆಂಬರ್ ದ ಟೈಮ್ ಆ್ಯಂಡ್ ಎಫರ್ಟ್ ಪುಟ್ ಬೈ ಅವರ್ ಫಾರ್ಮರ್ಸ್ ಆ್ಯಂಡ್ ಅದರ್ ಕಮ್ಯುನಿಟಿ ಮೆಂಬರ್ಸ್ ಇನ್ ಗೆಟ್ಟಿಂಗ್ ದ ಫುಡ್ ಫ್ರಮ್ ಫಾರ್ಮ್ ಟು ಅವರ್ ಪ್ಲೇಟ್. ಸೊ ನೀವು ಫಸ್ಟು ರೈತರನ್ನ ನೆನಪಿಸ್ಕೋಬೇಕು, ಎಷ್ಟು ಕಷ್ಟಪಟ್ಟು ಅವರು ಅದನ್ನು ಬೆಳೆದಿರ್ತಾರೆ, ಹಾಗೆ ಬೆಳೆದಿರೋದನ್ನು ಮಾರ್ಕೆಟಿಗೆ ಹಾಕಿರ್ತಾರೆ. ಆ ಮಾರ್ಕೆಟಲ್ಲಿ ಯಾವ್ಯಾವ ರೀತಿ ಟ್ರಾನ್ಸ್ಪೋರ್ಟ್ ಆಗಿ ಆ ಅಡುಗೆ ತಯಾರಾಗಿರುತ್ತೆ ಅನ್ನೋದನ್ನು ನೀವು ನೆನ್ಪಿಟ್ಕೊಳ್ಬೇಕು. ವಿ ಮಸ್ಟ್ ಟೇಕ್ ಓನ್ಲಿ ಆ್ಯಸ್ ಮಚ್ ಆ್ಯಸ್ ಫುಡ್ ಆ್ಯಸ್ ವಿ ಕ್ಯಾನ್ ಕನ್ಸ್ಯೂಮ್. ಯಾವಾಗಲೂ ಅಷ್ಟೇ, ನೀವು ಯಾವುದೇ ಫಂಕ್ಷನ್ ಆಗಿರಲಿ ಅಥವಾ ಮನೆಯಲ್ಲೇ ಆಗಿರಲಿ, ನಿಮ್ಗೆ ಎಷ್ಟು ತಿನ್ನೋಕ್ಕೆ ಸಾಧ್ಯನೋ ಅಷ್ಟು ಫುಡ್ಡನ್ನು ಮಾತ್ರ ನಿಮ್ಮ ಪ್ಲೇಟಿಗೆ ಹಾಕ್ಕೊಂಡು ಕೂತ್ಕೊಳ್ಬೇಕು ತಿನ್ನೋದಕ್ಕೆ. ಇಟ್ ವುಡ್ ರೆಡ್ಯೂಸ್ ಫುಡ್ ವೇಸ್ಟೇಜ್. ಸೊ ಅದರಿಂದ ಫುಡ್ ವೇಸ್ಟ್ ಆಗೋದನ್ನು ನಾವು ತಪ್ಪಿಸ್ಬೋದು. ಟ್ರೈ ಟು ಫೈಂಡ್ ದ ಟೈಮ್ ಲೈನ್ ಫಾರ್ ವೇರಿಯಸ್ ಪ್ರಾಸೆಸ್ ಇನ್ವಾಲ್ವ್ಡ್ ಇನ್ ಗೆಟ್ಟಿಂಗ್ ದ ಫುಡ್ ಫ್ರಮ್ ಫಾರ್ಮ್ ಟು ಪ್ಲೇಟ್. ನೀವು ಗೋಧಿ ಬೆಳೆದು ಗೋಧಿ ಹಿಟ್ಟಾಗಿ ಮತ್ತು ಚಪಾತಿ ಆಗೋದಕ್ಕೆ ಎಷ್ಟೆಲ್ಲ ಸ್ಟೆಪ್ಸ್ ಇದೆ ಅಂತ ನೋಡಿದ್ರಿ ಅಲ್ವಾ, ಅದೇ ಥರ ಬೇರೆ ಬೇರೆದು ಬೆಳೆಯೋದಕ್ಕೆ ಅಥವಾ ಒಂದು ಕಡೆ ಟ್ರಾನ್ಸ್ಪೋರ್ಟ್ ಆಗಿ ನೀವು ಅದನ್ನು ಅಡುಗೆ ಮಾಡಿಕೊಂಡು ತಿನ್ನುವುದವರೆಗೂ ಏನೇನು ಸ್ಟೆಪ್ಸ್ ಆಗುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಿ ಅಂತ ಇದೆ ಇದರಲ್ಲಿ. ದೆನ್ ಈಟ್ ಹೆಲ್ದಿ, ಶೇರ್ ಆ್ಯಂಡ್ ರೆಸ್ಪೆಕ್ಟ್ ಫುಡ್, ಸಪೋರ್ಟ್ ಲೋಕಲ್ ಪ್ರೊಡ್ಯೂಸರ್ಸ್. ಸೊ ದಿಸ್ ಈಸ್ ಅ ಮೇನ್ ಥಿಂಗ್. ಈಟ್ ಹೆಲ್ದಿ, ಯಾವಾಗಲೂ ಆರೋಗ್ಯವಾಗಿದ್ದನ್ನು ತಿನ್ನಿ, ಶೇರ್ ಮಾಡಿ
ಆಮೇಲೆ ರೆಸ್ಪೆಕ್ಟ್ ಫುಡ್, ಯಾವತ್ತೂ ಕೂಡ ಫುಡ್ನ ವೇಸ್ಟ್ ಮಾಡ್ದೇ ನೀವು ತಿನ್ನುವಂತಹ ಆಹಾರವನ್ನು ರೆಸ್ಪೆಕ್ಟ್ ಮಾಡಿ. ಸಪೋರ್ಟ್ ಲೋಕಲ್ ಪ್ರೊಡ್ಯೂಸರ್ಸ್, ಅಲ್ಲೇ ಚಿಕ್ಕ ಚಿಕ್ಕದಾಗಿ ಬೆಳೀತಾ ಇರ್ತಾರಲ್ವ ರೈತರು, ಅವ್ರನ್ನ ಸಪೋರ್ಟ್ ಮಾಡಿ. ಆ್ಯಂಡ್ ದೇ ಹ್ಯಾವ್ ಗಿವನ್ ಸಮ್ keywords also for you, like carbohydrate, millets, culinary practice, minerals, deficiency diseases, nutrients, fats, proteins, food components, rickets, food miles, iodized salt, roughage, scurvy. So these are the keywords which they have already given for you. So I hope this chapter ವಾಸ್ ಯೂಸ್ಫುಲ್ ಫಾರ್ ಯು ಆಲ್. ನಿಮ್ಮೆಲ್ರಿಗೂ ಸಹ ಈ ಚಾಪ್ಟರು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ, ಆ್ಯಂಡ್ ಉಪಯೋಗ ಕೂಡ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮೆಲ್ರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ಇನ್ನೂ ಸಾಕಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.